ಲಿಂಗಾಯತ ಮತ್ತು ವೀರಶೈವ ಈ ಟರ್ಮ್ಗಳ ಪ್ರಾಮುಖ್ಯತೆ ಏನು, ಇದರಲ್ಲಿರುವಂತಹ ಸಾಮ್ಯತೆ ಏನು ಮತ್ತು ವ್ಯತ್ಯಾಸ ಏನು? ಯಾಕೆ ಬಸವಣ್ಣ ಜನಿವಾರ ಕಿತ್ತೊಗೆದು ಹೊರಟೋದ? ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು ಅಂತ ಯಾಕೆ ಹೋರಾಟ ಮಾಡ್ತೀರಿ? ಬಹಳ ಚೆನ್ನಾಗಿದೆ ಪ್ರಶ್ನೆ ಅದು. ಎಲ್ಲ ಸ್ವಾಮಿಗಳು ಕೂಡ ನಮ್ ಕೆಳಗೆ ಕೊಡ್ಬೇಕು, ಹೊರತಾಗಿ ನಮ್ಮ ಈಕ್ವಲ್ ಕೊಡೋ ಹೋಗಿಲ್ಲ. SM ಜಾಮದಾರ್ ಅವರು ಹಿಂದೂನ ಲಿಂಗಾಯತನ ನಿಮ್ಮ ಹೋರಾಟ ರಾಜಕೀಯಕ್ಕಾಗಿ ಎಲ್ಲೋ ದುರುಪಯೋಗ ಆಗ್ತಾ ಇದೆ ಅಂತ ಅನ್ಸಿದ್ಯಾ? ಈಗ ಅದಕ್ಕೆ ಸುಳ್ಳು ಹೇಳ್ಕೊಂಡು ಹೊಂಟಿದ್ದಲ್ಲ, ಧರ್ಮ ವಿಭಜನೆ ಮಾಡ್ತಾರೆ ಯಾವ ನಾವು ಹೇಳೋನು. ಯಾವುದೇ ಸಭೆ ಸಮಾರಂಭ ಎಲ್ಲ ಇದ್ರು ನಮ್ಮ ಖುಷಿಗಳು ಎಲ್ಲಕ್ಕಿಂತ ಹೆಚ್ಚಿರ್ಬೇಕು. ಜಾಮದಾರ್ ಸಾಹೇಬ್ರಿಗೆ ಅದ್ರ ಬಗ್ಗೆ ವಿರೋಧ ಇದೆಯಾ ಅಥವಾ ಅದ್ರ ಬಗ್ಗೆ ಕುತೂಹಲ ಇದೆಯಾ? ನಿಮ್ಮ ಕೆಟ್ಟ ನಡತೆ ಇಲ್ಲೇ ಅನುಭವಿಸಬೇಕು. ನೀವು ಮಾನ್ಯತೆ ಕೊಡೋದ್ರಿಂದ ಆಗುವ ಪ್ರಯೋಜನ ಏನು, ಮಾನ್ಯತೆ ಕೊಟ್ಟಿಲ್ಲ ಅಂದ್ರೆ ಆಗೋ ಅನಾಹುತ ಏನು? 16,000 ಶರಣರ ಕಗ್ಗೊಲೆ ಆಯ್ತು. SM ಜಾಮದಾರ್ ಅವ್ರು ಯಾವ ಧರ್ಮದಕ್ಕೆ ಸೇರಿದವರು? ರಾಜಕೀಯ ಪಟ್ಟರು ಬರ್ತವೆ ಹೋಗ್ತವೆ, ಆ ಪ್ರಸಂಗ ಬಂದಾಗ ಉಪಯೋಗ ಮಾಡ್ಕೊಳ್ತಾರೆ, ದುರುಪಯೋಗ ಮಾಡ್ಕೊಳ್ತಾರೆ. ಧರ್ಮ ಉಳಿಯೋದಕ್ಕಾಗಿ ಕಾಂಗ್ರೆಸ್ಗೆ ಮಾಡ್ತಿದ್ದಾರೆ ಅಂತ. ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಮಾನ್ಯತೆ ಸಿಗೋದು ಅಂದ್ರೆ ನಿಜಕ್ಕೂ ಏನು, ಅಕ್ಷರಶಃ ಏನು? ಆ ಇಷ್ಟಲಿಂಗ ಹೊರಗಡೆ ಇರೋದ ದೇಹದಲ್ಲಿ ಇಟ್ಕೊಂಡ್ಕೊಳ್ಬೇಕು. ಎಲ್ಲರಿಗಿಂತ ಮುಖ್ಯನ, ಎಲ್ಲರಿಗಿಂತ ಶ್ರೇಷ್ಠನ? ಲಿಂಗಾಯತ ಅಂತ ಬರ್ಸ್ಬೇಕು, ವೀರಶೈವ ಲಿಂಗ ಅಂತ ಬರ್ಸ್ಬೇಕು, ವೀರಶೈವ ಅಂತ ಬರ್ಸ್ಬೇಕು, ಹಿಂದೂ ಅಂತ ಬರ್ಸ್ಬೇಕು. ಬಸವಣ್ಣ ಧರ್ಮದಲ್ಲಿ ಶ್ರೇಷ್ಠ ಅನ್ನೋದಿದ್ರೆ ನೀವು ಲಿಂಗಾಯತರಲ್ಲ. ನಿವೃತ್ತ IAS ಅಧಿಕಾರಿ SM ಜಾಮದಾರ್ ಸಾಮಾಜಿಕ ವಿಷಯಗಳಲ್ಲಿ ನಿಷ್ಠೆಯುಳ್ಳಂಥವರು, ಅಧ್ಯಯನಶೀಲ ವ್ಯಕ್ತಿ ಕೂಡ ಹೌದು. ಅಷ್ಟೇ ಅಲ್ಲ, ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟ ಸಮಿತಿಯ ಪ್ರಮುಖ ಮುಖಂಡರು ಕೂಡ. ಇವ್ರ ಜೊತೆ ನಾವಿವತ್ತು ಲಿಂಗಾಯತ ಮತ್ತು ವೀರಶೈವ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಆ ತತ್ವಗಳಲ್ಲಿರುವಂಥ ಸಾಮ್ಯತೆ ಅಥವಾ ವ್ಯತ್ಯಾಸ ಏನು, ಇದು ಸಾಮಾಜಿಕ ಹೋರಾಟಗಳಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ, ಸಮಾಜದ ದೃಷ್ಟಿಯಿಂದ ಯಾವ ರೀತಿ ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಅಷ್ಟೇ ಅಲ್ಲ ಅದರ ಜೊತೆಗೆ ಸದ್ಯದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮೇಲೆ ಬೀರಬಹುದಾದ ಪರಿಣಾಮಗಳ ಕುರಿತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಬಿಗಿನ್. ವೆಲ್ಕಮ್ ಟು ಚಿಂತನ ಪ್ರಭಾ. ನಾನು ನಿಮ್ಮ ರಾಘವ ಸೂರ್ಯ. Now let's welcome Shri SM Jamdar. Sir, namaskara. Welcome to the show. Please tell us about these terms, ಲಿಂಗಾಯತ ಮತ್ತು ವೀರಶೈವ. ಈ ಟರ್ಮ್ಗಳ ಪ್ರಾಮುಖ್ಯತೆ ಏನು, ಇದರಲ್ಲಿರುವಂತಹ ಸಾಮ್ಯತೆ ಏನು ಮತ್ತು ವ್ಯತ್ಯಾಸ ಏನು? ವೀರಶೈವ ಅನ್ನೋದು ಲಿಂಗಾಯತದ ಹೊರಗಿನದಲ್ಲ, ಲಿಂಗಾಯತದ ಒಳಗಿನ 104 ಗುಂಪುಗಳಿದೆ, ಜಾತಿಗಳಿದೆ, ಪಂಗಡಗಳಿದೆ. ಏನಾದ್ರು ಮಾಡ್ಕೊಳ್ಳಿ, ಅದರೊಳಗೆ ಒಂದು ಭಾಗ ಇದು ಲಿಂಗಾಯತದಲ್ಲಿ ಇರ್ತಕ್ಕಂಥ ಒಂದು ಭಾಗ. ಒಂದು ಜಾತಿ ಅಂತ ಇಟ್ಕೊಳ್ಳಿ ಅಥವಾ ಒಂದು ಪಂಗಡ ಅಂತ ಇಟ್ಕೊಳ್ಳಿ. ಚಿನ್ನಪ್ಪ ರೆಡ್ಡಿ ಆಯೋಗನಲ್ಲಿ ಜಾತಿ ಅನ್ನೋದಲ್ಲ, ಯಾಕೆ ಲಿಂಗಾಯತ ಜಾತಿ ಇರಬಾರ್ದು, ಅದಕ್ಕೆ ನಾನು ಪಂಗಡ ಅಂತೀನಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅದರಿಂದ ಲಿಂಗಾಯತ ಇರ್ತಕ್ಕಂಥ 104 ಬೇರೆ ಬೇರೆ ಏನು ಹಿಂದೆ ಹಿಂದೂ ಧರ್ಮದಲ್ಲಿ ಜಾತಿಗಳಾಗಿದ್ದು ಇಲ್ಲಿ ಬಂದು ಸೇರ್ಕೊಂಡ್ಮೇಲೆ ಪಂಗಡಗಳಾದವು, ಹೆಸರು ಬೇರೆ ಬೇರೆ ಇರ್ಬೋದು. ಹಾಗೆ ಇದು ಕೂಡ ಅದು ಹೊರಗಿನದಲ್ಲ. ಇಲ್ಲಿ ಒಂದು ವಿಚಿತ್ರ ಸಮಸ್ಯೆ ಇದೆ. ಏನು ಅಂತಂದ್ರೆ, ಈ ಸಮಸ್ಯೆನೆ ಇವತ್ತಿನ ಸಂಪೂರ್ಣ ಗೊಂದಲಗಳಿಗೆ ಆಧಾರ ಆಗಿದೆ. ಅದು ಏನು ಸಮಸ್ಯೆ ಅಂದ್ರೆ, ವೀರಶೈವ ಅನ್ನೋದು ಹಿಂದೂ ಧರ್ಮದ ಅನೇಕ ಶೈವ ಪಂಥಗಳಲ್ಲಿ ಒಂದು. ಅವರೇ ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ, ಅದನ್ನ ಒಪ್ಕೊಳ್ತೀವಿ. ಶೈವ ಪಂಥಗಳಲ್ಲಿ ಒಂದು. ಅದೇ ನಮ್ ಗೊಂದಲಕ್ಕೆ ಕಾರಣ ಆಗಿರೋದು ಇವಾಗ. ಯಾಕೆ ಅಂತಂದ್ರೆ, ಲಿಂಗಾಯತದಲ್ಲಿ ಒಂದು ಭಾಗ ಆಗಿದ್ದಾರೆ ಅವರು, ನಾವು ಹಿಂದೂ ಶೈವದಲ್ಲಿ ಒಂದು ಭಾಗ, ಆದ್ರೆ ಹಿಂದೂ ಧರ್ಮದಲ್ಲಿ ನೀವು ಹೇಗೆ ಬಿಟ್ಟು ಹೋಗ್ತೀರಿ ಅನ್ನುವಂಥದ್ದು ಅವ್ರ ವಾದ. ಆ ವಾದ ಮಂಡನೆ ಮಾಡ್ತಾ ಇರುವವರು ವೀರಶೈವ ಅನ್ನುವಂತಹ ಪಂಥದ ಗುರುಗಳು ಅನ್ಸ್ಕೊಂಡಂತ ಪಂಚಪೀಠಗಳು. ಈ ಪಂಚಪೀಠಗಳ ಪರಿಕಲ್ಪನೆಯೇ ಹಿಂದೂ ಧರ್ಮದ ಭಾಗ. ಈ ಪಂಚಪೀಠಗಳು ಎಲ್ಲೆಲ್ಲಿದೆ ಅಂದ್ರೆ, ಒಂದು ಕಾಶಿಯಲ್ಲಿದೆ, ಒಂದು ಕೇದಾರದಲ್ಲಿದೆ, ಒಂದು ಶ್ರೀಶೈಲದಲ್ಲಿದೆ, 2 ಕರ್ನಾಟಕದಲ್ಲಿದೆ. ಒಂದು ಬಾಳೆಹೊನ್ನೂರು, ಆಕ್ಚುಲಿ ಬಾಳೆಹಳ್ಳಿ, ಅದು ಬಾಳೆಹೊನ್ನೂರು ಪಕ್ಕದಲ್ಲಿದೆ. ಆಮೇಲೆ 2ನೇದು ಉಜ್ಜಯಿನಿ ಅಂತ ಕುರ್ಲಿ ತಾಲೂಕು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದಿದೆ. ಈ 5 ಪೀಠಗಳ ಜನ ಹೇಳೋದು, ನಾವು ವೀರಶೈವರು, ನಮ್ಮ ಧರ್ಮ ಗ್ರಂಥ ಸಿದ್ಧಾಂತ ಶಿಖಾಮಣಿ ಅದು ಮುಖ್ಯ ಇರೋದು, ನಾವು ಈ ಧರ್ಮ ಸ್ಥಾಪಿಸಿದೀವಿ, ನಾವು ಎಲ್ಲರಿಗಿಂತ ಮುಖ್ಯ, ಬಸವಣ್ಣಕ್ಕಿಂತ ಮೊದಲು ನಾವು ಇದ್ದೀವಿ, ಅದು ಅವ್ರ ವಾದ. ಎಲ್ಲರಿಗಿಂತ ಮುಖ್ಯನ, ಎಲ್ಲರಿಗಿಂತ ಶ್ರೇಷ್ಠನ? ಅದು ಎರಡೂ ಹೌದು. ಅವ್ರ ನಾವು ಬಹಳ ಶ್ರೇಷ್ಠರು, ನಮ್ಮ ಸಮನಾಗಿ ಯಾರು ಕೂತ್ಕೊಳ್ಕೊಡುದು. ಯಾವುದೇ ಸಭೆ ಸಮಾರಂಭ ಎಲ್ಲ ಇದ್ರು ನಮ್ಮ ಖುಷಿಗಳು ಎಲ್ಲಕ್ಕಿಂತ ಹೆಚ್ಚಿರ್ಬೇಕು. ಎಲ್ಲ ಸ್ವಾಮಿಗಳು ಕೂಡ ನಮ್ ಕೆಳಗೆ ಕೊಡ್ಬೇಕು, ಹೊರತಾಗಿ ನಮ್ಮ ಈಕ್ವಲ್ ಕೂಡ ಹೋಗಿಲ್ಲ. ಅದು ಅವ್ರ ವಾದ, ಅದೇ ನಡ್ಕೊಂಡು ಬರ್ತಿದ್ದಾರೆ. ಆಮೇಲೆ ನಮ್ಮನ್ನ ನೀವು ಅಡ್ಡಪಾಲಕಲ್ಲಿ ಹೊತ್ಕೊಂಡು ಹೋಗ್ಬೇಕು. ಆಮೇಲೆ ಅವರು ಕಿರೀಟ ಹಾಕೊಳ್ತಾರೆ,
ರತ್ನ ಖಚಿತ ವಜ್ರ ಕಿರೀಟ ಹಾಕೊಳ್ತಾರೆ ಎಲ್ಲಾ ಸಮಾರಂಭದಲ್ಲಿ. ಹಾಗೆ ಶೈವದಲ್ಲಿ ಹೀಗೆ ಅಭಯ ಹಸ್ತ, ಆಶೀರ್ವಾದ ಹಸ್ತ ಏನ್ ಮಾಡ್ಕೊಂಡಿರ್ತಾರಲ್ಲ, ಅದನ್ನೆಲ್ಲ ಆ ಭಂಗಿಲೆ ಒಂದು ಮೂರ್ತಿ ಕುಡಿಸ ಕೂತ್ಬಿಡ್ತಾರೆ ಕೈ ಇಟ್ಕೊಂಡ್ಬಿಟ್ಟು. ಎಲ್ಲ ಬಂಗಾರ ಕಳಸಿಗಳನ್ನ ಇಟ್ಕೊಂಡು 5 ಮಂದಿ ಜರತಾರಿ ಜಗ್ 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 ಹೊಳೆಯುವಂತ ಬಟ್ಟೆ ಹಾಕೊಂಡು, ಆಲ್ಮೋಸ್ಟ್ ಲೈಕ್ ಯಕ್ಷಗಾನದ ಒಂದು ಪಾತ್ರ ಇರ್ತಲ್ಲ ಆ ಟೈಪ್ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು ಕೂಡ್ತಾರೆ. ಅವ್ರ ಸಮಾರಂಭದಲ್ಲಿ ಹಾಗೆ ಕೂಡ್ತಾರೆ, ಅಡ್ಡಪಲಕಿನೂ ಹಾಗೆ ಕೂಡ್ತಾರೆ. ಅಲ್ಲ, ಆ ಸಂಪ್ರದಾಯಗಳ ಬಗ್ಗೆ ತಮಗೆ ಅಸಮಾಧಾನ ಏನಾದ್ರು ಇದೆಯಾ? ಅವ್ರ ಸಂಪ್ರದಾಯ ಅವ್ರದ್ದು, ನಮ್ಮ ಸಂಪ್ರದಾಯ ನಮ್ದು. ಇವಾಗ ಈ ಲಿಂಗಾಯತಕ್ಕೆ ಬಂದ್ರೆ ಇವು 3 ಬಹಳ ಇಂಪಾರ್ಟೆಂಟ್ ಶಬ್ದಗಳು. ಒಂದು ನಮ್ಮ ಧರ್ಮ ಗ್ರಂಥ ಸಿದ್ಧಾಂತ ಶಿಖಾಮಣಿ ಸಂಸ್ಕೃತದಲ್ಲಿದೆ. ಅದು ಅವರ ಕ್ಲೇಮ್. ಅದನ್ನ ಅವರು ಇತ್ತೀಚೆಗೆ 24 ಭಾಷೆಗಳ ಕ್ಲಾರಿಫೈ ಒನ್ಸ್ ಅಗೇನ್. ಧರ್ಮ ಸಿದ್ಧಾಂತ ಶಿಖಾಮಣಿ ಅದು ನಿಮ್ಮ ಧರ್ಮ ಗ್ರಂಥ ಅಂತ ಹೇಳಿದ್ರಿ. ನಮ್ಮ ಧರ್ಮ ಅಲ್ಲ, ವೀರಶೈವ ಧರ್ಮ. ವೀರಶೈವ ಧರ್ಮ ಗ್ರಂಥ. ಹೌದು. ಆ ವೀರಶೈವ ಧರ್ಮ ಸ್ಥಾಪಕರು 5 ಪಂಚಪೀಠಗಳು ಅಂತ ಹೇಳಿದ್ರು. ಅದ್ರ ಬಗ್ಗೆ ಬಹಳ ಕಥೆಗಳಿದೆ, ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಅವ್ರು ಹೆಂಗ್ ಹುಟ್ಟಿದ್ರು, ಅವ್ರು ಯುಗಗಳಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ಸತ್ಯಯುಗ ಅಂದ್ರೆ ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದಲ್ಲಿ ನಾವು ಅಲ್ಲಿಂದಾನೇ ಇಕ್ಕ ಬಂದಿದೀವಿ ಅಂತ ಹೇಳೋದು ಒಂದು ಕ್ಲೇಮ್ ಇದೆ. ಆಮೇಲೆ ಅವ್ರ ಹೆಸರುಗಳು ಕೂಡ ಯುಗಕ್ಕೊಂದು ಬದಲಿ ಆಗ್ತವೆ. ಈಗ ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ರು ಸತ್ಯಯುಗ ಅಥವಾ ಕೃತಾಯುಗದಲ್ಲಿ ನಮ್ಮ ಹೆಸರು ರೇಣುಕಾ ಅಂತಿತ್ತು. 5 ಮಂದಿ ಅಂದ್ರೆ ರೇಣುಕಾ, ದಾರುಕ, ಘಂಟಾಕರ್ಣ, ವಿಶ್ವಕರ್ಣ, ಹೀಗೆ 5 ಪೀಠಗಳು ಕೃತಾಯುಗದಲ್ಲಿದ್ದು. ನಿಮ್ಗೆ ಗೊತ್ತಿರುವ ಹಾಗೆ ಹಿಂದೂ ಧರ್ಮದಲ್ಲಿ ನೀವು ಬರ್ತಕ್ಕಂಥ ಏನೇನು ರಾಮಾಯಣ, ಮಹಾಭಾರತ ಇವೆಲ್ಲ ತ್ರೇತಾಯುಗ, ದ್ವಾಪರ ಯುಗದ್ದು. ಅವ್ರು ಹೇಳುದು ನಾವು ಅದಕ್ಕಿಂತ ಮೊದಲಿದ್ದೀವಿ ಅಂತ. ಹೌದಾ? ಅವ್ರ ಸಿದ್ಧಾಂತ ಶಿಖಾಮಣಿ ಅವ್ರು ಹೇಳುವಂತದ್ದು ಇದೆ, ಕೇಳ್ಕೊಳ್ಳಿ. ನಾವು ಒಂದು ಶಬ್ದ ಕೂಡ ಸುಳಿಯಲಿಲ್ಲ. ಆನಂತರ ಅವ್ರ ಸಿದ್ಧಾಂತ ಶಿಖಾಮಣಿ ಗ್ರಂಥ ಸಂಸ್ಕೃತದಲ್ಲಿದೆ. ಆ ಸಂಸ್ಕೃತದಲ್ಲಿ ಇರ್ತಕ್ಕಂಥ ಗ್ರಂಥ ಈ ವೈದಿಕ ಧರ್ಮದ ಶೈವದಲ್ಲಿ ಬರ್ತಕ್ಕಂಥ ಶೈಲಿಯಲ್ಲಿದೆ. ಆ ಕಂಟೆಂಟನೇ ಅದ್ರಾಗಿದೆ. ಅದರಲ್ಲಿ ಏನು ಮುಖ್ಯ ಚಿಂತನೆ ಬರ್ತೀನಿ. ಅದ್ರ ಮೊದಲನೇ ಚಾಪ್ಟರ್ ನಲ್ಲಿ ನಿಮ್ಗೆ ಗೊತ್ತಿದೆ, ಲೇಖಕ ತಾನು ಯಾರು ಅಂತ ಹೇಳ್ಕೊಳ್ತಾನೆ. ಹೌದು. ಆ ಹೇಳ್ಕೊಳ್ಳುವಂತ ಲೇಖಕನ್ನ ಹಿಡ್ಕೊಂಡು ಹೋದ್ರೆ ಅವ್ರು ಇಲ್ಲಿವರೆಗೆ ಹೇಳಿದೆಲ್ಲ ಸುಳ್ಳು ಅಂತ ಅರ್ಥ. ಹೌದಾ? ಹಾಗಿದೆಯಾ? ಅದು ಹೇಳ್ಬಿಡ್ತೀನಿ. ಅದನ್ನ ಬರೆದಂತವ ಶಿವಯೋಗಿ ಶಿವಾಚಾರ್ಯ ಲೇಖಕ. ಅವನು ತನ್ನ ಹಿನ್ನೆಲೆ ಹೇಳ್ಕೊಳ್ತಾನೆ. ನೀವ್ ಹೇಗೆ ನನ್ನ ಪ್ರಶ್ನೆ ಕೇಳ್ತಾ ಇದ್ದೀರಿ ಹಾಗೆ ಅವರು ಹಿನ್ನೆಲೆ ಕೇಳ್ತಾ ಇದ್ದಾನೆ ತಾನೆ. ನಾನು ಸಿದ್ಧರಾಮ ಅಥವಾ ಸಿದ್ಧನಾಥ ಸಂಪ್ರದಾಯದಿಂದ ಬಂದವನು. ಈ ಸಿದ್ಧರಾಮ ಅಥವಾ ಸಿದ್ಧನಾಥ ಯಾವ ಸಂಪ್ರದಾಯವನು ಇಲ್ಲೇ ಬರ್ತದೆ ಕಲಾಟೆ. ಓಕೆ. ಆ ಸಿದ್ಧರಾಮ ಆದ ನಂತರ ಬಂದವನು ರುದ್ರಮುನಿ, 2ನೇ ಗುರು. ಅಂದ್ರೆ ಮಕ್ಕಳಲ್ಲ, ಇವರು ಗುರುಗಳು. ಓಕೆ. ಮದುವೆ ಆಗಲ್ಲ ಅವರು. ಅವ್ರ ಸಂಪ್ರದಾಯದಲ್ಲಿ ಬಂದ ಗುರುಗಳು ಶಿಷ್ಯರಿಂದ ಅವರೇ ಗುರು ಆಗ್ತಾರೆ. ಪರಂಪರೆ. ಆ ಪರಂಪರೆಯಲ್ಲಿ ಮೊದಲನೇದು ಸಿದ್ಧನಾಥ ಅಥವಾ ಸಿದ್ದರಾಮೇಶ್ವರ. ಇದು ನೆನ್ಪಿಟ್ಕೊಳ್ಳಿ ಶಬ್ದ, ಹೆಸರನ್ನ ಸಿದ್ದರಾಮೇಶ್ವರ. 2ನೇದು ಬರೋದು ರುದ್ರಮುನಿ. ಈಗ ಮೊನ್ನೆ 2ನೇ ತಾರೀಕಿನವರೆಗೆ 10 ದಿವಸ ಬಸವ ಕಲ್ಯಾಣ ಕಾರ್ಯಕ್ರಮ ಮಾಡಿದ್ರಲ್ಲ, ಆ ರುದ್ರಮುನಿ ಆ ಜಾಗ ಪಕ್ಕದಲ್ಲೇ ಮಾಡಿದ್ದಾರೆ ಅವರು. ಓಕೆ. ಅವ್ರು ಯಾರಂತ ಆಮೇಲೆ ಹೇಳ್ತೀನಿ. ರುದ್ರಮುನಿ 2ನೇದವರು. ರುದ್ರಮುನಿಯ ಶಿಷ್ಯ ಮುಕ್ತಿಮುನಿ. ಇವು ಜೈನರ ಪ್ರಭಾವ ಇರ್ಬೋದು. ಮುನಿ ಅನ್ನೋದು ಬಹಳ ಅಲ್ಲಿ ಬರ್ತದೆ. ವೈದಿಕ ಧರ್ಮ ಮುನಿ ಅಂತ ಬರ್ತದೆ, ಋಷಿ ಅಂತ. ಹೌದು. 3ನೇದವನು ಮುಕ್ತಿ ಮುನಿ. 4ನೇದವನು ದಿಗಂಬರ ಮುಕ್ತಿ ಮುನಿ. 4ನೇದವನು ದಿಗಂಬರ ಮುಕ್ತಿ ಮುನಿ. ನಂತರ ಬರುವವನು ಸಿದ್ಧಾಂತ ಇವರು ಏನೋ ಶಿವಯೋಗಿ ಶಿವಾಚಾರ್ಯ. ಅವನು ಬರ್ದಂಥದ್ದು. ಅಲ್ಲೇ ಪ್ರಾರಂಭದಲ್ಲಿ ಅವರೇ ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ. ಚಾಪ್ಟರ್ ಅಲ್ಲಿ ತನ್ನ ಇಂಟ್ರೋಡ್ಯೂಸ್ ಮಾಡ್ಕೊಂಡು ಹೇಳ್ತಾನೆ. ಕೊಲೋಫೋನ್ ಅಂದ್ರೆ ಪ್ರತಿ ಚಾಪ್ಟರ್ದ ಅಂತ್ಯದಲ್ಲಿ ಬರ್ತದಲ್ಲ, ಇಂತಿಂತವ್ರು ಬರ್ದಂತ ಈ ಚಾಪ್ಟರ್ನ ಸಮಾಪ್ತಿ. ಅವ್ರೇನ್ ಹೇಳ್ತಾರೆ, ಶಿವಯೋಗಿ ಶಿವಾಚಾರ್ಯ ನಾಮ್ನ ರೇವಣ ಸಿದ್ಧ ವಿರಚಿತ ಸಿದ್ಧಾಂತ ಶಿಖಾಮಣಿ ಪ್ರಥಮ ಅಧ್ಯಾಯ ಸಮಾಪ್ತಿ, ದ್ವಿತೀಯ ಅಧ್ಯಾಯ ಸಮಾಪ್ತಿ, ತೃತೀಯ ಅಧ್ಯಾಯ ಸಮಾಪ್ತಿ, ಚತುರ್ಥ ಅಧ್ಯಾಯ, ಹೀಗೆ ಹೇಳ್ಕೊಂಡು ಹೋಗ್ತಾರೆ. ಅಂದ್ರೆ ತಮ್ಮ ಯಾರು ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ರು. ಬರೆದವನು ನಾನು ಶಿವಯೋಗಿ ಶಿವಾಚಾರ್ಯ, ನನ್ನ ಹಿಂದಿನ 4 ಇದ್ರೆ ನಾನು 5ನೇದವನು. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಅವ್ರು ಹೇಳಿದ್ರು, ನಾವೇನು ಹೇಳ್ತಾ ಇಲ್ಲ. ಅದು ಆ ಸಿದ್ಧಾಂತ ಶಿಖಾಮಣಿ ಇರುದೇ ಆಗಿದೆ. ಇಲ್ಲಿ ಸಿದ್ದರಾಮೇಶ್ವರ ಯಾರು, ಅದು ಬಹಳ ಮುಖ್ಯ. ಸಿದ್ದರಾಮೇಶ್ವರ ಚರಿತ್ರೆ ಬರ್ತದೆ. ಅದು ಸಿದ್ಧಾಂತ ಶಿಖಾಮಣಿ ಹೇಳ್ತಾರೆ, ಯಾರಿವರು? ಸೊಲ್ಲಾಪುರದವರು.
ಅವ್ರ ಅಪ್ಪನ ಹೆಸರು ಹೇಳ್ತಾರೆ, ಅವ್ರ ತಾಯಿ ಹೆಸರು ಹೇಳ್ತಾರೆ. ಇವು ಚರಿತ್ರೆ ಹಾಕುವಂತ ಅಂಶಗಳು, ಚಾರಿತ್ರಿಕ ಅಂಶಗಳು. ಈ ಸಿದ್ದರಾಮೇಶ್ವರರು 12ನೇ ಶತಮಾನದಲ್ಲಿ ಬಸವಣ್ಣನವರು ಕೂಡಿದಂತ ಒಬ್ಬ ಶರಣ. ಅವರು ಸೋಲಾಪುರದವ್ರೆ. ಅವ್ರ ತಂದೆ ತಾಯಿಗಳ ಹೆಸರು ಇದೇ ತಂದೆ ತಾಯಿಗಳು, ಇದೇ ಹೆಸರುಗಳೇ. ಅಂದ್ರೆ ಯಾವ ಸಂಪ್ರದಾಯ ಆಯ್ತದೋ ತಾವು ವಿಚಾರ ಮಾಡಿ. ನಾನು ಪ್ರಶ್ನೆ ಇಷ್ಟೇ ಕೇಳೋದಿಲ್ಲ. ಅವರ ಹಿನ್ನೆಲೆಯನ್ನ ಅವ್ರು ಹೇಳಿದ್ರು, ನೀವೇನು ಹೇಳ್ತಾ ಇದ್ರಿ ಇದು 12ನೇ ಶತಮಾನಕ್ಕೆ ಮತ್ತೆ ಹೇಗೆ? ನಾನು ಹೇಳ್ತಾ ಇಲ್ಲ. ಅವರಿದ್ರಲ್ಲಿ ಸಿದ್ದರಾಮೇಶ್ವರ ಇವನ ಹಿನ್ನೆಲೆ ಏನಂತ ಕೇಳಿದ್ರೆ ಆ ಚರಿತ್ರೆಯಲ್ಲಿ ನೀವು ಹೇಳ್ತಾ ಇದ್ದೀರಿ ಹೀಗಿದೆ ಅಂತ ಹೇಳ್ತಾ ಇದ್ದೀರಿ. ಆ ಚರಿತ್ರೆಯಲ್ಲಿ ಬರ್ತಕ್ಕಂಥ ಅವ್ರ ಅಪ್ಪ ಅವ್ರ ಊರು ಸೇಮ್ ಮನುಷ್ಯ ಇಲ್ಲಿ ಶರಣ ಕೊಟ್ಟಿದ್ದಾನೆ. ಅದೇ ಹೆಸರು, ಅದೇ ತಂದೆ, ಅದೇ ತಾಯಿ, ಅದೇ ಊರು, ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಇದು ಹಿನ್ನೆಲೆ ಅಂತೀರಿ. ಇನ್ನು ಅರ್ಥ ಮಾಡ್ಕೊಳ್ಳೋಕೆ ಅನುಕೂಲ ಆಗೋ ದೃಷ್ಟಿಯಿಂದ ನಾನು ಕೇಳ್ತಾ ಇದ್ದೀನಿ. ಫ್ರಮ್ ಯುವರ್ ಪರ್ಸ್ಪೆಕ್ಟಿವ್, ನಂದಲ್ಲ, ಐ ವುಡ್ ಲೈಕ್ ಟು ಆಸ್ಕ್, ಫ್ರಮ್ ಯುವರ್ ಪರ್ಸ್ಪೆಕ್ಟಿವ್, ಇತಿಹಾಸದ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಲಿಂಗಾಯತ ಮತ್ತು ಈ ವೀರಶೈವದ ಐಡೆಂಟಿಟಿ ಅಥವಾ ಒರಿಜಿನ್ ಹೇಗೆ ಉದ್ಭವ ಆಯಿತು ಮತ್ತು ಯಾವಾಗ ಆಯ್ತು ಅನ್ನೋದು ನಿಮ್ಮ ಪ್ರಕಾರ? ಓಕೆ, ಇದೇ ಪ್ರಶ್ನೆ ನಾನು ಹೋಗ್ತಿದ್ದೆ, ನೀವು ಮೊದಲೇ ಪ್ರಿಯಂಪ್ಟ್ ಮಾಡಿಬಿಟ್ಟಿದ್ದೀರಿ. ಸಿದ್ದರಾಮೇಶ್ವರ ಅಣ್ಣವರು ಬಸವಣ್ಣನವರ ಸಮಕಾಲೀನ ಪ್ರಸಿದ್ಧ ಶರಣ. ಅವರು ಅಷ್ಟೇ ಅಲ್ಲದೆ ಇವತ್ತು ಲಿಂಗಾಯತರಲ್ಲಿ 5 ಪಂಗಡಗಳಿಗೆ ಅವರೇ ಮೂಲ ಗುರು. ಅವರಿಗೆ ಗುರು ಯಾರು? ಗುರು ಅಂದ್ರೆ ಅವ್ರ ನಾಯಕ ಯಾರು? ಬಸವಣ್ಣ. ಅವರು ಎಷ್ಟು ಸುಮಾರು 2,000ಕ್ಕಿಂತ ಹೆಚ್ಚಿನ ವಚನಗಳಿದೆ. ಅದ್ರಾಗ ಬಸವಣ್ಣ ಹೊಗಳುವುದೇ ಕೆಲಸ ಆಗಿದೆ ಅವ್ರದ್ದು, ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. 5 ಪಂಗಡಗಳು ಯಾವುದು ಅಂತ ಹೇಳ್ತಾ ಇದ್ದಾರೆ? ಒಂದು ಕೂಡುವಕ್ಕಲಿಗರು. ಆಮೇಲೆ 2ನೇದು ನೊಳಂಬರು. ಮೂರನೇದು ಲಾಲ್ಗುಂಡ್ರು. ಇವೆಲ್ಲ ಲಿಂಗಾಯತ ಉಪಜಾತಿಗಳನ್ನೇ. 4ನೇದು ರೆಡ್ಡಿಗಳು. ರೆಡ್ಡಿ ಎಲ್ಲ ರೆಡ್ಡಿಗಳಲ್ಲ, ಈ ಗೋರುಚ ಇದಾರಲ್ಲ ಅವರ ರೆಡ್ಡಿಗಳಲ್ಲಿ ಕರ್ನಾಟಕದಲ್ಲಿ 5-6 ಗುಂಪುಗಳಿದೆ. ಇದರಲ್ಲಿ ಒಂದು ಗುಂಪು ಇದು ಆಂಧ್ರದಿಂದ ಬಂದ್ರು ಎಲ್ಲಿಂದ ಬಂದ್ರು ಗೊತ್ತಿಲ್ಲ. ಅದು ಸಾಮಾನ್ಯವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬಾಳಿದ್ದಾರೆ. ಅಲ್ಲೊಂದು 10-11 ಹಳ್ಳಿಗಳಿದೆ. ಅಲ್ಲಿ ಸೊಲ್ಲಾಪುರ ಅಂತ ಇದೆ, ಹೊಸ ಸೊಲ್ಲಾಪುರ ಇದು ಚಿಕ್ಕಮಗಳೂರು ಜಿಲ್ಲೆ. ಹೌದು, ಅಲ್ಲಿ ಸಿದ್ದರಾಮೇಶ್ವರ ಗುಡಿ ಇದೆ, ಇವರೇ ಕಟ್ಕೊಂಡಿದ್ದು. ಈ 10-11 ಹಳ್ಳಿ ಜನ ಏನಿದಾರಲ್ಲ ಅವರೆಲ್ಲ ಕಟ್ಕೊಂಡು ಅವ್ರ ಮದುವೆ ಮುಂಜುವೆ ಎಲ್ಲ ಅಲ್ಲೇ, ಎಲ್ಲ ಮದುವೆಗಳೆಲ್ಲ ಅಲ್ಲೇ ಆಗ್ತವೆ. ಓಕೆ, ಗುರುಚಂದ್ರಸಪ್ಪನವ್ರೆ ಅದಕ್ಕೆ ಸಂಬಂಧಪಟ್ಟವರು. ಆಯ್ತಾ? ಸೊ ಇದು ಆ ರೆಡ್ಡಿ ಇವರು 4 ಮಂದಿಗೆ ಸಿದ್ದರಾಮೇಶ್ವರ್. ಆಮೇಲೆ ಬೋವಿಗಳು, ಬೋವಿ ಪೀಠ. ಬೋವಿ ಅಂದ್ರೆ ನಿಮ್ಗೆ ಇಲ್ಲಿ ಶೆಡ್ಯೂಲ್ ಕಾಸ್ಟ್ ಅಂತ ಬರುತ್ತೆ. ಅವರಿಗೆ ಕೂಡ ಇದೇ ಸಿದ್ದರಾಮೇಶ್ವರ ಮೂಲ ಗುರು. ಅವರ ಪೀಠಗಳು ಒಂದು ಬಾಗಲಕೋಟೆಗಿದೆ, ಒಂದು ಚಿತ್ರದುರ್ಗದಲ್ಲಿದೆ. ಈ 5 ಲಿಂಗಾಯತ ಪಂಗಡಗಳು ಹೇಳ್ತಾರೆ ಸಿದ್ದರಾಮೇಶ್ವರ ನಮ್ ಗುರುಗಳು, ಅವನು ಪೂಜೆ ಮಾಡ್ತಾರೆ. ಆ ಸ್ವಾಮಿಗಳ ಹೆಸರು ಸಿದ್ದರಾಮೇಶ್ವರನೇ. ಸೊಲ್ಲಾಪುರಲ್ಲಿ ಇದ್ದಂತ ಯಾರು ಮಠ ಇದ್ದಾರ ಅವ್ರ ಹೆಸರು ಅದೇ ಸಿದ್ದರಾಮೇಶ್ವರನೇ. ಆಮೇಲೆ ಬೋಬಿ ಸ್ವಾಮಿಗಳ ಹೆಸರು ಮಾತ್ರ ಅದೇನಾ ಅಥವಾ ವ್ಯಕ್ತಿ ಕೂಡ ಅವರೇನಾ? ಅಲ್ಲ, ಈಗ ವ್ಯಕ್ತಿಗಳು ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ಬರ್ತಾರೆ, ಹೆಸರು ಮಾತ್ರ ಸಿದ್ದರಾಮೇಶ್ವರ ಸಂಪ್ರದಾಯ ಅದು. ಇವು 5. ಆದ್ರೆ ಇವರಿಗೆ ಅವ್ರ ನಡುವೆ ಡಿಫ್ರೆನ್ಸ್ ಏನು ನೋಡಿ. ಈ 5 ಪಂಗಡ ಲಿಂಗಾಯತಲ್ಲಿ ಇರ್ತಕ್ಕಂಥದ್ದೆಲ್ಲರೂ ಶರಣ ಸಂಪ್ರದಾಯ ಫಾಲೋ ಮಾಡ್ತಾರೆ. ಬಸವಣ್ಣನ ಸಂಪ್ರದಾಯ, ಸಿದ್ದರಾಮಯ್ಯ ಸಂಪ್ರದಾಯ ಫಾಲೋ ಮಾಡ್ತಾರೆ. ಅದು ಬಹಳ ಮುಖ್ಯ. ನಾವು ಐತಿಹಾಸಿಕವಾಗಿ ಹೇಳ್ತಾ ಇರೋದು. ಆದ್ರೆ ಅವ್ರು ಹೇಳೋದೇನು ಪೌರಾಣಿಕವಾಗಿ. ತ್ರೇತಾಯುಗ ಏನು ಸತ್ಯಯುಗ, ಕೃತಾಯುಗದಲ್ಲಿ ಇದ್ದೀವಿ, ತ್ರೇತಾಯುಗದಲ್ಲಿ ಇದ್ದೀವಿ, ದ್ವಾಪರದಲ್ಲಿ ಇದ್ದೀವಿ, ಕಲಿಯುಗದಲ್ಲಿ ಇದ್ದೀವಿ. ಮುಂದೆ ಎಲ್ಲಿರ್ತಾವ ಅವ್ರೇ ಗೊತ್ತು, ಅವ್ರು ಹೇಳ್ಬೇಕು ಇಷ್ಟ. ಸೊ ಎಷ್ಟು ವರ್ಷ ಗೊತ್ತಾಯ್ತ್ರಿ? 42,20,000 ವರ್ಷಗಳು ನಾವ್ ಇದೀವಿ ಅಂತ ಹೇಳ್ತಾರೆ. ನೀವು ವಿಚಾರ ಮಾಡಿ, ಮನುಷ್ಯ ಅನ್ನುವ ಪ್ರಾಣಿ ಈ ಒಂದು ಇವಲ್ಯೂಷನ್ ಥಿಯರಿ ತಗೋತಿರೋ ಯಾವ ಥಿಯರಿ ತಗೊಂಡ್ರು ಕೂಡ ಹುಟ್ಟಿದ್ ಯಾವಾಗ? 1 ಮಿಲಿಯನ್ 2 ಮಿಲಿಯನ್ ವರ್ಷದಿಂದ. ಇವ್ರು ಅದಕ್ಕಿಂತ ಮೊದಲಿತ್ತು ಅಂತ ಹೇಳ್ತೀವಲ್ಲ, ಅವ್ರ ಹೆಸರುಗಳು ಕೂಡ ಹೇಳ್ತಾರೆ ಅವರು ಪುರಾಣದಲ್ಲಿ. ಯಾಕೆ ಆ ಪರಿಸ್ಥಿತಿ ಅಥವಾ ಹಂಗ ಹೇಳ್ಕೊಳ್ಳುವಂತಹ ಪರಿಸ್ಥಿತಿ ಯಾಕೆ ಉದ್ಭವ ಆಯ್ತು ಅಂತ ನಿಮ್ಗೆ ಅನಿಸ್ತು? ಅವ್ರಿಗೆ ಕೇಳ್ಬೇಕು, ಈ ಪ್ರಶ್ನೆ ಉತ್ತರ ಹೇಳೋದಿಲ್ಲ. ಅಲ್ಲ, ಇಷ್ಟೊಂದು ಸುದೀರ್ಘವಾಗಿ ನೀವು ಅಧ್ಯಯನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಾನು ಕೇಳ್ಬೇಕಾದ ಪ್ರಶ್ನೆ ಬಹಳ ಇದೆ. ಈ ಪ್ರಶ್ನೆಗೆ ನಾನು ಉತ್ತರ ಹೇಳಕ್ ಹೋದ್ರೆ ಅವನ ಮಾತು ತೆಗಿತಾರೆ. ಅವ್ರಿಗೆ ಗೊತ್ತು, ಈ ಪ್ರಶ್ನೆ ಅವ್ರು ಕೇಳ್ಬಿಡಿ, ಅವ್ರೆಂತ ತಗೊಳ್ಳಿ ಉತ್ತರ. ಯಾರಿಗೆ ಕೇಳ್ಬೇಕು ಅಂತ ಬಯಸ್ತೀವಿ? ಪಂಚಾಚಾರ್ಯ ಕೇಳಿ. ವೀರಶೈವ ಅನ್ನುವಂತ ಬಹಳ ಮಾತಾಡ್ತಾರಲ್ಲ, ಇವತ್ತು ವೀರಶೈವ ಮಾತಾಡೋ ಬಹಳ ಮಂದಿ ಬಂದಿದ್ದಾರಲ್ಲ, ಅವ್ರಿಗೆ ಕೇಳ್ಬಿಡಿ. ಇದು ಲಿಂಗಾಯತ ಸಮುದಾಯದ ಭಾಗವೇ ಅಂತ ನೀವು ಹೇಳ್ತಾ ಇದ್ದೀರಾ? ಬೇರೆ ಮತ್ತೊಂದು ಮಾತಿಗೆ ಬರ್ತೀನಿ, ಈಗ ಬರುದಿಲ್ಲ, ಅದನ್ನ ಆಮೇಲೆ ಹೇಳ್ತೀನಿ. ಅವ್ರು ಲಿಂಗಾಯತ ಇರ್ತಕ್ಕಂತ 3 ಅಂಶಗಳನ್ನ ಫಾಲೋ ಮಾಡ್ತಾರೆ. ಮೊದಲನೇದೇನು? ಬಸವಣ್ಣ ಲಿಂಗಾಯತ ಕೊಟ್ಟು ಗುಡಿ ಗುಂಡಾರಿಗೆ ಹೋಗ್ಬಿಡು, ಪೂಜಾರಕ್ಕೆ ಪುರೋಹಿತ ಶಾಹಿಗೆ ಅವಕಾಶ ಇಲ್ಲ, ಸ್ಥಾವರ ಲಿಂಗಕ್ಕೆ ಅವಕಾಶ ಇಲ್ಲ, ಗುಡಿ ಗುಂಡಾರಗಳಿಗೆ ಹೋಗಬಾರ್ದು. ಇದನ್ನ ಮಾಡೋದಕ್ಕೆ ಅವ್ರೇನ್ ಮಾಡ್ಬಿಟ್ರು, ಅದನ್ನ ತಪ್ಪಿಸೋ ಸಲುವಾಗಿ ಇಷ್ಟಲಿಂಗ ಅನ್ನುವಂತ ಪರಿಕಲ್ಪನೆ ಕೊಟ್ರು, ಬಸವಣ್ಣವ್ರು ಕೊಟ್ರು. ಆ ಇಷ್ಟಲಿಂಗ ಹೊರಗಡೆ ಇರಲಿಲ್ಲ, ದೇಹದಲ್ಲಿ ಇಟ್ಕೊಂಡಿರ್ಬೇಕು.
ಅದಕ್ಕೆ ಕಾರಣ ಹೇಗೆ ನೋಡಿ ಈ ಲಿಂಗಾಯತ ಸಣ್ಣ ಸಂಪ್ರದಾಯ ಏನಿದೆ ಅಂದ್ರೆ ತಾಯಿ ಗರ್ಭವತಿಯಿದ್ದಾಗ ಗರ್ಭ ಪೂಜೆ ಮಾಡ್ತಾರೆ. ಗರ್ಭ ಪೂಜೆ ಮಾಡಿದಾಗ ಒಳಗೆ ಹೊಟ್ಟೆಯೊಳಗೆ ಬೆಳತಕ್ಕಂತ ಮಗು ಹೆಣ್ಣಿರ್ಲಿ ಗಂಡ್ರಿರ್ಲಿ ಸಂಸ್ಕಾರ ಸಿಕ್ತ ಅವ್ರಿಗೆ. ಎಲ್ಲಿ ಇದು ಶರಣ ಸಂಪ್ರದಾಯದ ಗರ್ಭ ಪೂಜೆಗಳು ಸಿಕ್ಕುತ್ತೋ ಆ ಹುಡುಗ ಅಥವಾ ಹುಡುಗಿ ಹುಟ್ಟಿದ 2-3 ವರ್ಷದಲ್ಲಿ ಒಂದು ವಾರದಲ್ಲಿ ಅದಕ್ಕೆ ಮತ್ತೆ ಲಿಂಗ ದೀಕ್ಷೆ ಮಾಡ್ತಾರೆ. ದೀಕ್ಷೆಯಿಂದ ಬರ್ತಕ್ಕಂಥ ಧರ್ಮ ಇದು, ಹುಟ್ಟಿಂದ ಏನಂತಲ್ಲ. ಯಾರು ಬೇಕಾದ್ರೂ ಆಗ್ಬೋದು. ಇದಕ್ಕೆ ಆಗ್ತಾ ಇದ್ದಾರೆ ಸಾಕಷ್ಟು ಮಂದಿ. ಹೆಣ್ಣಿರ್ಲಿ ಗಂಡ್ರಿರ್ಲಿ ಎಲ್ಲರಿಗೂ ನಾವು ಇಷ್ಟಲಿಂಗ ಕಟ್ತೀವಿ. ನೋಡಿರ್ಬೇಕು ಇಷ್ಟಲಿಂಗನು, ನೋಡಿದಿರಲ್ಲ, ನಾನು ಹಾಕೊಂಡಿದ್ದೀನಿ ಕೋಟೆಯಲ್ಲಿ ಇದೆ. ಆ ಇಷ್ಟಲಿಂಗ ಅನ್ನೋದು ನಾವು ದೀಕ್ಷೆಯಿಂದ ಹಿಡ್ಕೊಂಡು ಸಾಯುವವರೆಗೆ ಇರ್ತದೆ. ಅದು ತೋರಿಸ್ಬೋದು, ನನ್ಗೆ ಮುಜುಗರ ಅನ್ಸತ್ತೆ. ಈ ಇಷ್ಟಲಿಂಗ ಅನ್ನೋದು ನಾನು ನಮ್ಮ ಸಾಮಾನ್ಯವಾಗಿ ಬೆಳ್ಳಿ ಇಟ್ಕೊಂಡಿರ್ತಾರೆ, ಅದ್ರ ಬಟ್ಟೆಲೆ ಕಟ್ಕೊಳ್ತಾರೆ. ನಮ್ಮಲ್ಲಿ ಅರವಿಂದ್ ಜಾತಿ ಅವರು ಬಟ್ಟೆಲಿ ಕಟ್ಕೊಂಡು ಲಿಂಗ. ಇದು ಸ್ಥಾವರ ಲಿಂಗ ಅಲ್ಲ, ಈಶ್ವರ ಲಿಂಗ ಅಲ್ಲ, ಇಷ್ಟಲಿಂಗ ಅಂದ್ರೆ ಇಷ್ಟೇ ಇದೇ ಲಿಂಗ. ನಾವು ಹಿಡ್ಕೊಂಡ್ಬಿಟ್ಟು ಏನ್ ಮಾಡಲ್ಲ ರೀ, ಸ್ವಲ್ಪ ತೊಳೆದು ವಿಭೂತಿ ಹಚ್ತಾರೆ. ಅದ್ ಹಚ್ಬೇಕಂದ್ ನಿಯಮ ಇಲ್ಲ. ಕೆಲವು ಸಲ ಲಿಂಗ ಧಾರಣ ಚಂದ್ರಿಕೆ ಅಂತ ಒಂದು ಬುಕ್ ಇದೆ. ಅದು 18ನೇ ಶತಮಾನದಲ್ಲಿ 17ನೇ ಶತಮಾನದ ಕೊನೆಗೆ ಬರ್ದಂತದ್ದು. ಓಕೆ, ಆ ಬುಕ್ ನಲ್ಲಿ ಅದು ಶಾಸ್ತ್ರೀಯ ಮಾಡಿದ್ದಾರೆ. ಅದು ವೀರಶೈವ ಬುಕ್. ಅದು ಕೆಲವೊಂದನ್ನು ಅವ್ರು ಫಾಲೋ ಮಾಡ್ತಾರೆ. ನಮ್ಮಲ್ಲಿ ಕೂಡ ಮೋರಲ್ಲೆಸ್ ಅದನ್ನ ಫಾಲೋ ಮಾಡ್ತಾರೆ. ಅಂದ್ರೆ ಇಷ್ಟಲಿಂಗ ಧಾರಣೆ ಹೇಗ್ ಮಾಡ್ಬೇಕು, ಹೇಗ್ ಪೂಜೆ ಮಾಡ್ಬೇಕು ಅಂತ ಬರ್ತದೆ. ಇಷ್ಟಲಿಂಗ ಪೂಜೆಯ ಮಹತ್ವ ಏನು, ಯಾಕೆ ಅದನ್ನ ಮಾಡ್ಬೇಕು ಅಂತ ಅವ್ರು ಹೇಳಿದ್ರು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿವರಣೆ ಕೊಡ್ಬೋದು? ಶೋಲೆ, ಅದು ಬಹಳ ಮಹತ್ವದ ಪ್ರಶ್ನೆ. ಇದ್ರ ಬಗ್ಗೆ ನಮ್ಮಲ್ಲಿ ಈಗ 2 ಮೆಡಿಕಲ್ ಡಾಕ್ಟರ್ಗಳು, 3-4 ಜನ ಸೈಂಟಿಸ್ಟ್ಗಳು ವೈಜ್ಞಾನಿಕ ಸಂಶೋಧನೆ ಮಾಡ್ತಾ ಇದ್ದಾರೆ. ಇವಾಗ ನಿಮ್ಗೆ ಗೊತ್ತಿರ್ಬೋದು, ಯೋಗದ ಬಗ್ಗೆ ಅದು ಪಾಶ್ಚಾತ್ಯ ದೇಶದಲ್ಲಿ ಪ್ರಸಿದ್ಧ ಆಗಿದ್ದು ಮಹೇಶ್ ಯೋಗಿಯಿಂದ ಅಲ್ವಾ? ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್. ಕರೆಕ್ಟ್. ಆ TM ಮಾಡಿರಲ್ಲ, TM ನಾನು ಮಾಡಿದ್ದೀನಿ, ನಾನು ಕಲ್ಕೊಂಡಿದ್ದೀನಿ, ಮಹೇಶ್ವರ ಯೋಗಿ. ಆದ್ರೆ ಇದು ಒಂದು TM ಅಂತ ಇಟ್ಕೊಳ್ಳಿ. ಈಗ ನನಗೆ ನಾವು ಹೇಳ್ಬಾರ್ದು ಓಕೆ. ನೀವು ಕೈಲಿ ಹಿಡ್ಕೊಂಡ್ಬಿಟ್ಟು, ನಮ್ಮ ತಂದೆ 94 ವರ್ಷ ತೀರ್ಕೊಂಡ್ರು. ಅವರು ತೀರ್ಕೊಂಡು ಸುಮಾರು 10 ವರ್ಷದ ಪೂರ್ವದಿಂದ ಮೊದಲು ಮಾಡ್ತಿದ್ದೀನಿ ನಾನು ಅಂತೀವಿ. ಅದು 10 ವರ್ಷ ಮೊದಲೇನೆ ಹಿಕ್ಕೂತ್ಬಿಟ್ರೆ 1 ಗಂಟೆ ಗಂಟೆ ಕೊಡ್ತಿದ್ರು. ಗಂಟೆಗಳು ನಮ್ ಚಿಕ್ಕಮ್ಮ ಒಬ್ರು ಬಸ್ ಅಲ್ಲ, ಅದು ಹಿಂಗಿದೆ, ಎಡಗೈಲಿ ಇಟ್ಕೊಳ್ಬೇಕು, ಪೂರ ಕಣ್ ತೆಗ್ದಿರಬಾರ್ದು, ಮುಚ್ಚಿರಬಾರ್ದು, ಹೀಗೆ ನೋಡ್ಬೇಕು. ಹೀಗೆ ನಾನು ಹೇಳಲ್ಲ, ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೋಡಿ, ನಿಮ್ಮ ಅನುಭವ ಹೇಳಿ. ಆದ್ರೂ ಒಂದು ಕ್ಯೂರಿಯಾಸಿಟಿ, ಸಣ್ಣ ಗ್ಲಿಮ್ಸ್ ಕೊಟ್ಟಾಗ ಅದ್ರ ಬಗ್ಗೆ ಬಹಿರಂಗವಾಗಿ ಗಳಿಸೋದಿಲ್ಲ. ಓಕೆ, ನೀವು ಅದ್ರ ಮೇಲೆ ಹಿಂಗ ಅರತೆರದ ಕಣ್ಣಿನಿಂದ ಕಾನ್ಸಂಟ್ರೇಟ್ ಮಾಡಿ ಹಿಂಗ್ ಇಟ್ಕೊಂಡು ನಿಮ್ಮ ಅನುಭವ ಏನಿರ್ತದೆ ಅಂದ್ರೆ ಅನುಭವಿಸಿ ನೋಡ್ಬೇಕು ಹೊರತಾಗಿ ಅದನ್ನ ವಿವರಿಸಿ ನೋಡ್ಬಾರ್ದು. ಅನುಭವಿಸಿ ನೋಡ್ಬೇಕು, ಆದ್ರೆ ವಿವರಿಸಿ ನೋಡ್ಬಾರ್ದು. ಅದೇ ಡಿಫ್ರೆನ್ಸ್. ಅನುಭವ, ಅನುಭೂತಿ ಅಂತ ಕೂಡ ಕರೀತೀವಿ. ಅನುಭೂತಿ, ಅನುಭವ ಅಂದ್ರೆ ಅದು ಆಧ್ಯಾತ್ಮಿಕವಾದಂತ ಒಂದು ಫೀಲಿಂಗ್. ಅನುಭವ ಲೌಕಿಕವಾದ. It cannot be explained ಅಂತ. It should not be explained. It should. Okay. Because that is a relation between you and God directly. Directly. There is no mediation of any priest. Okay. There is no need for any temple. There is no need for anybody. Icon of the type the Stavralinga. You can say this is also icon, maybe, but this is for concentration, not puja. ಡಿಫ್ರೆನ್ಸ್ ಬಿಟ್ಟು ಲಿಂಗಾಯತ ನಾನು ಹೇಳಿದ್ನಲ್ಲ, ಮಾಡ್ಕೊಳ್ತಾರೆ, ಮಾಡೋದಿಲ್ಲ. ಪೂಜೆ ದೊಡ್ಡ ಅರ್ಥ ಇದೆ ಅಲ್ಲ, ಮಾಡ್ಕೊಳ್ತಾರೆ ಅಂದ್ರೆ ಇದಕ್ಕೆ ಇನ್ನೊಂದು ಶರಣ ತತ್ವ ಇದೆ. ಬಸವಣ್ಣರ ವಚನಗಳಿದೆ, ಅಲ್ಲಂಪ್ರಭು ಸಾವಿರಾರು ವಚನಗಳಿದೆ ಇದ್ರ ಬಗ್ಗೆನೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಬಸವಣ್ಣನ ವಚನ ಬಹಳ ಚೆನ್ನಾಗಿದೆ ಅದು. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಕಡು ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊಣ್ಣ ಕಳಸವೇ. ಅಂದ್ರೆ ನನ್ನ ದೇಹವೇ ದೇಗುಲ. ಇದ್ರ ಮೇಲೆ ಈ ದೇಹದಲ್ಲಿ ದೇವನೇ ಇದ್ದಾನೆ, ಹೊರಗಿಲ್ಲ ದೇವರು, ಇಲ್ಲಿ ಇದ್ದಾನೆ. ಅದರ ಅರ್ಥ ವೈದಿಕ ಧರ್ಮದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತಾರೆ, ಈಕ್ವಲ್ ಅಲ್ಲ. ಅಹಂ ಬ್ರಹ್ಮಾಸ್ಮಿ ಅನ್ನೋ ಉಕ್ತಿ ಇದೆ, ಅದು ಇದಕ್ಕೆ ಈಕ್ವಲ್ ಅಲ್ಲ. ಅದು ಯಾವ್ದಕ್ಕೆ ಈಕ್ವಲ್ ಅಲ್ಲ? ನನ್ನ ದೇಹದಲ್ಲಿ ದೇವರಿದ್ದಾನೆ, ದೇವರು ಹೊರಗಡೆ ಇಲ್ಲ, ಅದು ಬೇರೆ. ಅಹಂ ಬ್ರಹ್ಮಾಸ್ಮಿ ಬೇರೆ, ಶಿವೋಹಂ ಬೇರೆ, ತತ್ವಮಸಿ ಬೇರೆ. ಈ ಮೂರನ್ನು ಯಾಕೆ ಬೇರೆ? ತತ್ವಮಸಿ ಅದು ನೀನೇ ಆಗಿದ್ದೀಯಾ, ನೀವ್ ಹೇಳಿದ್ರು, ಅದು ನಾನೇ ಆಗಿದ್ದೀನಿ, ನಾನು ಹೇಳ್ಕೊಳ್ಳುದು. ಶಿವೋಹಂ ನಾನು ಶಿವ. ಓಕೆ, ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ. ಲಿಂಗಾಯತ ಹೇಳೋದಿಲ್ಲ. ಅವ್ರು ಹೇಳ್ತಾರೆ ನನ್ನ ದೇಹದಲ್ಲಿ ಬ್ರಹ್ಮನಿದ್ದಾನೆ, ನಾನು ಬ್ರಹ್ಮನಲ್ಲ. ನಾನು ಬೇರೆ ಅಂತ ಅರ್ಥ. ಬೇರೆ ಅಲ್ಲ,
ಜೀವಂತ ಇರುವಾಗ ನಾನು ಹಾ ದೈವತ್ವದಲ್ಲಿ ನನ್ನ ದೇಹದಲ್ಲಿದೆ, ಆ ದೇವರನ್ನ ನನ್ನ ದೇಹದಲ್ಲಿ ನೋಡ್ತೇನೆ, ನನ್ನ ಹೃದಯದಲ್ಲಿ ನೋಡ್ತೇನೆ. ಆ ದೇವರು ನನಗೆ ಹೊರಗಿಲ್ಲ, ಆದ್ರಿಂದ ಗುಡಿಗೆ ಹೋಗೋದೇ ಇಲ್ಲ. ಅಂದ್ರೆ ನೀವು ದ್ವೈತ ಸಿದ್ಧಾಂತವನ್ನು ಹೇಳ್ತಾ ಇದ್ದೀರಾ? ಇಲ್ಲ, ಇದು ಅದ್ವೈತ ಸಿದ್ಧಾಂತ. ಅಲ್ಲ, ಅಂದ್ರೆ ಯಾಕೆ ಹೇಳಿದೆ? ಅಲ್ಲಲ್ಲ, ನಾನು ಹೇಳಿದೆ ಯಾಕಂದ್ರೆ ದೇವರು ನನ್ನಲ್ಲಿ ಇದ್ದಾನೆ, ಆದ್ರೆ ನಾನು ದೇವರಲ್ಲ. ಅಲ್ಲಿ ಏನಾಗುತ್ತೆ, ಈಗ ಇದಕ್ಕೆ ಮತ್ತೊಂದಿದೆ ಸಂಬಂಧಪಟ್ಟಿದ್ದು. ದೇಹವೇ ದೇವಾಲಯ ಅಂತ ಮಾಡ್ಕೊಂಡ್ಮೇಲೆ ನಿನ್ನ ಹೃದಯದಲ್ಲಿ ನಿನ್ನ ದೇಹದಲ್ಲಿ ದೇವರು ಮಾಡೆ, ದೇವರ ಗುಡಿ ಹೆಂಗಿರ್ತದೆ? ಸ್ವಚ್ಛವಾಗಿರ್ತದೆ. ಸರ್, ಇನ್ನೊಂದ್ ಸ್ವಲ್ಪ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಹೋಗೋಣ. ಈಗ ನೀವು ಹೇಳಿದ್ರಿ ನಾನು ದೇವರಲ್ಲ, ನನ್ನೊಳಗೆ ದೇವರಿದ್ದಾನೆ ಅಂತ, ಹೌದಾ? ಹಾಗಾದ್ರೆ ನೀನು ಯಾರು ತಾರ್ಕಿಕವಾಗಿ? ಈ ಪ್ರಶ್ನೆಗಳ ಬಗ್ಗೆ ಎಷ್ಟು ವಚನಗಳಿದೆ ಅಂದ್ರೆ ಅಲ್ಲಮ ಪ್ರಭುಗಳ ವಚನ, ಲಾಜಿಕಲಿ ಅಲ್ಲಮ ಪ್ರಭುಗಳ ಒಂದು ವಚನ ಇದೆ, ನಾನು ದೇವನಲ್ಲದೆ ನೀನು ದೇವನೇ ಅಂತ ಕೇಳ್ತಾರೆ. ದೇವರಿಗಿನ ಅಲ್ಲಂ ಪ್ರಭು ಪ್ರಶ್ನೆ ಕೇಳ್ತಾರೆ, ನಾನು ದೇವನಲ್ಲದೆ ನೀನು ದೇವನೇ ಎಂಬತ್ತೊಂದು. ಎರಡನೇ ಮತ್ತೊಂದು ಅದ್ ಮುಂದೆ ಬರ್ತದೆ ದೊಡ್ಡ ವಚನ, ನಾನು ಮುಖ್ಯ ಬ್ರೀಫ್ ಆಗಿ ಹೇಳಿ. ಇದೆ, ಅದು ಒಂದು ವಚನ 3-4 ಲೈನ್ ಇದೆ, ನಾನು ಮೇನ್ ಲೈನ್ ಹೇಳಿದ್ದೀನಿ. ನಿನ್ನ ನಾನ್ ಅರಿಯದ ಮುನ್ನ ನೀನೆಲ್ಲಿ ಇದ್ದೆ, ನಿನ್ನ ನಾ ಅರಿತಾಗ ನೀನು ನಾನಾದೆ, ನಾನು ನೀನಾದೆ, ಉಳಿಯಿತೇನು. ಈ ಯೋಚನೆ ನೋಡ್ಕೊಳ್ಳಿ. ಮೊದಲನೇದೇನು, ನೀನು ನಾನು ದೇವನಲ್ಲ ನೀನು ದೇವನೇ. ಎರಡನೇದ್ದು, ನಿನ್ನನ್ನು ನಾನು ಅರಿಯದ ಮುನ್ನ ನೀನ್ ಎಲ್ಲಿ ಇದ್ದೆಪ್ಪ ದೇವ್ರೆ. ಕರೆಕ್ಟ್ ಆಯ್ತಾ? ಅಂದ್ರೆ ಐ ಗಾಟ್ ಇಟ್ ಸರ್, ಐ ಗಾಟ್ ದ ಕಾಂಟೆಕ್ಸ್ಟ್ ವಾಟ್ ಯು ಆರ್ ಸೇಯಿಂಗ್. ಸೊ ಇದರ ನಡುವೆ ಅಲ್ಲಿ ಇನ್ನೊಂದು ಹೇಳ್ತೀನಿ, ಬಹಳ ಇಂಪಾರ್ಟೆಂಟ್ ಇದು. ವೈದಿಕ ಫಿಲಾಸಫಿಗೆ ಈ ಶರಣ ತತ್ವಕ್ಕೆ ಹೋಲಿಸ್ಬೇಕಾದ್ರೆ 3 ಕೇಳಿದ ಪ್ರಶ್ನೆ ಉತ್ತರ ಹೇಳ್ತಿದ್ದೀನಿ. ಮೂರನೇದು ಏನಂದ್ರೆ ಪುಣ್ಯ ಪಾಪ, ಇದರ ಅರ್ಥ ಏನು, ಇದರ ನಡುವಿನ ಭೇದ ಏನು. ಒಂದು ವಚನ ಇದೆ, ಬಸವಣ್ಣವ್ರದ ವಚನ. ಅವ್ರೇನ್ ಹೇಳ್ತಾರೆ, ಪುಣ್ಯ ಪಾಪಗಳೆಂಬ ಉಭಯಗಳ ನಡುವಿನ ಭೇದವ ಬಲ್ಲವರಾರು. ಪುಣ್ಯ ಪಾಪಗಳೆಂಬ ಉಭಯದ ನಡುವಿನ ಭೇದವ ಬಲ್ಲವರಾರು. ಮುಂದಿನ ಪ್ರಶ್ನೆ, ಇವನಾರುಂಬರು? ಉಂಬರು ಉಣ್ಣುವರು. ಏನು ಉಣ್ಣೋದು? ಫಲ. ನೀವ್ ಹೇಳಿದ್ರಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲಿ ಹೋಗ್ತೀಯ? ಅಲ್ಲ, ಎಲ್ಲಿ ಹೋಗ್ತೀವಿ ಅಂತಲ್ಲ, ಸತ್ಫಲ. ಅಲ್ಲ, ಸಾಮಾನ್ಯವಾಗಿ ಹೇಳುದು ಫಲ. ಸ್ವರ್ಗ ನರಕಗಳ ಕಲ್ಪನೆ ಹೇಳ್ತಿದ್ದೀರಾ ನೀವು? ನಮ್ ಕಲ್ಪನೆ ಅಲ್ಲ. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಬರ್ತದೆ. ಎಲ್ಲಿ ಹೋಗ್ತೀರಿ ಅಂದ್ರೆ, ಪುಣ್ಯ ಮಾಡಿದವನು ಸ್ವರ್ಗಕ್ಕೆ ಹೋಗ್ತಾನೆ, ಪಾಪ ಮಾಡಿದವನ ನರಕಕ್ಕೆ ಹೋಗ್ತಾನೆ. ಇದು ವೈದಿಕ ಧರ್ಮದಲ್ಲಿ ಅಷ್ಟೇ ಅಲ್ಲ, ಇಸ್ಲಾಂದಲ್ಲಿದೆ, ಕ್ರಿಶ್ಚಿಯನ್ರಲ್ಲಿದೆ, ಯಹೂದಿಗಳಲ್ಲೂ ಇದೆ. ಓಕೆ, ಹೀಗಿರುವಾಗ ಇಲ್ಲಿ ಪ್ರಶ್ನೆ ಏನಿದೆ ನೋಡಿ, ಈ ವಚನ ಅರ್ಥ ಮಾಡ್ಕೊಳ್ಬೇಕಾರೆ, ನೀವು ಹೇಳಿದ ಸಾಮಾನ್ಯ ಅರ್ಥ ವಶ ಮಾಡ್ಕೊಳ್ಬೇಕಾರೆ, ಇದರ ಅರ್ಥ ನೀನ್ ಹೇಳಪ್ಪ. ಎರಡರ ಡಿಫ್ರೆನ್ಸ್ ಹೇಳು. ನೀನು ಮಾಡಿದ ಕೆಲಸ ಪುಣ್ಯನೋ ಪಾಪನ ಅಂತ ಹೇಳೋರು ಯಾರು? ಫೌಂಡೇಶನ್. ಕರೆಕ್ಟ್. ಅದು ಬಹಳ ದೊಡ್ಡ ಪ್ರಶ್ನೆ. ದಟ್ ಈಸ್ ವೇರ್ ನನ್ನ ವೈಯಕ್ತಿಕ ಲೈಫ್ ಸಾಲ್ವ್ ಆಗುತ್ತೆ. ನಾನು ಕ್ರಿಮಿನಾಲಜಿ ಸ್ಟೂಡೆಂಟ್. ಕ್ರೈಮ್ ಜಾಮದಾರ್ ಅವರು ಹೇಳ್ತಾ ಇದ್ದಾರೆ, ಕ್ರಿಮಿನಾಲಜಿ ಸ್ಟೂಡೆಂಟ್, ಕ್ರಿಮಿನಲ್ ಸೈಕಾಲಜಿ ಸ್ಟೂಡೆಂಟ್. ಅಲ್ಲಿಂದನೇ ಚಾಲು ಹೋಗುತ್ತೆ. ಕಾನೂನುಗಳು, ನೀತಿಗಳು, ನೀತಿಶಾಸ್ತ್ರ, ತಪ್ಪು ಸರಿ, ಕೆಟ್ಟದ್ದು ಒಳ್ಳೇದು, ರೈಟ್ ಅಂಡ್ ರಾಂಗ್, ಟ್ರೂ ಅಂಡ್ ಫಾಲ್ಸ್, ಇದು ಚಾಲು ಆಗುತ್ತಲ್ಲ. ಅಲ್ಲಿ ಬಂದಾಗ ನೀವು ಕ್ರಿಮಿನಾಲಜಿಯನ್ನ, ಅಪರಾಧ ಶಾಸ್ತ್ರ ಅರ್ಥ ಮಾಡ್ಕೊಳ್ಬೇಕಾದ್ರೆ ಧರ್ಮಕ್ಕನೇ ಹೋಗ್ಬೇಕು. ಯಾಕಂದ್ರೆ ಪ್ರತಿಯೊಂದು ಧರ್ಮದಲ್ಲಿರ್ತಕ್ಕ ನೀತಿ ಶಾಸ್ತ್ರಕ್ಕೆ ಧರ್ಮವೇ ಕಾರಣ. ಕ್ರಿಶ್ಚಿಯನ್ ಎಥಿಕ್ಸ್ ಇರ್ಬೋದು, ಮುಸ್ಲಿಂ ಎಥಿಕ್ಸ್ ಇರ್ಬೋದು, ವೇದಿಕ್ ಎಥಿಕ್ಸ್ ಇರ್ಬೋದು, ಲಿಂಗಾಯತ್ ಎಥಿಕ್ಸ್ ಇರ್ಬೋದು, ಸಿಖ್ ಎಥಿಕ್ಸ್ ಇರ್ಬೋದು, ಜೈನ ಎಥಿಕ್ಸ್ ಇರ್ಬೋದು. ಎಥಿಕ್ಸ್ ಈಸ್ ಎಥಿಕ್ಸ್ ಪಾರ್ಟ್ ಆಫ್ ರಿಲಿಜನ್. ಕರೆಕ್ಟ್. ಇಲ್ಲಿ ಬರ್ತದ ಪ್ರಶ್ನೆ ಇದು. ಅದಕ್ಕೋಸ್ಕರ ನಾನು ಈ ಕಡೆ ಬಂದಿದ್ದು ಹೊರಸಾಗೆ ನಾನೇನು ಬಹಳ ಧಾರ್ಮಿಕ ವ್ಯಕ್ತಿ ಅಂತ ಹೇಳ್ಕೊಳ್ಳೋದಿಲ್ಲ. ಅಲ್ಲ ಸರ್, ಆದ್ರೆ ನಿಮ್ಮ ಚರ್ಚೆ ಹೇಗಿದೆ ಅಂದ್ರೆ, ಈಗ ಭಕ್ತಿ ಮಾರ್ಗ ಇದೆ, ಕರ್ಮ ಮಾರ್ಗ ಇದೆ, ಜ್ಞಾನ ಮಾರ್ಗ ಇದೆ, ಅಥವಾ ವಿಚಾರ ಮಾರ್ಗ. ಸೊ ಇದು ವಿಚಾರ ಮಾರ್ಗ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ನಾನು ಅದು ಆ ಮಾಸ್ಟರ್ಗೂ ಹೋಗೋದಿಲ್ಲ. ನಾನು ಸೆಂಟ್ರಲ್ ಬಟ್ಟೆ ಅಂಟ್ಕೊಳ್ತೀನಿ. ಇಲ್ಲಿ ಏನ್ ಹೇಳ್ತಾರೆ, ಇವನಾರೊಂಬರು. ಮೊದಲನೇ ಪ್ರಶ್ನೆ ಏನು? ಪುಣ್ಯ ಪಾಪಗಳ ನಡುವಿನ ಭೇದವ ಬಲ್ಲವರ. ನನ್ಗಂತೂ ಗೊತ್ತಿಲ್ಲಪ್ಪ. ದೇವ್ರೆ, ನಿನಗೆ ಗೊತ್ತಿದ್ದೇನಾ ಹೇಳು. ಯಾವ ಧರ್ಮ ಹೇಳ್ತಿದ್ರೆ ಪುಣ್ಯದ ಪಾಪ ಅಂತ? ಕೆಟ್ಟದ್ದು ಒಳ್ಳೇದು, ಸರಿನೋ ತಪ್ಪು, ರೈಟ್ ಅಂಡ್ ರಾಂಗ್, ಗುಡ್ ಅಂಡ್ ಬ್ಯಾಡ್. ಈ ಗುಡ್ ಅಂತ ಯಾಕಂತಿದ್ಯಪ್ಪ, ಬ್ಯಾಡ್ ಅಂತ ಯಾಕಂತೀಯಪ್ಪ? ಯಾವ ಆಧಾರ ಹೇಳ್ಬೇಕಾರ? ಈಗ ನೀವು ನನ್ನ ಸಹಾಯ ಮಾಡಿದ್ರೆ ಒಳ್ಳೆ ಮನುಷ್ಯ, ನೀವು ನನ್ನ ಸಹಾಯ ಮಾಡ್ಲಿಕ್ಕಂದ್ರೆ ಕೆಟ್ಟ ಮನುಷ್ಯ. ಸಹಾಯ ಮಾಡ್ಲಿಕ್ಕಂದ್ರೆ ಕೆಟ್ಟ ಮನುಷ್ಯ ಅಲ್ವಾ? ಕೊನೆ ವಚನದಲ್ಲಿ ಏನ್ 3ನೇ ವಚನ ಹೇಳಿದೆಲ್ಲ, ಪುಣ್ಯ ಪಾಪಗಳೆಂಬ ಉಭಯದ ನಡುವಿನ ಭೇದವ ಬಲ್ಲವರಾರು, ಇವನಾರುಂಬರು. ಮುಂದೆ ಬಹಳ ಎಷ್ಟು ಗಂಭೀರ ಇದೆ ನೋಡಿ.
ಅದು ಬಹಳ ಆಧ್ಯಾತ್ಮಿಕವಾದಂಥದ್ದು, ಧಾರ್ಮಿಕವಾದಂಥದ್ದು. ದೇಹವೆಂದೆಡೆ ದೇಹಕ್ಕೆ ಪರಿಣಾಮ ಆಗತ್ತೆ, ಕೆಟ್ಟದ್ದು ಒಳ್ಳೇದು. ನಿಮ್ ಸ್ವರ್ಗನಕ ಬಿಟ್ಬಿಡಿ, ದೇಹ ಫಲ ಅನುಭವಿಸ್ತದೆ. ನೀನು ಪಾಪ ಮಾಡಿದ್ರೆ ದೇಹಕ್ಕಾಗತ್ತೆ, ನೀನು ಪುಣ್ಯ ಮಾಡಿದ್ರೆ ದೇಹಕ್ಕಾಗತ್ತೆ ಅಂದ್ರೆ ದೇಹ ಮಣ್ಣು ಅಲ್ಲ. ದೇಹಕ್ಕೆ ಆಗತ್ತಾ ಇದೆ ಅಂತ ಯಾರು ಹೇಳ್ತಾ ಇದ್ದಾರೆ? ಅಲ್ಲಲ್ಲ, ಅದಕ್ಕೆ ಅವ್ರು ಕೇಳ್ತಾ ಇದ್ದಾರೆ. ಎರಡಾಗ ಒಂದೇ ಮೂರೇದಿಲ್ಲ ಇಲ್ಲಿ. ದೇಹಕ್ಕೆ ಪಾಪ ಪುಣ್ಯ ಫಲ ಬರ್ಬೇಕು, ಇಲ್ಲ ಜೀವಕ್ಕೆ ಬರ್ಬೇಕು. ಇಲ್ಲ ಆತ್ಮ ಉಪಯೋಗ ಮಾಡಲ್ಲ ಅವರು. ಬಸವಣ್ಣನವರು ಆತ್ಮ ಉಪಯೋಗ ಮಾಡಲ್ಲ, ಆ ಶಬ್ದವನ್ನು ಪ್ರಯೋಗಿಸಿಲ್ಲ, ಈ ಶರಣರು ಮಾಡೋದಿಲ್ಲ. 90% ಶರಣರು ಉಪಯೋಗ ಮಾಡಲ್ಲ. ಓಕೆ, ಇಲ್ಲಿ ಅವರು ಜೀವ. ಸೊ ದೇಹಕ್ಕೆ ಪುಣ್ಯ ಪಾಪದ ಫಲ ಸಿಗತ್ತೆ ಅಂದ್ರೆ ದೇಹ ಸತ್ ಮೇಲೆ ಮಣ್ಣಾಗಿ ಹೋಗುತ್ತೆ. ಯೇಸು ಕ್ರಿಸ್ತ ಅದೇ ಹೇಳುದು, ಡಸ್ ದ ವಾಟ್ ಟು ಡಸ್ ರಿಟರ್ನ್ಸ್. ನೀನು ಮಣ್ಣಾಗಿದ್ಯಾ, ಮಣ್ಣಿಗೆ ಮರಳುವೆಯಾ ಹೇಳಿದ್ರಲ್ಲ. ಅಲ್ಲಿ ಮತ್ತೆ ಎಲ್ಲಿದೆ? ಸತ್ತ ಮೇಲೆ ನೀವು ಪಾಪ ಪುಣ್ಯ ಫಲ ಅನುಭವಿಸ್ಬೇಕಲ್ವಾ? ಹಾಗಾದ್ರೆ ಸತ್ತ ಮೇಲೆ ನೀವು ದೇಹನೇ ಇರುದಿಲ್ಲ, ಅನುಭವಿಸ್ತಾರೆ ಯಾರು? ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ. ಸೊ ಇದಕ್ಕೆ ದೇಹ ಇರುವುದೇ ಇಲ್ಲ, ಅನುಭವಿಸೋ ಪ್ರಶ್ನೆ ಬರ್ಲಿಲ್ಲ. ಎರಡನೇದು, ಜೀವಕ್ಕೆ ಇದು ಅನುಭವ ಮಾಡ್ಬೇಕು ಪಾಪ ಪುಣ್ಯ ಫಲ ಅಂದ್ರೆ ಜೀವತ ಬಯಲು. ಬಯಲು ಇಲ್ಲಿ ಚಾಲು ಆಗುತ್ತೆ. ಬಯಲು ಸಿದ್ಧಾಂತ. ಬಯಲು ಅಂದ್ರೆ ದೇವರು. ವೈಟ್ ಈಸ್ ಗಾಡ್, ಯಾಕಂದ್ರೆ ದೇವರು ನಿರಾಕಾರ. ಒಬ್ಬೊಬ್ರು ಒಂದ್ ರೀತಿ ಹೇಳ್ತಾರೆ. ಯಾವಾಗ ಇರೋದು ಹಾಗೆ. ಧರ್ಮ ಅಂತಂದ್ರೆ ಪ್ರತಿ ಧರ್ಮ ತಮ್ಮದೇ ಆದ ರೀತಿಯಲ್ಲಿ ಅನುಭವಿಸ್ತಾರೆ. ನಾನು ಹೇಳುದು ಷಡ ಧರ್ಮದಲ್ಲಿ ಈ ಅರ್ಥ. ನೀವು ಜೈನ್ ಧರ್ಮ ತಗೊಳ್ಳಿ, ನಾನು ಹೇಳಬಲ್ಲೆ, ಓದಿದ್ದೀನಿ. ಬೌದ್ಧ ಧರ್ಮ ತಗೊಳ್ಳಿ, ವೈದಿಕ ಧರ್ಮ ತಗೊಳ್ಳಿ, ಹಿಂದೂ ತಗೊಳ್ಳಿ. ಹಿಂದೂ ಅಂದ್ರೆ ಇವೆ, ಆಮೇಲೆ ವೈದಿಕ ಅಂತ ಎರಡು ಅರ್ಥ. ಪ್ರತಿಯೊಂದು ಧರ್ಮ ತನ್ನದೇ ರೀತಿಯಲ್ಲಿ ಅನುಭವಿಸ್ತದೆ, ಅರ್ಥೈಸುತ್ತದೆ. ಅದು ಬಿಟ್ಬಿಡೋಣ ಕಂಪ್ಯಾರಿಟಿವ್ ಆಗಿ. ನಾನು ಹೇಳುದು ಲಿಂಗಾಯತಕ್ಕೆ ಅಷ್ಟೇ ಬಂದಾಗ ಇಲ್ಲಿ ಪ್ರಶ್ನೆ ಬಂದಿರೋದು, ಪುಣ್ಯ ಪಾಪದ ಫಲ ದೇಹಕ್ಕೂ ಸಿಗುದಿಲ್ಲ, ಜೀವಕ್ಕೂ ಸಿಗುದಿಲ್ಲ. ಮತ್ತೆ ಯಾರಿಗೆ ಅದು? ಯಾಕೆ ಸ್ವರ್ಗ ನರಕ ಇಲ್ಲ. ಶರಣ ತತ್ವದಲ್ಲಿ ಸ್ವರ್ಗ ನರಕ ಈ ರೀತಿ ಇಲ್ಲ. ಅದಕ್ಕೋಸ್ಕರ ಲಿಂಗಾಯತ ಸತ್ತಾಗ ಏನಂತಾರೆ ಅವ್ರಿಗೆ? ಲಿಂಗೈಕ್ಯರಾದರು. ಹೇಳಿದ್ರಲ್ಲ, ದೇವರಲ್ಲಿ ಲೀನ ಆಗಿಬಿಡ್ತಾರೆ, ಮೋಕ್ಷ ಇಲ್ಲೇ ಮುಗೀತು. ಇದು ಬಹಳ ಮಹತ್ವದ್ರಿ. ಯಾಕಂದ್ರೆ ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ಅದನ್ನ ರಿಪೀಟ್ ಮಾಡ್ತೀನಿ ಈಗ. ಏನು? ಸ್ವರ್ಗಕ್ಕೆ ಹೋಗ್ಬೇಕಲ್ಲ, ನರಕಕ್ಕೆ ಹೋಗ್ಬೇಕಲ್ಲ, ಅವೆರಡು ಇಲ್ಲೇ ಇದೆ ಅಂತ. ಅದೇ ಶರಣ ತತ್ವರಿ. ನಿಮ್ಮ ಕೆಟ್ಟ ನಡತೆ ಇಲ್ಲೇ ಅನುಭವಿಸ್ಬೇಕು, ನೀವು ಒಳ್ಳೆ ನಡತೆ ಇಲ್ಲೇ ಅನುಭವಿಸ್ಬೇಕು. ನಿಮ್ಮ ಸ್ವರ್ಗ ನರಕ ಈ ಲೋಕದಲ್ಲೇ ಇದೆ, ಬೇರೆ ಲೋಕ ಹೋಗತ್ತ ಇಲ್ಲ. ಮತ್ತೆ ಮೋಕ್ಷದ ಅರ್ಥ ಏನು? ಮೋಕ್ಷ ಅಂದ್ರೆ ಏನು? ದೇವರಲ್ಲೇ ಒಂದಾಗ್ಬಾರ್ದು ಫೈನಲ್ ಆಗಿ, ಅಲ್ವಾ? ಈಗ ವೈದಿಕದಲ್ಲಿ ಬಂದಿದೆ ಏನು? ಜನನ ಮರಣದ ಕುತ್ತದಲ್ಲಿ ಕುದಿದು ಸತ್ತವರ ಕಥೆ ಇದಲ್ಲ ಅಂತ ಅಲಂಪ್ರ ಬಗ್ಗೆ ಹೇಳ್ತಾರೆ. ನೀವೇನ್ ಹೇಳ್ತೀರಿ? ಮೋಕ್ಷ ಅದರಿಂದ ಜನ್ಮ ಪುನರ್ ಮರಣದಿಂದ ಮೋಕ್ಷ. ಅವಾಗ ಏನಾಗ್ತೀರಿ? ಎಲ್ಲಿ ಹೋಗ್ತೀರಿ ನೀವು? ಸೈಕಲ್ ಇದಲ್ಲ. ಎಷ್ಟು ಸಲ ಸೈಕಲ್ ಅದು ನಿಮ್ ಕೇಳಿದಿರಾ? ಈ ವೈದಿಕ ಧರ್ಮದಲ್ಲಿ ಎಷ್ಟು ಸಲ ಸತ್ತು ಹುಡ್ತಾರೆ? ಅಲ್ಲ, ಅದಕ್ಕೆ ಇಷ್ಟೇ ಸಂಖ್ಯೆ ಅಂತಿಲ್ಲ. ಇದೆ 84 ಲಕ್ಷ. ಅಲ್ಲ, ಅಷ್ಟು ಯೋನಿಗಳಲ್ಲಿ ನಾವು ಬಂದಿದೀವಿ ಅಂತ ಹೇಳ್ತಾರೆ. ಈಗ ಇರುವಂತ ಪ್ರಾಣಿ ಲೋಕದ ಸಂಖ್ಯೆನೇ 84 ಲಕ್ಷ. 84 ಲಕ್ಷ ಸಲ ಹುಟ್ಟೋದು, ಸಾಯೋದು, ಹುಟ್ಟೋದು, ಎಲ್ಲಾ ಪ್ರಾಣಿಗಳ ರೂಪದಲ್ಲಿ ಹುಟ್ಟಿದೆ ಅಂತ ಹೇಳ್ತಾರೆ. ಜಾಮದಾರ್ ಸಾಹೇಬ್ರಿಗೆ ಅದ್ರ ಬಗ್ಗೆ ವಿರೋಧ ಇದೆಯಾ ಅಥವಾ ಅದ್ರ ಬಗ್ಗೆ ಕುತೂಹಲ ಇದೆಯಾ? ಎರಡೂ ಇಲ್ಲ. ಯಾಕಂದ್ರೆ ಅದು ಒಂದು ಧರ್ಮ, ನಾನು ಮನ್ನಿಸ್ತೀನಿ, ನಾಳೆಗೆ ಅದಕ್ಕೆ ಯಾಕೆ ವಿರೋಧ ಇರ್ಬೇಕು? ಹೀಗಿರುವಾಗ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು ಅಂತ ಯಾಕೆ ಹೋರಾಟ ಮಾಡ್ತೀರಿ? ಬಹಳ ಚೆನ್ನಾಗಿದೆ ಪ್ರಶ್ನೆ ಅದು. ಈಗ ಯಾಕೆ ಹೇಳ್ತೀನಿ ಅಂದ್ರೆ, ಈ ಧರ್ಮ ನಾನು ಆಗ್ಲೇ ಪ್ರಾರಂಭ ಮಾಡಿದೆ, ನೀವು ಪ್ರಾರಂಭ ಮಾಡಿದ್ದೀರಿ. ಜೈನ ಧರ್ಮ ಹುಟ್ಟಿದ ಯಾವ ದೇಶದಲ್ಲಿ? ಜೈನ ಧರ್ಮ ಉಗಮಾಗದ ಯಾವ ದೇಶದಲ್ಲಿ? ಭಾರತದಲ್ಲಿ. ಬೌದ್ಧ ಧರ್ಮ ಹುಟ್ಟಿದ ಯಾವ ದೇಶದಲ್ಲಿ? ಭಾರತದಲ್ಲಿ. ಯಾವಾಗ? ಬುದ್ಧನಿಗಿಂತ ಜೈನರು ಮೊದಲಿದ್ದು. ಅವರು 2600 ವರ್ಷಕ್ಕಿಂತ ಪೂರ್ವದಲ್ಲಿತ್ತು ಅಂತ ಹೇಳ್ತಾರೆ. ಮಹಾವೀರ ಅವರು 2500 ವರ್ಷಗಳ ಹಿಂದೆ ಇದ್ರು. ಅವ್ರ ಕೊನೆಯ ತೀರ್ಥಂಕರ 24ನೇದವರು. ಮೊದಲೇ ನನ್ನ ಪ್ರಶ್ನೆಗೆ ಉತ್ತರ ಅಂತ ಭಾವಿಸ್ತಾ ಕೇಳ್ತಾ ಇದ್ದೀನಿ. ಅದನ್ನೇ ಹೇಳ್ತೀನಿ ನಾನು, ಅದನ್ನೇ ಹೇಳ್ತಾ ಇದ್ದೀನಿ. ಉತ್ತರಕ್ಕೆ ನೇರವಾಗಿ ನಾನು ಬರ್ತಾ ಇಲ್ಲ. ನಾನು ಉದಾಹರಣೆ ಕೊಟ್ಟು ಬಂದ್ರೆ ನಿಮ್ಗೂ ಅರ್ಥ ಆಗತ್ತೆ, ಕೇಳಿದ್ರು ಅರ್ಥ ಆಗತ್ತೆ. ಬೌದ್ಧ ಧರ್ಮ ಹುಟ್ಟಿದ್ದು 2500 ವರ್ಷಗಳ ಹಿಂದೆ. ಜೈನ ಧರ್ಮ ಅದಕ್ಕಿಂತ ಪೂರ್ವದಲ್ಲಿ ಇದ್ರು ಕೂಡ ವರ್ಧಮಾನ ಮಹಾವೀರದಿಂದ ಒಂದು ವರ್ಧಮಾನಕ್ಕೆ ಬಂತು. ಆಯ್ತಾ? ಈ ಧರ್ಮಗಳಿಗೆ ಧರ್ಮದ ಮಾನ್ಯತೆಯನ್ನ ಸರ್ಕಾರ ಕೊಟ್ಟಿದ್ದು ಯಾವಾಗ? ಪ್ರಶ್ನೆ. ಈ ಧರ್ಮ ಹೋರಾಟ ಯಾಕೆ ನಡೆಸ್ತೀರಿ ಅಂತ ಇಲ್ಲ, ಅಲ್ಲಿಗೆ ಬರ್ತೀನಿ ನೇರ ಪ್ರಶ್ನೆ. ಸಿಖ್ ಧರ್ಮ ಹುಟ್ಟಿದ್ದು ಯಾವಾಗ? 500 ವರ್ಷಗಳ ಹಿಂದೆ. ಆಯ್ತಾ? ಗುರು ನಾನಕರಿಂದ. ರೈಟ್. ಈ ಧರ್ಮಕ್ಕೆ ಮಾನ್ಯತೆ ಯಾವಾಗ ಸಿಕ್ತು? 2500 ವರ್ಷಗಳ ಹುಟ್ಟಿದಂತ ಬೌದ್ಧ ಧರ್ಮಕ್ಕೆ, ಅದಕ್ಕಿಂತ ಪೂರ್ವ ಹುಟ್ಟಿದಂತ ಜೈನ ಧರ್ಮಕ್ಕೆ ಸರ್ಕಾರದಿಂದ ಮಾನ್ಯತೆ ಸಿಕ್ಕಿದ್ದು ಯಾವಾಗ?
ಸಿಖ್ಖರಿಗೆ 1963ರಲ್ಲಿ ಸ್ವಾತಂತ್ರ್ಯ ಬಂದ ಎಷ್ಟು ವರ್ಷ ನಾವು ವಿಚಾರ ಮಾಡ್ಕೊಳ್ಳಿ. 1963ರಲ್ಲಿ ಸಿಖ್ರು ಪ್ರತ್ಯೇಕ ಸ್ವತಂತ್ರ ಮೈನಾರಿಟಿ ರಿಲಿಜನ್ ಆದ್ರು. ಬೌದ್ಧರಾಗಿದ್ದು 1993ರಲ್ಲಿ, ಜೈನರಾಗಿದ್ದು 2014ರಲ್ಲಿ. ಯಾವಾಗ ಮೋದಿಯವರು ಪ್ರಧಾನಮಂತ್ರಿ ಆಗುವ ಕೆಲವೇ ದಿನಗಳ ಹಿಂದೆ ಅವರಿಗೆ ಸ್ವತಂತ್ರ ಸಪರೇಟ್ ಧರ್ಮದ ಮಾನ್ಯತೆ ಸಿಕ್ತು ಜೈನರಿಗೆ. ನಾನು ಡೇಟ್ ಹೇಳ್ತೀನಿ, 1963, 1993, 2014. ಈ ಧರ್ಮಗಳು ಎಷ್ಟು ನೂರಾರು ವರ್ಷದಿಂದ ಇದ್ರಿ. ಇನ್ಫ್ಯಾಕ್ಟ್ ಬೌದ್ಧ ಜೈನ ಅಂದ್ರೆ 2,500 ಹಿಂದೆ ವರ್ಷ ಇದ್ದು. ಅದು ಇವತ್ತಕ್ಕೆ ಮಾನ್ಯತೆ? ಪ್ರಶ್ನೆ ಗೊತ್ತಾಯ್ತಾ? ನಮ್ಮ ಧರ್ಮ ಹುಟ್ಟಿದ್ದು ನಮ್ಮ ಇತಿಹಾಸದ ಪ್ರಕಾರ 1200 ವರ್ಷಗಳ ಹಿಂದೆ. ಸಿಖ್ರು ಆಮೇಲೆ ಹುಟ್ಟಿದ್ರು, ಬೌದ್ಧ ಜನ ಮೊದಲೇ ಇದ್ರು. ಅದನ್ನ ಮಾನ್ಯತೆ ನಮಗ್ ಕೊಡಿ ಅಂತ ಕೇಳೋದು ಇಷ್ಟೇ. ಆದ್ರೆ ಅವರು ಜೈನ ಈಗ ಇದೇ ಆರ್ಗ್ಯುಮೆಂಟ್ ಅನ್ನ 2014ರವರೆಗೆ ಜೈನರ ಬಗ್ಗೆ ಮಾತಾಡ್ತಾ ಬಂದ್ರೆ ಇದೇ ಪ್ರಶ್ನೆ ಕೇಳಿದ್ರಲ್ಲ, ಈ ಸರ್ಕಾರ ಯಾಕೆ ಮಾನ್ಯತೆ ಕೊಡ್ತು ಅವ್ರಿಗೆ 2014ರಲ್ಲಿ. ಅದೇ ಪ್ರಶ್ನೆ ನೀವು ಬೌದ್ಧರಿಗೆ ಕೇಳಿದ್ರಲ್ಲ 1993 ಯಾಕೆ ಕೊಟ್ರಿ. ಅದೇ ಪ್ರಶ್ನೆ ಸಿಖ್ಖರಿಗೆ ಕೇಳಿದ್ರಲ್ಲ, ಅದನ್ನ ನೀವು 1963 ಯಾಕೆ ಕೊಟ್ರಿ. ನಮಗೂ ಅಷ್ಟೇ ಕೇಳುದು. ನೀವೇನಪ್ಪ ಹಿಂದೂ ಧರ್ಮ ಹೋಗಿ ಅವ್ರ ವಿರುದ್ಧ ವೈರಿಯಾಗಿ ಹೋರಾಡ್ತಾರ. ಜೈನ ಧರ್ಮ ಹುಟ್ಟಿದ 2,500 ವರ್ಷ ಮೊದಲಾದ್ರೂ ಕೂಡ ಏನ್ ಜಗಳ ಮಾಡಿದಾರ, ಅವರು ತಂಟೆ ಮಾಡಿದಾರ, ಯಾರಿಗೆ ವಿರೋಧ ಮಾಡಿದಾರ, ಬೌದ್ಧ ಏನ್ ಮಾಡಿದಾರ, ಸಿಖ್ಖರ ಮಾಡಿದಾರ. ಈಗ ಲಿಂಗಾಯತರು ನಿಮ್ಮ ಹಿಂದೂ ಧರ್ಮ ಸೊಸೈಟಿಯಲ್ಲಿ ಇದ್ಕೊಂಡ್ಬಿಟ್ಟು ಎಷ್ಟು ವರ್ಷ ಆಯ್ತು? ಈಗ 1200 ವರ್ಷ ಆಯ್ತು. ಏನೋ ಗಲಭೆ ಆಗಿದ್ದಾನೆ, ಎಲ್ಲರೂ ವಿರೋಧ ಮಾಡಿದ್ದಾರೆ. ವಿಚಾರ ಮಾಡ್ಕೊಳ್ಳಿ. ಆ ಪ್ರಶ್ನೆ ಇಲ್ಲಿ ಬಂದಿರೋದು ಇವಾಗ. ಯಾಕಂದ್ರೆ ನೀವು ಅಂಬೇಡ್ಕರ್ ಬಗ್ಗೆ ಇದು ಸಾವರ್ಕರ್ ಬುಕ್ನ ಹೇಳ್ತೀನಿ, ನಾನು ಬಹಳ ಕೊಟ್ಕೊಂಡು 3 ಲೇಖನ ಬರ್ದೀನಿ. ಸಾವರ್ಕರ್ ಹಿಂದುತ್ವ ಬುಕ್ಕಿನಲ್ಲಿ ಲಿಂಗಾಯತದ ಬಗ್ಗೆ ಏನ್ ಹೇಳ್ತಾರೆ ಅದನ್ನೇ ಬರ್ದಿದ್ದೀನಿ. 12 ಕಡೆಗಳು ಹೇಳಿದ್ದಾರೆ. 6 ಕಡೆಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವಾಗ ಹೇಳಿದ್ದು? 1923ರಲ್ಲಿ. 102 ವರ್ಷ ಆಯ್ತು. ಈ ಹೋರಾಟ ಪ್ರಾರಂಭ ಆಗಿದ್ದು ನೀವು ತಿಳ್ಕೊಂಡ ಪ್ರಕಾರ 2017ರಲ್ಲಿ. ಆದ್ರೆ ಸಾವರ್ಕರ್ ಹೇಳಿದ್ದು 102 ವರ್ಷಗಳ ಹಿಂದೆ. ಅವಾಗ ಹೋರಾಟ ನಡೀತಿತ್ತ ಇಲ್ಲಿ? ಇಲ್ಲ. ಮತ್ತೆ ಅವ್ರು ಸಾವರ್ಕರ್ ಏನ್ ಹೇಳಿದ್ರು? ಲಿಂಗಾಯತರೇ, ಜೈನರೇ, ಬುದ್ಧರು, ಬೌದ್ಧರೇ. ಲಿಂಗಾಯತ ಪ್ರತ್ಯೇಕ ಧರ್ಮ ಅದನ್ನ ಸ್ಥಾಪಿಸಿದ್ಯಾರು? ಬಸವಣ್ಣನವರು. ಕರೆಕ್ಟ್. ಹೀಗಿರುವಾಗ ಬಸವಣ್ಣನವರು ನಮ್ಗೆ ವಿಶೇಷ ಮಾನ್ಯತೆ ಕೊಡಿ ಅಂತ ಕೇಳ್ತಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾ? ಮಾನ್ಯತೆ ಕೊಡೋದ್ರಿಂದ ಆಗುವ ಪ್ರಯೋಜನ ಏನು? ಮಾನ್ಯತೆ ಕೊಟ್ಟಿಲ್ಲ ಅಂದ್ರೆ ಆಗೋ ಅನಾಹುತ ಏನು? ಬಹಳ ಸಂತೋಷ. ಮೊದಲೇ ಪ್ರಶ್ನೆ ಉತ್ತರ ಕೊಡ್ತೀನಿ ಪ್ಲೀಸ್. ಬಸವಣ್ಣವ್ರು ಕೇಳಿದ್ರು, ಆದ್ರಿಂದ ರಕ್ತ ಕ್ರಾಂತಿ ಆಯ್ತು ರೀ. ನೆನ್ಪಿಟ್ಕೊಳ್ಳಿ. 1165ರಿಂದ 1167ರ ಅವಧಿಯಲ್ಲಿ ಯಾಕೆ ರಕ್ತ ಕ್ರಾಂತಿ ಆಯ್ತು? ನಾನು ಇದಕ್ಕೆ ಹೋಗೋ ಇಷ್ಟ ಇಲ್ಲ. ನೀವು ಕೇಳಿದ್ರಂತೆ ಹೋಗ್ಲೇಬೇಕಾಗತ್ತೆ. ಬಸವಣ್ಣನವ್ರು ಕೇಳಿದ್ರು 1 ಅಲ್ಲ 10 ಅಲ್ಲ 100 ವಚನ ಕೇಳಿದಾಗ ಕೊಡ್ತೀನಿ ನಾನು. ಯಾಕೆ ಅವ್ರ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದು ಬಹಳ ಮಹತ್ವದ ಪ್ರಶ್ನೆ. ಹೋದ್ರು, ನೀವು ಉಳಿದ ಸಮಾಜ ಕೇರ್ ಮಾಡ್ಲಿಲ್ಲ, ಅವ್ರು ಸ್ಥಾಪನೆ ಮಾಡಿಬಿಟ್ರು. ಅವಾಗ ಏನ್ ಹೇಳಿದ್ರು ಅವರು? ಒಮ್ಮೆ ನೀವು ಲಿಂಗಾಯತ ತತ್ವವನ್ನ ಅನುಸರಿಸಿ ಅನುಯಾಯಿಗಳಿಗೆ ದೀಕ್ಷೆ ತಗೊಂಡ ಮೇಲೆ ನೀವು ಲಿಂಗಾಯತರಷ್ಟೇ, ಬೇರೆ ಅಲ್ಲ. ಇದು ತುಂಬಾ ಆಂತರಿಕ ವಿಚಾರ ಅಲ್ವಾ? ಬಹಿರಂಗ ವಿಚಾರ. ಈಗ ನೀವು ಲಿಂಗ ಪೂಜೆ ಬಗ್ಗೆ ಹೇಳುವಾಗ್ಲೇ ಅದರ ಮಹತ್ವವನ್ನು ಅರಿತುಕೊಂಡು ನಾನು ಬಹಿರಂಗವಾಗಿ ಹೇಳಬಾರ್ದು ಅಂತ ಇರುವಾಗ ಈ ಮಾನ್ಯತೆ ಪ್ರಶ್ನೆ ಯಾಕೆ ಬೇಕು? ಪ್ರಶ್ನೆ ಇರೋದು ಅದೇ. ನಾವು ಆಧ್ಯಾತ್ಮಿಕವಾದದನ್ನ ಬಹಿರಂಗ ಹೇಳ್ತಾ ಇಲ್ಲ, ಅದು ನನ್ನ ಅನುಭವದ ಪ್ರಶ್ನೆ. ನಾನು ಅದು ಹೇಳ್ತಾ ಇಲ್ಲ. ಬಸವಣ್ಣನವರು ಹೇಳಿದಂದ್ರೆ, ನೀವು ಲಿಂಗ ದೀಕ್ಷೆ ತಗೊಂಡ್ಮೇಲೆ ಲಿಂಗಾಯತರು ಎಲ್ಲರೂ ಸರಿ ಸಮಾನ. ಏನಂದ್ರೆ ಅಲ್ಲಿ ಶೂದ್ರ ಇದ್ರಿ, ಇಲ್ಲಿ ಬ್ರಾಹ್ಮಣ ಇಲ್ಲಿ, ಇಬ್ರು ಒಂದೇನೆ. ಅಲ್ಲಿ ಬಂತು. ಅವರು ನಂಬಲಿಲ್ಲ ಅಷ್ಟೇ, ಬರೀ ಹೇಳಿಲ್ಲ ಅಷ್ಟೇ ಅಲ್ಲ, ಮಾಡಿ ತೋರ್ಸಕ್ ಹೊರಟ್ರು. ಮಾಡಿ ತೋರ್ಸಕ್ ಹೋದ್ರೆ ಏನಾಯ್ತು? ಒಬ್ಬ ಬ್ರಾಹ್ಮಣ ಕನ್ಯೆ ಒಬ್ಬ ಶೂದ್ರ ಹುಡುಗನ ಮದುವೆ ಮಾಡಿದ್ರು, ಬಹಳ ಮದುವೆ ಮಾಡಿದ್ರು. ಆದ್ರೆ ಈ ಕೊನೆ ಮದುವೆ ಏನ್ ಮಾಡಿದ್ರಲ್ಲ, ಅದು ಮಧುವರಸ ಒಬ್ಬ ಬ್ರಾಹ್ಮಣ, ಕೊಂಡಿ ಮಂಚನ ಒಬ್ಬ ಬ್ರಾಹ್ಮಣ, ವಿಷ್ಣು ಭಟ್ಟ ಒಬ್ಬ ಎಲ್ಲ ಹೆಸರು ಬಿಡ್ತವೆ. ಐತಿಹಾಸಿಕ ಸಂಗತಿ ಇದು. ಆಗೋಗಿದ್ದು ಬಂದಾಗ ಬಸವಣ್ಣನ ಬ್ರಾಹ್ಮಣಾಗಿ ಹುಟ್ಟಿದಲ್ಲ, ಅವನು ಹೇಳಿದ್ರಲ್ಲ ಧರ್ಮ ಹೆಂಗ್ ಸ್ಥಾಪನೆ ಮಾಡಿದ ಅಂತ. ಯಾಕೆ ಬಸವಣ್ಣ ಜನಿವಾರ ಕಿತ್ತೋಗೋದು ಹೊರಟು ಹೋದ? ಅಸಮಾನತೆ. ಅದು ವಿಚಾರ ಮಾಡ್ಕೊಳ್ಳಿ. ಯಾಕೆ ಧರ್ಮ ಅವಾಗ ಹೊರಟೋಗ ಅವನು ಇನ್ನು ಹಿಂದೆ ಆಗಿನ ಕಾಲದಲ್ಲಿ ಏನಿತ್ತು ಅದಕ್ಕೆ ತಕ್ಕ ಹಾಗೆ ಅವ್ರು ನಡ್ಕೊಂಡು. ಎಕ್ಸಾಕ್ಟ್ಲಿ, ನಾನು ಅದನ್ನ ಹೇಳ್ತಾ ಇದ್ದೀನಿ. ಬಸವಣ್ಣವ್ರು ಕೇಳಿದ್ರು ಅಂತ ಹೇಳಿದ್ರೆ ಕೇಳಿದ್ರು,
ಕೇಳಿಲ್ಲ ಅಷ್ಟೇ ಅಲ್ಲ, ನೀವು ಅವ್ರ ಮಾತು ಕೇಳಿಲ್ಲ, ಅವ್ರು ಕಟ್ಕೊಂಡ್ಬಿಟ್ಟು ಆಚರಣೆ ತಂದಾಗ ಕ್ರಾಂತಿ ಆಗಿರೋದು. ಎಂಥ ಕ್ರಾಂತಿ ರೀ! ನೀವು ಅವ್ರಿಗೆ ಸಂಬಂಧಪಟ್ಟಂತ ಹಳೆಯ 12ನೇ ಶತಮಾನದ 3 ಪುಸ್ತಕಗಳು ಓದ್ಬೇಕು. 16,000 ಶರಣರ ಕಗ್ಗೊಲೆ ಆಯ್ತು. 1,96,000 ಶರಣರಲ್ಲಿ ಕೂಡಿದವರು ಪಲಾಯನ ಗೈದ್ರಿಂದ ಓಡಿಸ್ಬಿಟ್ರು. ಸಿಕ್ಕಲ್ಲಿ ಕೊಂದು ಹಾಕಿದ್ರು. ಅವ್ರು ಎಲ್ಲೆಲ್ಲಿ ಓಡಿ ಹೋದ್ರು ಅಲ್ಲಲ್ಲಿ ಗುಪ್ತವಾಗಿ ನೆಲೆ ನಿಂತು ಭೂಗತರಾಗಿ 200 ವರ್ಷಗಳ ಬಸವಣ್ಣನವರ ಬಗ್ಗೆ, ಶರಣರ ಕ್ರಾಂತಿ ಬಗ್ಗೆ, ಬಸವ ತತ್ವ, ಶರಣ ತತ್ವ, ಈ ಲಿಂಗಾಯತ ಬಗ್ಗೆ ಮಾತಾಡಂಗಿಲ್ಲ, ಹೊರಗಡೆ ಹೇಳೋಂಗಿಲ್ಲ. 250 ವರ್ಷ ಭೂಗತ ಆಗೋಯ್ತು. ಹೇಗೆ ಕ್ರಿಸ್ತ ಧರ್ಮ ಕ್ರಿಸ್ತನ ಶಿಲುಬೆಗೆ ಏರಿಸಿದ ನಂತರ 300 ವರ್ಷ ಅಜ್ಞಾತವಾಸದಲ್ಲಿತ್ತು. ಸಿಕ್ಕರು ಯಾರು ಇರ್ತಾರೆ ಅಲ್ಲಿ ಕೊಂದು ಹಾಕ್ತಿದ್ರು. ನೀವು ಎಷ್ಟು ಮಾರ್ಟಿಯರ್ಸ್ ತಗೊಳ್ಳಿ, ಅವ್ರೇನು 12 ವರ್ಷ ಎಲ್ಲ ಮಾರ್ಟಿಯರ್ಸ್ ಆದವ್ರೆ ಅವರು. ಓಕೆ, ಮಾರ್ಟಿಯರ್ಸ್ ಅಂದ್ರೆ ಹುತಾತ್ಮರಾದವ್ರೆ ಅವರು. ಇಲ್ಲಿಯೂ ಹಾಗೆ ಇತ್ತು, ಭೂಗತ ಆಯ್ತು. ಅಂದ್ರೆ ಆ ಇತಿಹಾಸ ಇವತ್ತಿನ ವರ್ತಮಾನಕ್ಕೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಅಲ್ಲಿಗೆ ಬರ್ತೀನಿ. ಅದರ ಜೊತೆಗೆ ನೀವು ಒಂದು ಪ್ರಶ್ನೆ ಉತ್ತರ ಕೊಟ್ರಿ, ಇನ್ನು 2 ಅದ್ರ ಮುಂದಿನ ಪ್ರಶ್ನೆಗಳಿಗೂ ನೀವು ಇಟ್ಕೊಂಡು ಮೊದಲೇದು ಹೋಗ್ಬೇಕು. ಮೊದಲೇದು ಬಹಳ ಇಂಪಾರ್ಟೆಂಟ್. ಇವತ್ತಿನ ವರ್ತಮಾನಕ್ಕೆ ಅದು ಡೈರೆಕ್ಟ್ಲಿ ರೆಲೆವೆಂಟ್. ಓಕೆ, ಹೇಗಂದ್ರೆ ನೀವು ಮೊನ್ನೆ ರವಿವಾರ ದಿವಸ ನಮ್ಮ ಬಸವ ಸಂಸ್ಕೃತಿ ಅಭಿಯಾನವನ್ನ ಪ್ಯಾಲೇಸ್ ರೋಡಲ್ಲಿ ನೋಡಿದಿರ್ತಾನೆ. ಅಲ್ಲಿ ಮಾತನಾಡಿದ ಸ್ವಾಮಿಗಳು ಯಾರ್ಯಾರು? ಮಾದಾರ ಚೆನ್ನಯ್ಯ, ಮಾದಾರ ಅಂತ ಗೊತ್ತಿರ್ಬೇಕಲ್ಲ, ಅನ್ಟಚಬಲ್. ಭೋವಿಯ ಸಿದ್ದರಾಮೇಶ್ವರ ಸ್ವಾಮಿಗಳು, ಮಾದಾರ ಚೆನ್ನಯ್ಯ, ಬಸವ ಮೂರ್ತಿ ಮಾಧವ ಮಾತಾಡಿದ್ರು ಅಲ್ಲಿ. ಇವರೆಲ್ಲರೂ ಲಿಂಗಾಯತದಲ್ಲೇ ಇದ್ದಾರೆ, ಲಿಂಗಾಯತ ಜಾತಿಗಳಾಗಿದ್ದಾರೆ. ಆ ಸಮಾನತೆ ಅಂದು ಇತ್ತು, ಇಂದು ಇದೆ. ಮಧ್ಯದಲ್ಲಿ ಅದು ಸ್ವಲ್ಪ ಅದಕ್ಕೆ ಕ್ಲೌಡ್ ಬಂದು ಮೋಡ ಮುಸುಕಿತ್ತು. ಕಾರಣ ಅಂತಂದ್ರೆ ವೀರಶೈವರು. ಆಮೇಲೆ ಬರ್ತೀನಿ ಆ ವಿಷಯಕ್ಕೆ, ಭಾಳ ದಿನಕ್ಕೆ ಹೋಗ್ಬೇಕು. ಇವಾಗ ಏನಾಗಿದೆ, ಅದು ಮೇಲೆ ಬಂದು ತತ್ವ ಹರಡ್ತಾ ಇದೆ. ನೀವು ಪ್ರಶ್ನೆ ಕೇಳೋದು ಯಾಕೆ ಈಗ ಹರಡ್ತದೆ, ಮತ್ತೆ 200-300 ವರ್ಷ ಯಾಕೆ ಹರಡಿಲ್ಲ ಅಂತ ಕೇಳ್ಬೋದು. ಕಾರಣ ವಚನಗಳು. ಇವಾಗ ನಮ್ಮ ಪುರಾಣಗಳ ಪ್ರಕಾರ, ಇತಿಹಾಸದ ಪ್ರಕಾರ ಬರೋದು 36 ಕೋಟಿ ವಚನಗಳಿದ್ದು, ಬರೆದವರು 770 ಜನಗಳು ಅಂತ ಹೇಳ್ತಾರೆ. ಈಗ ನಮ್ಗೆ ಸಿಕ್ಕಿದ್ದೆ ಎಷ್ಟು? ಕೇವಲ 217 ಜನರು ಸಿಕ್ಕಿದೆ. 217. ಯಾವಾಗ ಸಿಕ್ತು ಅದು ಬಹಳ ಮಹತ್ವ. ಈಗ ಯಾಕಂತ ಕೇಳ್ತಿರಲ್ಲ, ಯಾವಾಗ ಸಿಕ್ಕಿದ್ದು 40 ವರ್ಷಗಳ ಅವಧಿಯಲ್ಲಿ. 1923ರಿಂದ 1964 ಅವಧಿಯಲ್ಲಿ ಬಹಳಷ್ಟು ಸಿಕ್ಕು. ಆಮೇಲೆ ಇನ್ನೂ ಸಿಗ್ತಾ ಇದೆ. ನೀವು ಕರ್ನಾಟಕ ಸರ್ಕಾರವೇ 1993ರಲ್ಲಿ, ಆ ನಂತರದಲ್ಲಿ, ಆಮೇಲೆ 2016ರಲ್ಲಿ 15 ಸಂಪುಟಗಳ ವಚನ ಸಂಕಲನ ಮಾಡಿದ್ದಾರೆ, ಪಬ್ಲಿಷ್ ಮಾಡಿದ್ದಾರೆ ಸರ್ಕಾರದ ವತಿಯಿಂದ. ಇವೆಲ್ಲ ಸಿಕ್ಕಿದ್ದು ಇದೇ 40 ವರ್ಷದ ಅವಧಿಯಲ್ಲಿ. 1923ರಿಂದ 1964 ಅವಧಿಯಲ್ಲಿ. ಆ ನಂತರ ಬಂದಿದ್ದ 2-3 ಸಾವಿರ ಸಿಕ್ಕಿರ್ಬೋದು. ಅದೆಲ್ಲ ಸಿಕ್ಕಿದಾಗ್ಲೇ ನೀವು ಪ್ರಶ್ನೆ ಕೇಳ್ಬೋದು ನನಗೆ, ಹಂಗಾದ್ರೆ ಎಲ್ಲಿದ್ದರು ಈಗ 800 ವರ್ಷ? ಅದೇ ಪ್ರಶ್ನೆ. ಮತ್ತೆ ಇಲ್ಲಿ ಯಾಕೆ ಮಲ್ಕೊಂಡ್ರಿ 800 ವರ್ಷ? ಅದೇ ಪ್ರಶ್ನೆ. ಈ ವಚನಗಳು ಬೆಳಕಿಗೆ ಬಂದು ಒಬ್ಬ ವ್ಯಕ್ತಿಯ ಜೀವಮಾನದ ಒಂದು ಪ್ರಯತ್ನದಿಂದ ಹಳ್ಕೊಟ್ಟಿಯವರು, ಆ BLD ಸಂಸ್ಥೆ ಸ್ಥಾಪನೆ ಮಾಡಿದವರು ಅವರು. MB ಪಾಟೀಲ್ ಮಾತಾಡ್ತಾರಲ್ಲ, ಅವ್ರ ಸಂಸ್ಥೆ ಸಂಸ್ಥಾಪಕರೇ ಹಳ್ಕೊಟ್ಟಿಯವರು. 3ರಲ್ಲಿ ಅವರು ಒಬ್ಬರು. ಓಕೆ, ಹಳ್ಕೊಟ್ಟಿಯವರು ಒಬ್ಬ ಬಂತ್ರನಾಥ ಸ್ವಾಮಿಗಳು, ಮತ್ತೆ ಇವ್ರ ತಂದೆ ಕೊಟ್ಕೊಂಡು ಕಟ್ಟಿದ ಸಂಸ್ಥೆ ಇದು. ಆ ಸಂಸ್ಥೆ ಇವರಿಗೆ ಜೀವಾಳ. ಅದಕ್ಕೋಸ್ಕರ ಯಾಕೆ ಹಾರಾಡ್ತಾರೆ ಅಂತ ನೀವು ಹೋರಾಡ್ತಾರೆ ಅಂದ್ರೆ, ಇದು ಅವ್ರ ಜೀವಾಳ ರೀ. ಆ ಸಂಸ್ಥೆಯಿಂದಾನೇ ಪಬ್ಲಿಷ್ ಮಾಡಿದ್ರು 15 ವಾಲ್ಯೂಮನ್ನ. ಅವರು ಯಾರು 15 ವಾಲ್ಯೂಮನ್ನ? ಹಲ್ಕಟ್ಟಿಯವರು. ಈಗ ಬಂದಾಗ ಮೊದಲು ಮಂದಿಗೆ ಅರ್ಥ ಆಗ್ಲಿಲ್ಲ. ಇದು 15-20 ವರ್ಷ ಅರ್ಥನೇ ಆಗ್ಲಿಲ್ಲ ಏನಿದೆ ವಚನದಲ್ಲಿ ಅಂತ. ಅರ್ಥ ಮಾಡಿಕೊಟ್ಟವ್ರು ಯಾರು? ನೀವು ಪ್ರಶ್ನೆ ಕೇಳ್ಬೇಕು ನನಗೆ. ಯಾರು ಮಾಡಿಕೊಟ್ರು ಅಂದ್ರೆ ಲಿಂಗಾಯತರಲ್ಲ. ಯಾರು ಮಾಡಿಕೊಟ್ರು ಸರ್? ಬ್ರಾಹ್ಮಣ ವಿದ್ವಾಂಸರು. ಅವ್ರು ಯಾರು ಹೇಳ್ತೀನಿ. ಸಂಯುಕ್ತ ಕರ್ನಾಟಕ ಪತ್ರಿಕೆ ನೋಡಿದ್ರಲ್ಲ, ಅವ್ರ ಸಂಸ್ಥಾಪಕರು ಯಾರು? ದಿವಾಕರ್ ರಂಗನಾಥ್. ಅವ್ರು ಯಾರು? ಕೇಂದ್ರ ಸರ್ಕಾರದಲ್ಲಿ ಡೆಪ್ಯೂಟಿ ಮಿನಿಸ್ಟರ್ ಆಫ್ ಎಜುಕೇಶನ್ ಆಗಿದ್ರು. ಬಿಹಾರದ ಗವರ್ನರ್ ಆಗಿದ್ರು. ಹುಬ್ಬಳ್ಳಿಗೆ ಬಂದು ಲೋಕ ಶಿಕ್ಷಣ ಟ್ರಸ್ಟ್ ಚಾಲೂ ಮಾಡಿದ್ರು. ಕರ್ಮವೀರ ಅವು ಎಲ್ಲ ಚಾಲೂ ಮಾಡಿದ್ರು. ಅವರು ಒಂದು ಪುಸ್ತಕ ಬರೆದ್ರು. ಏನಂದ್ರೆ ವಚನ ಶಾಸ್ತ್ರ ರಹಸ್ಯ. ಏನಿದೆ ರಹಸ್ಯ ಇದರಲ್ಲಿ? ನಾನು ಹೇಳಿದೆ ಲಿಂಗಾಯತರು ಬರಲಿಲ್ಲ, ಯಾವ ಸ್ವಾಮಿಗಳು ಬರಲಿಲ್ಲ, ಒಬ್ಬ ಬ್ರಾಹ್ಮಣ ಪಂಡಿತ ಬರೀತಾರೆ. ಯಾಕಂದ್ರೆ ಈ
ಸಂಪೂರ್ಣ ಫಿಲಾಸಫಿಯನ್ನು ಅರ್ಕೊಂಡು ಕೊಡೋದವರು ವೇದಿಕ್ ಫಿಲಾಸಫಿಯನ್ನು ಬ್ರಾಹ್ಮಣರು. ಅವರಿಗೆ ಚೆನ್ನಾಗಿ ಅರ್ಥ ಆಗಿತ್ತು ಅದಕ್ಕೆ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂತ. ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಸಾರಾಂಶನದು ವೇದ ಶಾಸ್ತ್ರ ಪುರಾಣಗಳಲ್ಲಿ ಇರುವುದು ಇಲ್ಲಿದೆ, ಅದು ಇಲ್ಲಿರೋದು ಅಲ್ಲಿಲ್ಲ, ಇದೇ ಡಿಫ್ರೆನ್ಸ್ ಸಾಕು. ವೇದ ಶಾಸ್ತ್ರ ಪುರಾಣಗಳಲ್ಲಿ ಇರುವುದು ಅನೇಕ ವಸ್ತುಗಳು ಇದ್ರಾಗ ಇದೆ, ಆದ್ರೆ ಇಲ್ಲಿರುವುದು ಅಲ್ಲಿಲ್ಲ. ಇದು ಅವ್ರು ಹೇಳಿದ್ರು. ನೀವು ವೇದೋಪನಿಷತ್ತುಗಳು ಅದರ ಸಬ್ಸೆಟ್ ಅಂತೀರಾ? ಅದೇ ತಪ್ಪಾಗಿರೋ ಜನರಲೈಸೇಷನ್, ಹೀಗೇನು ಎಕ್ಸೈಸ್ ಜನರಲೈಸೇಷನ್. ಅವ್ರು ಹೇಳಿದಂದ್ರೆ ವೇದ ಶಾಸ್ತ್ರ ಉಪನಿಷತ್ತುಗಳ ಕೆಲವು ತತ್ವಗಳು ಎಲ್ಲ ಅಲ್ಲ ಇಲ್ಲಿದೆ, ಆದ್ರೆ ಫುಲ್ ಅಲ್ಲ, ಕೆಲವು ಮಾತ್ರ ಅಂತ ಇದೆ. ನಾನು ನಂಗೆ ನಂಬರ್ ಹೇಳ್ತೀನಿ ಆಮೇಲೆ. ಆದ್ರೆ ಇಲ್ಲಿರುವುದು ಅಲ್ಲಿಲ್ಲ, ಯಾವ ವೇದ ಶಾಸ್ತ್ರ ಪ್ರಾಣ ಇಲ್ಲ. ನಾನು ಹೇಳ್ತಾ ಇಲ್ಲ, ರಂಗನಾಥ್ ದಿವಾಕರ್ ವಚನಶಾಸ್ತ್ರ ರಷ್ಯದಲ್ಲಿ ಹೇಳ್ತಾರೆ. ಮುಂದೆ ಮತ್ತೊಬ್ರು ಅದೇ ಕಾಲಕ್ಕೆ ಬಹಳ ದೊಡ್ಡ ಪ್ರೊಫೆಸರ್, ನಿಮ್ಗೆ ಗೊತ್ತಿದೆ, ಮೈಸೂರು ಅಲ್ಲ ಹಿಂದವ್ರು, ನಾನು ಹೆಸರು ಹೇಳ್ಬೇಕು, ಇದನ್ನು ಹೊಂದಿದ್ದು ಅವ್ರೆಲ್ಲ. ಒಬ್ರು ಜ್ಞಾನಪೀಠ ಅವಾರ್ಡ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಅವರು 600 ವಚನಗಳನ್ನ ಕನ್ನಡ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿ ಸೇಯಿಂಗ್ಸ್ ಆಫ್ ಬಸವ ಅಂತ ಹೇಳಿದ್ರು. ಸೈನ್ಸ್ ಆಫ್ ಬಸವ, ಸೇಯಿಂಗ್ಸ್ ಆಫ್ ಬಸವ, ಸೇಯಿಂಗ್ಸ್ ಆಫ್ ಬಸವ, ವಚನ ಮೀನ್ಸ್ ಸೇಯಿಂಗ್ಸ್ ಆಫ್ ಬಸವ, ಇನ್ ಅದರ್ ವರ್ಡ್ಸ್ ಬಸವರ ವಚನ ಅಷ್ಟೇ. ಅದು ಇಂಗ್ಲಿಷ್ ಅಲ್ಲಿ ಇದೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸೇಯಿಂಗ್ಸ್ ಆಫ್ ಬಸವ ಬೈ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ರೈಟ್. ಓಕೆ. ಮೂರನೇದವ್ರು MR ಶ್ರೀನಿವಾಸ ಮೂರ್ತಿ ಅವರು, ಮೈಸೂರಿನ ಕನ್ನಡ ಸಾಹಿತ್ಯದ ಪ್ರೊಫೆಸರ್. ಅವ್ರೇನ್ ಬರೆದ್ರು, ಇದು ಬಹಳ ಮುಖ್ಯ. ವೆಂಕಟೇಶ್ವರನಿಗೆ ಅವ್ರಿಗೆ, ಮಲ್ಲೇಪುರ ವೆಂಕಟೇಶ್ವರನಿಗೆ ಅವರು ಅವ್ರು ಹೇಳಿ ಸುಳ್ಳು ಹೇಳಿದ್ರು, ನಾವು ಅಲ್ಲಿ ತೋರಿಸ್ಕೊಟ್ಟು ಪಬ್ಲಿಷ್ ಮಾಡಿ ಕಳ್ಸಿದ್ವಿ ಅವರಿಗೆ. ಅವ್ರೇನ್ ಹೇಳ್ತಾರೆ, ವಚನ ಧರ್ಮ ಸಾರ. ಯಾರು ಬರೆದ್ರು? MR ಶ್ರೀನಿವಾಸ ಮೂರ್ತಿ. ಆನಂತರ ಅಣಕರದವರು, ಅಣಕರ್ ದೊಡ್ಡ ಕಾದಂಬರಿಕಾರ. ಆನಂತರ ಇನ್ನೊಬ್ಬರು ಇತ್ತೀಚೆಗೆ ಬರ್ತಾರೆ, ನನ್ನ ಕಡೆ ಬುಕ್ ಅದು, ಬಾಸೂರು ಸುಬ್ಬಾರಾವ್ ಅಂತ, GSV. ಬಾಸೂರು ಸುಬ್ಬಾರಾವ್ ಅವರು ಗೌಡ ಸರ್ಸ ಬ್ರಾಹ್ಮಣರು, ಮಂಗಳೂರು ಅವರು. 27 ವರ್ಷ ಡೆನ್ಮಾರ್ಕ್ ದಲ್ಲಿ ಇದ್ರು. 2 ಬೃಹತ್ ಗ್ರಂಥಗಳು ಬರ್ತಾರೆ, ಒಂದು ಅಲ್ಲಮನ ವಚನಗಳ ಬಗ್ಗೆ, ಮತ್ತೊಂದು ಲಿಂಗಾಯತ ಫಿಲಾಸಫಿ ಬಗ್ಗೆ. ಅದು 92ರಲ್ಲಿ 95 ಪಬ್ಲಿಷ್ ಆಗಿದೆ. ಇಷ್ಟು ದಪ್ಪ ಬುಕ್ ಇದೆ. ಟೈಟಲ್ ಲಿಂಗಾಯತ ಫಿಲಾಸಫಿ. ಬರೆದವರು ಸುಬ್ಬಾರಾವ್ ಬಾಸೂರು, ಮಂಗಳೂರಿನ GSP ಬ್ರಾಹ್ಮಣರು. ಪಾಪ 2 ವರ್ಷ ಸತ್ತು, ನಾನು ಭಾಳ ಕಾಂಟ್ಯಾಕ್ಟ್ ಇದ್ರು. ಇದಲ್ಲದೆ ಎಲ್ಲದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿ ಅರ್ಥೈಸಿದವರು A.K. ರಾಮಾನುಜನ್. ಅವ್ರದ್ದು ಬಹಳ ಸ್ಪೀಕಿಂಗ್ ಆಫ್ ಶಿವ ಅಂತ, ಅದು ಸುಮಾರು ಒಂದು 20 ಲಕ್ಷ ಕಾಪಿಗಳು ಪೆಂಗ್ವಿನ್ ಕ್ಲಾಸಿಕ್ ನಲ್ಲಿ ಬಂತು. ಪೆಂಗ್ವಿನ್ ಕ್ಲಾಸಿಕ್ ನಲ್ಲಿ ಬಂತದ್ದು. ಎಷ್ಟು 10-20 ಭಾಷೆ ಟ್ರಾನ್ಸ್ಲೇಟ್ ಆಗಿದೆ. ಅಂದ್ರೆ ಅಲ್ಲ, ಒಂದು ಕಾಂಟೆಕ್ಸ್ಟ್ ಗೊತ್ತಾಗ್ಲಿಲ್ಲ ನನಗೆ. ಸ್ಪೀಕಿಂಗ್ ಆಫ್ ಶಿವನ ರಾಮಾನುಜಂ ಅವರು ಬರೆದ್ರು ಅಂದ್ರೆ ನೀವೇನ್ ಹೇಳಕ್ ಹೊರಟಿದ್ದೀರಾ? ನಾನಂದ್ರೆ ವಚನಗಳನ್ನ ಅಲ್ಲ, ಅವ್ರು ವಚನದ ಬಗ್ಗೆ ಹೇಳಿದ್ರ, ಶಿವನ ಬಗ್ಗೆ? ವಚನ ಬಗ್ಗೆ. ಅಲ್ಲಿ ಇರೋದು ಶಿವ ಅಂದ್ರೆ ಹಿಂದೂ ಶೈವ ವೈದಿಕ ಬಿಟ್ಬಿಟ್ಟು ಇಲ್ಲ ಇಲ್ಲ we should not get confused. ಸೇಯಿಂಗ್ ಈಗ ಆಕ್ಚುಲಿ ಸೇಯಿಂಗ್ಸ್ ಬಸವಣ್ಣ ವಚನಗಳನ್ನ ತಗೊಂಡಿದ್ದಾರೆ ಇಂಗ್ಲಿಷ್. I got it. ಈಗ ಇನ್ನೂ 4-5 ಜನ ಇದ್ದಾರೆ, ನಾನು ಮುಖ್ಯ ಹೆಸರು. ಇವರೆಲ್ಲರೂ 1950-60 ದಶಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿ, ಇನ್ನು ಇವರು ತಳಕಿನ ವೆಂಕಣ್ಣಯ್ಯನವರು ಬರೆದಿದ್ದು 1923ರಲ್ಲಿ. ಅವರಿಂದ ಚಾಲು ಆಯ್ತು ವೀರೇಶ ಬೇರೆ ಲಿಂಗಾಯತ ಬೇರೆ ಅಂತ. ಪ್ರಬುದ್ಧ ಕರ್ನಾಟಕ ಪತ್ರಿಕೆಯಲ್ಲಿ ಬರೆದ್ರು. ಇದು S.K. ಜಾಮದಾರ್ ಅವರದಲ್ಲ, ಮುಂಚೆನೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು. ಆಮೇಲೆ ಏನ್ ಬರೆದ್ರು? S.M. ಜಾಮದಾರ್ ಅವರದ್ದಲ್ಲ, ಅಲ್ಲ, ತಳಕಿನ ವೆಂಕಣ್ಣಯ್ಯವರು ಪ್ರಬುದ್ಧ ಕರ್ನಾಟಕ ಪತ್ರಿಕೆಯಲ್ಲಿ ಈ ಶಿವತತ್ವ ಸಾರ ಅಂತ ಒಂದು ಪಂಚಾಚಾರದ ಇನ್ನೊಂದು ಗ್ರಂಥ ಇದೆ. ಅದನ್ನ ಬರೆದವರು ಪಂಚಾಚಾರ್ಯಲ್ಲಿ ಒಬ್ಬರಾಗಿಂತ ಪಂಡಿತಾರಾಧ್ಯರು, ಶ್ರೀಶೈಲ ಪೀಠದವರು, ಮಲ್ಲಿಕಾರ್ಜುನ ಪಂಡಿತರಾದ್ರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಸಮಕಾಲರಾಗಿದ್ದಾಗ ಬರೆದ ಬುಕ್ ಅದು. ಆ ಬುಕ್ಕನ್ನ ಈ ತೆಲುಗುದಲ್ಲಿ ಮಾಡಿದ್ದಾರೆ, ಕನ್ನಡದಲ್ಲೂ ಇದೆ, ಬೇರೆ ಭಾಷಾಂತರಣ ಆಗಿದೆ. ಅದು ಆ ಬುಕ್ಕಿನ ಅರ್ಥ ಮಾಡ್ಕೊಂಡು ವಚನಗಳನ್ನ ಚೆನ್ನಾಗಿ ಓದ್ಕೊಂಡಿದ್ರು ಅವರು. ಓದ್ಕೊಂಡ್ಮೇಲೆ ವಚನದಲ್ಲಿ ಹೇಳೋದು ಹೀಗಿದೆ, ಇದ್ರಲ್ಲಿ ಹೇಳೋದು ಹಿಂಗಿದೆ, ಎರಡು ಒಂದಾಗಿ ಸಾಧ್ಯ ಇಲ್ಲ. ಆದ್ರೆ ಪಂಡಿತಾರಾಧ್ಯ ಬಸವಣ್ಣನವರು ದೊಡ್ಡ ಫ್ಯಾನ್ ಪಂಡಿತಾರಾಧ್ಯ. ಹೌದು, ಶ್ರೀಶೈಲ್ ಅವರು ಅಂದ್ರೆ ವೀರಶೈವದವರು ಅಂತ ನೀವು ಹೇಳ್ತಾ ಇದ್ದೀರಿ. ಅವ್ರು ಏನ್ ಹೇಳಿದ್ರು, ಬಸವಣ್ಣನಿಗೆ ಅವರು ಬರೆದು ಕಳಿಸ್ತಾರೆ, ನಾನು ಭೇಟಿ ಆಗ್ಬೇಕು ಅಂತ. ಬಸವಣ್ಣ ಅವ್ರಿಗೆ ಏನ್ ಹೇಳ್ತಾರೆ, ಇಲ್ಲಿ ಬರ್ಬೇಕಾದ್ರೆ ಜನಿವಾರ ತೆಗೆದ್ಬಾರ, ಜನಿವಾರ ಬಿಟ್ಟು ಬರೋದ್ರೆ ಜನ ಇಟ್ಕೊಂಡ್ ಬರೋದು ಬರ್ಬೇಡ ಅಂತ. ನಾನು ಬ್ರಾಹ್ಮಣ ಅಂತ ಬರ್ತಾ ಇದ್ದಾರೆ, ಬರ್ಬೇಡ, ನಾನು ಬ್ರಾಹ್ಮಣನ ಅಲ್ಲ, ಬರ್ಬೇಡ ಅಂತ. ಅದಕ್ಕೆ ಅವನು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಬಸವಲಿಂಗ ಯಜ್ಞೋಪಿತಂ
ಏನು ಬ್ರಾಹ್ಮತ್ವದ ಗುರುತು ಅದ್ ಹೆಂಗ್ ಬಿಟ್ಟು ಬರ್ಲಿ ಅಂತ ಬರಬೇಡ ಅಂತಾರೆ ಅವರು. ಆದ್ರೂ ಕೂಡ ಮನುಷ್ಯನಿಂದ ಹೊಡ್ತಾರೆ ಶ್ರೀಶೈಲಿಂದ, ದಾರಿಯಲ್ಲಿ ಬರ್ತಿರ್ತಾರೆ. ಅವಾಗ ಬಸವಣ್ಣವ್ರು ಹೋದ್ರು. ಇನ್ನು 1167 ಸುಮಾರು ಆದ ಐತಿಹಾಸಿಕ ಘಟನೆ ಅವ್ರು ಬರ್ತಾರೆ. ಅದಕ್ಕೆ ಅವ್ರು ಬಹಳ ದುಃಖ ಆಗಿ ಒಂದು ಗೀತೆ 80 ಲೈನ್ ಒಂದು ಕವಿತೆ ಬರ್ತಾರೆ. ಅದ್ರ ಹೆಸರು ಬಸವ ಗೀತ. ತೆಲುಗಿನಲ್ಲಿದೆ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಬಸವ ಗೀತ ಶೋಕ ಗೀತೆ. ಅದು ಎಲಿಜಿ ನೀವು ಓದ್ಬೇಕು ಹೆಂಗೆ ಏನ್ ಬರ್ತಾರೆ ಅಂತ. ಅವರು ವೀರಶೈವರಾದ್ರು ಇವ್ರು ದೊಡ್ಡ ಅಭಿಮಾನಿ. ಅವ್ರು ಏನ್ ಹೇಳ್ತಾರೆ, ನೀನಿಲ್ಲದ ಈ ಧರ್ಮ ಯಾರು ಪ್ರಚಾರ ಮಾಡೋರು ಹತ್ಕೊಂಡ್ ಬರ್ತಾರೆ. ಅದನ್ನ ಶೋಕ ಗೀತೆ, ಅದು ಬಸವ ಗೀತ ಅಂತ ಪುಸ್ತಕ. ಹಾಡಿನ ಹೆಸರೇ ಅದಾಗಿದೆ. ಅವರು ಬರೆದ ಪುಸ್ತಕ ಶಿವತತ್ವ ಸಾರ. ಅದನ್ನ ಅಡಕಿನ ವೆಂಕಣ್ಣವರು ಚೆನ್ನಾಗಿ ತೆಲುಗಿನಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಓದ್ಕೊಂಡ್ಬಿಟ್ಟು ಇಲ್ಲಿರುವಂತ ಧರ್ಮ ವಚನ ಧರ್ಮದಲ್ಲಿ ಅಲ್ಲ, ವೀರಶೈವರು ಬೇರೆ ಅಂತ 12 ಕಾರಣ ಕೊಟ್ಟಿದ್ದಾರೆ. ಈಗ ಸರ್ ನೀವು ಹೇಳಿದ್ರೆ ಅದಕ್ಕೊಂದು ಹಿನ್ನೆಲೆ ಇದೆ, ದೊಡ್ಡದಿದೆ, ವಿಶಾಲವಾದ ಬಹಳ ವೈಶಾಲ್ಯತೆ ಇದೆ. ಓಕೆ ಸರ್. ಆದ್ರೆ ನಾನ್ ಕೇಳ್ತಾ ಇರೋದು, ಈಗ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಮಾನ್ಯತೆ ಸಿಗೋದು ಅಂದ್ರೆ ನಿಜಕ್ಕೂ ಏನು, ಅಕ್ಷರಶಃ ಏನು, ಮತ್ತೆ ಸಿಕ್ಕಾದ್ಮೇಲೆ ಆಗುವ ಪರಿಣಾಮಗಳೇನು, ಅದರ ಪ್ರಯೋಜನಗಳೇನು? ಎರಡನೇ ಪ್ರಶ್ನೆ ಬರ್ತೀನಿ. ನೀವು ಸಂಕ್ಷಿಪ್ತವಾಗಿ ಹೋಗೋಣ. ನೀವು ಪ್ರಾರಂಭದಲ್ಲಿ ಏನ್ ಕೇಳಿದಿರಿ, ಧರ್ಮ ಯಾಕೆ ಕೇಳ್ತಾ ಇದ್ದೀರಿ? ನಾನು ಉತ್ತರ ಏನ್ ಕೊಟ್ಟೆ, ಜೈನ ಬೌದ್ಧ ಸಿಖ್ ಕೊಟ್ರಲ್ಲ. ನಾವು ಅಷ್ಟೇ ಕೇಳ್ತಾ ಇರೋದು ಸ್ವಾಮಿ, ಗೊತ್ತಾಯ್ತಾ? ನಾವು ಈಗ ಅವ್ರಿಗೆ ಕೊಟ್ಟಿದ್ದೀರಿ, ಅವ್ರು ಸರಿಸಮ ನಾವೊಂದು ಪ್ರತ್ಯೇಕ ಐಡಿಯಾಲಜಿ ಇದೆ, ಅದು ನಮಗ್ ಕೊಡಿ. ನಾವೇನು ವೈರಿಗಳಾಗೋದಿಲ್ಲ. ನಿಮ್ಮ ಡೆಫಿನೇಷನ್ ಪ್ರಕಾರ ನಮ್ಮ ಪುಣ್ಯಭೂಮಿ ಇದೆ, ನಮ್ಮ ಪುಣ್ಯಭೂಮಿನೂ ಇದೆ, ಜನ್ಮಭೂಮಿನೂ ಇದೆ, ಕರ್ಮಭೂಮಿನೂ ಇಲ್ಲ. ಇಲ್ಲೇ ಹುಟ್ಟಿ ಇಲ್ಲೇ ಸಾಯ್ತೀವಿ. ನಿಮ್ ವೈರಿಗಳ ನಾವು. ಈಗ ಜೈನರ ವೈರಿಗಳಾದ್ರ, ಬುದ್ಧನ ವೈರಿಗಳಾದ್ರ, ಸಿಖ್ನ ವೈರಿಗಳಾದ್ರ, ನಾವು ನಿಮ್ ಕೂಡ 12 ವರ್ಷ ಬದುಕಿದ್ರೆ ಸಾಮಾನ್ಯ ವೈರಿಗಳಾಗಿದ್ದೀವ. ನಿಮ್ಮ ಜೊತೆ ಎಲ್ಲದರಲ್ಲಿ ಭಾಗವಹಿಸಿದ್ದೀವಿ. ಇಷ್ಟು ವರ್ಷ ಆರಾಮಾಗಿ ಬದುಕಿಲ್ವಾ? ಬದುಕಿದೀವಲ್ಲ, ಹಂಗೆ ಇರಿ ಅಂತ. ಆದ್ರೂ ಆಗುದಿಲ್ಲ, ಯಾಕಂದ್ರೆ ನಮ್ಗೆ ಹಂಗೆ ಇರಿ ಅಂತ ಕೇಳಿಲ್ಲ. ಅಂದ್ರೆ ಅದು ಸಿಕ್ಕ ಮೇಲೆ ಆಗುವ ನಿಜಕ್ಕೂ ಪ್ರಯೋಜನಗಳೇನು ಅಂತ ಒಂದ್ ಸ್ವಲ್ಪ ಗೊತ್ತಾದ್ರೆ ನಿಮ್ಮ ಹೋರಾಟದ ಹಿನ್ನೆಲೆ. ಅದು ನಿಮ್ 3ನೇ ಪ್ರಶ್ನೆ. ಮೂರನೇ ಪ್ರಶ್ನೆ. ಓಕೆ, ಅದಕ್ಕೆ ಬರ್ತೀನಿ. ಮೊದಲನೇ ಪ್ರಶ್ನೆ ಉತ್ತರ ಕೊಟ್ಟಿದ್ದೀನಿ, ನೇರವಾಗಿ ಕೊಟ್ಟಿದ್ದೀನಿ. ಎರಡನೇ ಪ್ರಶ್ನೆ ನಾನು ಹೇಳಿದ್ರು ಅಂದ್ರೆ, ಭಾರತದಲ್ಲಿ ಜನಿಸಿ ಇಲ್ಲಿ ಬದುಕೋರು ಎಲ್ಲರೂ ಭಾರತೀಯರೇ. ಆ ಅರ್ಥದಲ್ಲಿ ವೈಶಾಲ್ಯದ ಅರ್ಥದಲ್ಲಿ ನಾವು ಹಿಂದೂಗಳೇ, ಅದ್ರ ಏನ್ ಬೇರೆ ಅರ್ಥ ಇಲ್ಲ. ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ಜೈನರು ಹಿಂದೂಗಳೇ, ಬೌದ್ಧರು ಹಿಂದೂಗಳೇ, ಸಿಖ್ರು ಹಿಂದೂಗಳೇ, ನಾವು ಹಿಂದೂಗಳೇ. ಅಂದ್ರೆ ಯು ಆರ್ ಟೆಲ್ಲಿಂಗ್ ದಟ್ ಇಟ್ಸ್ ಜಿಯೋಗ್ರಫಿಕಲ್ ಟರ್ಮ್ ಅಂತ ಹೇಳ್ತಾ ಇದ್ದೀವಿ. ಜಿಯೋಗ್ರಫಿಕಲ್ ಅಂಡ್ ಕಲ್ಚರಲ್, ನಾಟ್ ಧಾರ್ಮಿಕ. ಸಾವರ್ಕರ್ ಹೇಳೋದು ಇದನ್ನೇ, ಧಾರ್ಮಿಕವಾಗಿ ನೀವು ಸೆಪರೇಟ್, ಕಲ್ಚರಲಿ, ರೇಷಿಯಲಿ, ನ್ಯಾಷನಲಿ ಯು ಆರ್ ಹಿಂದೂಸ್. ಸರ್ ನೋ ಡೌಟ್. ಧಾರ್ಮಿಕ ಅಂದ್ರೆ ಮತ್ತೆ ನಾ ಈ ಪ್ರಶ್ನೆ ಕೇಳ್ಬೇಕಾಗತ್ತೆ, ಅಸಲಿ ಧರ್ಮ ಅಂದ್ರೆ ಏನ್ ಸರ್ ನಿಮ್ ಪ್ರಕಾರ? ಬರ್ತೀನಿ. ಈ 3ನೇ ಪ್ರಶ್ನೆ ಉತ್ತರ ಕೊಟ್ಟು ಬರ್ತೀನಿ. ಪ್ಲೀಸ್ ಬರ್ಬೇಕು. 3ನೇ ಪ್ರಶ್ನೆ. ಇವಾಗ ಯಾವ್ದೊಂದು ಲಾಭ ಏನು ಅಂತ. ಹೌದು, ಈ ಲಾಭ ಏನು ಅಂದ್ರೆ ನಮ್ಮ ಅಸ್ಮಿತೆ, ನಮ್ಮ ಅಸ್ತಿತ್ವ. ನಾವು ಬೇರೆ ಅಂತ, ನಾವು ಶ್ರೇಷ್ಠ ಅಥವಾ ನಾವು ಬೇರೆ ಅಂತ. ನಾನು ಶ್ರೇಷ್ಠ ಅಂತ, ಬಸವಣ್ಣ ಧರ್ಮದಲ್ಲಿ ಶ್ರೇಷ್ಠ ಅನ್ನೋದಿದ್ರೆ ನೀವು ಲಿಂಗಾಯತರಲ್ಲ. ನಾವು ಬೇರೆ ಅನ್ನೋದು ಬರುತ್ತಾ ಅಲ್ಲಿ ಬಸವ ಫಿಲಾಸಫಿಯಲ್ಲಿ? ಬಸವ ಧರ್ಮ ಅಂತ ಬರ್ತದಲ್ಲ. ಅಲ್ಲಲ್ಲ, ನಾವು ಬೇರೆ ಧರ್ಮ ಅಂತ ಬರ್ತದೆ, ಗ್ಯಾರಂಟಿ. ಗ್ಯಾರಂಟಿ. ಟು ಕನ್ಫರ್ಮ್ ದಟ್ ಐ ಆಸ್ಕ್ಡ್. ಯಾವ ಚಿಂತೆ ಬರಲ್ಲ, ಧರ್ಮ ಅಂತ ಬರ್ತದೆ. ಧರ್ಮ ಈಗ ಕೆಲವರು ಹೇಳ್ತಾರೆ, ಅವ್ನು ಬಸವಣ್ಣ ಕಟ್ಟಿಲ್ಲ, ಧರ್ಮ ಕಟ್ಟಿಲ್ಲ ಅಂತ. ಗೊತ್ತಿಲ್ಲ ಮಾತಾಡ್ತಾರೆ, ಅದ್ರ ಬಗ್ಗೆ ನಾನು ಯಾಕೆ ಉತ್ತರ ಕೊಡ್ಲಿ? ಅವ್ರು ಇನ್ನು ಏನ್ ಹೇಳ್ತಾರೆ ಗೊತ್ತಾ? ಮೈ ಗಾಡ್, ಅವ್ರು ಒಳಗಡೆ ಹೊಡ್ಕೊಂತ ಶಾಕ್ ಅನಿಸ್ಬೋದು. ನಾನು ಹೇಳೋದಿಲ್ಲ ವಚನಗಳನ್ನು. ಓಕೆ, ಇಲ್ಲಿ ಭವಿ ಮತ್ತೆ ಭಕ್ತ ಅಂತ ಬರ್ತಾರೆ. ಭವಿ ಮುಖ ನೋಡಬಾರ್ದು ಅಂತ ಹೇಳ್ತಾರೆ ಬಸವಣ್ಣ. ಸಣ್ಣ ಬಸವಣ್ಣ ಹೇಳ್ತಾರೆ, ಎಲ್ಲ ಶರಣರು ಹೇಳ್ತಾರೆ. ಭವಿ ಅಂದ್ರೆ ಏನು? ಲಿಂಗಾಯತ ಧರ್ಮವನ್ನ ಸ್ವೀಕಾರ ಮಾಡದೇ ಇರೋವನು ಭವಿ. ನೆನ್ಪಿಟ್ಕೊಳ್ಳಿ, ಭವಿಯ ಮುಖ ನೋಡಬಾರ್ದು ಅಂತ ಹೇಳ್ತಾರೆ ಅವರು. ಓಕೆ, ಹಾಗಿದೆ. ನಾನು ತಿರುಗಿ ಹೋಗೋದಿಲ್ಲ, ಟು ದ ಪಾಯಿಂಟ್ ಕೊಡ್ತೀನಿ. ಇವತ್ತಿನ ವರ್ತಮಾನದಲ್ಲಿ ಇದನ್ನ ಹೆಂಗೆ ನಾವು ಅಪ್ಲೈ ಮಾಡ್ಕೊಂಡು ಇರ್ಬೇಕು ಅಂತೀರಿ ಸರ್? ಅದು ಹೇಗೆ ಬಸವಣ್ಣ ಹಾಗಿರಿ. ಅಲ್ಲ, ಈಗ ನೀವು ಹಾಗೆ ಮಾಡ್ತಾ ಇದ್ದೀರಿ, ಮಾಡ್ತಾ ಇದ್ದೀರಿ. ಲಿಂಗಾಯತ ಧರ್ಮವನ್ನ ಸ್ವೀಕಾರ ಮಾಡದೇ ಇರೋವನ್ನ ಮುಖನೇ ನೋಡಲ್ವ ತಾವು? ಅಲ್ಲ, ಅದು ಎಕ್ಸ್ಟ್ರೀಮ್ ಬಂದಿದೆ. ಪ್ರಶ್ನೆ ಇರೋದು ಬಸವಣ್ಣ ಹೇಳಿ ಎಲ್ಲರೂ ಈಕ್ವಲ್ ಅಂತ ಹೇಳಿದ್ರಲ್ಲ, ಅದು ಬಂದಾಗ ನೀವು ಹೇಳಿದಿರಿ ನಮ್ ಶ್ರೇಷ್ಠ ಅಂತ ತಿಳ್ಕೊಂಡಿದ್ರಿ. ಇಲ್ಲ, ಶ್ರೇಷ್ಠ ಅಂತ ತಿಳ್ಕೊಂಡು ಲಿಂಗಾಯತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಬಸವಣ್ಣ ಹೇಳಿದ್ರು ಎಣ್ಣಗಿಂತ ಕಿರಿಯರಿಲ್ಲ. ಹಾಗಿದಾಗ ಯಾರು ಹಿರಿಯರು ಅಂತಾರಲ್ಲ ಅವ್ರು ಲಿಂಗಾಯತರಲ್ಲ. ಅದೇ ಬಂದಿರೋದು ವೀರಶೈವ ಲಿಂಗಾಯತ ಬಗ್ಗೆ ಕೇಳಿದಿರಿ, ಅದೇ ಡಿಫ್ರೆನ್ಸ್. ನಾವು ಅಲ್ಲಿ ಹಿರಿಯರು ಅಂತ ಹೇಳ್ತಿದ್ದಾರೆ, ಹಾಗಾಗಿ ನೀವು ಹೇಗೆ ನೀವು ಲಿಂಗಾಯತ ಸಮುದಾಯಕ್ಕೆ ಸೇರ್ತೀರಿ ಅನ್ನೋದು ನಿಮ್ ಪ್ರಶ್ನೆ. ಉತ್ತರ ಕೊಟ್ಟಾಯ್ತಾ? ತುಂಬಾ ಚೆನ್ನಾಗಿ ಕೊಟ್ರಿ. ಹಾಗೆ ಇರೋದು. ನಾನು ಹೇಳ್ತಾ ಇಲ್ಲ ಸ್ವಾಮಿ, ಕಳೆದ ವಾರ ನೀವು ನೋಡಿದಿರಿ ತಾನೆ ಬಸವ ಕಲ್ಯಾಣದಲ್ಲಿ
ನಿಮಗೆ ನಾನು ಉದಾಹರಣೆಯನ್ನು ಕೊಡ್ಬೇಕಾಗಿಲ್ಲ. ಈ ವೀರಶೈವ ಸಂಸ್ಕೃತಿಯ ಪ್ರದರ್ಶನ ಆಗಿದ್ದು ಕಳೆದ ತಿಂಗಳ 19ನೇ ತಾರೀಕು ಹುಬ್ಬಳ್ಳಿಯಲ್ಲಿ, ಕಳೆದ ತಿಂಗಳ 22ರಿಂದ ಇದೇ ತಿಂಗಳ 2ನೇ ತಾರೀಕು ಆಗಿದ್ದು ಬಸವ ಕಲ್ಯಾಣದಲ್ಲಿ. ಮಾಡಿದವರು ಯಾರು ಮಾಡಿದ್ದು? ಬಸವ ಕಲ್ಯಾಣ ಮಾಡಿದ್ದು ರಂಭಾಪುರಿ ಪೀಠದ ಜಗದ್ಗುರುಗಳು, ಪಂಚಾಚಾರ್ಯ ಪ್ರಮುಖರು. ನೋಡಿದಿರ ಅದನ್ನ ನೀವು? ಅದು ಎಲ್ಲ ಟಿವಿಯಲ್ಲಿ ನೋಡಿದ್ರಿ, ಕಂಟಿನ್ಯೂಸ್ 10 ದಿವಸ ನೋಡಿದಿರಿ ಅವ್ರದ್ದೇನು. ನಾನು ಅಡ್ಡ ಪಲ್ಲಕ್ಕಿ, ಜಲಧಾರಿಗಳು, ಕಿರೀಟ ಬದ್ವಲ್ಲ. ಆದ್ರೆ ಲಿಂಗಾಯತ ಸ್ವಾಮಿಗಳು ಹೆಂಗಿರ್ತಾರೆ ನೋಡಿದ್ರೆ? ಯಾರು ಕಿರೀಟ ಹಾಕೊಂಡಿದಾರ? ಯಾರಂದ ಹೊಟ್ಟೆ ಹಾಕೊಂಡಿದಾರ? ನಿರಾಭಾರಿ ಬಸವಣ್ಣನವ್ರು ಕಿರೀಟ ಹಾಕೊಂಡಿದ್ರು. ಇಲ್ಲ, ಅದು ಕಾಲ್ಪನಿಕ. ಹೆಂಗೆ ಇದು ವಾಸ್ತವ? ಯಾರು ನೋಡಿಲ್ಲ ರೀ ಬಸವಣ್ಣ, ಯಾರು ನೋಡಿಲ್ಲ. ಅದು ಕವಿ ಕಲ್ಪನೆ ಸಂಬಂಧಪಟ್ಟಂಗೆ ಬರ್ದಿದ್ದಾರೆ. ನೀವು ಬಸವಣ್ಣ 4 ಚಿತ್ರ ನೋಡ್ತೀರಿ, ಬಸವಣ್ಣ ಯಾರು ನೋಡಿಲ್ಲ. ಅವರ ಭಾವಚಿತ್ರಗಳಾಗ್ಲಿ ಅವರ ಮೂರ್ತಿ ಆಗ್ಲಿ ಇಲ್ಲ. ಈಗ ಹೇಗೆ ಪೈಗಂಬರು ನಾನು ಮೂರ್ತಿ ಭಾವಚಿತ್ರ ಇಡಬಾರ್ದು ಅಂತ ಹೇಳಿದಾರೆ, ಹಾಗೆ ಬಸವಣ್ಣ ಹೇಳಿಲ್ಲ. ಆದ್ರೂ ಕೂಡ ಅದು ಎಲ್ಲಿ ಗುರುಗಳು ಇಲ್ಲ. ಇದು ಕಾಲ್ಪನಿಕವಾದಂತ ಬಂದು ಕುದುರೆ ಮೇಲೆ ಕೊಡೋದು, ಪೂಜಾ ಮಾಡೋದು, ಕೊಡೋದು, ಕಿರೀಟ ಹಾಕೊಂಡು ಕೊಂಡೋದು, ಕೃಷಿ ಮೇಲೆ, ಇವೆಲ್ಲ ಕಾಲ್ಪನಿಕವಾದಂತದ್ದು. ಬಿಟ್ಬಿಡಿ ಅವನ್ನೆಲ್ಲ. ಆರ್ಟಿಕಲ್ 25 ಅಂದ್ರೆ ಪರಿಚಯದ 25 ಏನ್ ಹೇಳಿದೆ? ಭಾರತದಲ್ಲಿ ವಾಸವಾಗಿರುವ ಪ್ರತಿಯೊಬ್ಬ ನಾಗರಿಕನಿಗೆ ತನ್ನ ಯಾವುದೇ ಧರ್ಮವನ್ನ ಆಚರಿಸುವ, ಬೆಳೆಸುವ, ಆಚರಿಸುವ, ಉಳಿಸುವ, ಬೆಳೆಸುವ 3 ಇಂಗ್ಲಿಷ್ ಶಬ್ದ ಇದೆ ಅಲ್ಲಿ. ಟು ಪ್ರೊಫೆಸ್, ಟು ಪ್ರಾಕ್ಟಿಸ್ ಅಂಡ್ ಟು ಪ್ರಾಪಗೇಟ್. ಈ 3 ಇದೆ ಸಂವಿಧಾನದಲ್ಲಿ. ಅದು ಎಲ್ಲರಿಗೂ ಇದೆ. ಇವಾಗ ನೀವು ಬಂದಿರಲ್ಲ, ಇನ್ನೊಂದು ಪ್ರಶ್ನೆ ಪ್ರಾರಂಭ ಚಾಲು ಮಾಡಿದ್ರಿ. ಈಗ ಜನಗಣತಿ ಬರ್ತದೆ ಮುಂದಿನ ವರ್ಷ 27ಕ್ಕೆ, 26ರಿಂದ 27ಕ್ಕೆ. ಈಗ ಸಮೀಕ್ಷೆ ನಡೀತಾ ಇದೆ. ಆ ಸಮೀಕ್ಷೆಯಲ್ಲಿ ಏನಿದೆ? ಧರ್ಮ, ನಿಮ್ ಧರ್ಮ ಯಾವ್ದು ಅಂತ ಕೇಳ್ತಾರೆ. ಈಗ ನಮ್ಗೆ ಪ್ರಶ್ನೆ ಬಂದ್ರೆ ಇದೆ ತಾನೇ, ಗಲಾಟೆ ಆಗ್ತದೆ. ನೀವು ಲಾಸ್ಟಿಗೆ ಆಗ್ತದೆ ಅಂತ ಇಲ್ಲಿ ಬಂದಿದೆ, ನಿಮ್ಮ ಪ್ರಶ್ನೆ ಬಂತು ಈಗ. ಅದು ಅದರಲ್ಲಿ ನಾನು ಏನ್ ಬರ್ಸ್ಬೇಕು? ಲಿಂಗಾಯತ ಅಂತ ಬರ್ಸ್ಬೇಕು, ವೀರಶೈವ ಲಿಂಗಾಯತ ಬರ್ಸ್ಬೇಕು, ವೀರಶೈವ ಅಂತ ಬರ್ಸ್ಬೇಕು, ಹಿಂದೂ ಅಂತ ಬರ್ಸ್ಬೇಕು? ನೀವ್ ಹೇಳಿ. ನನಗೊಂದು ಅಸ್ಮಿತೆ ಧರ್ಮ ಅಲ್ಲ, ಅದಕ್ಕೆ ಒಂದು ಗುರುತಲ್ವಾ? ಅದು ಗುರುತಲ್ವಾ? ನನಗೆ ಅಸ್ಮಿತೆ ಮುಖ್ಯ. ಯಾಕಂದ್ರೆ ನಮ್ಗೆ ನಮ್ದೇ ಆದ ಸಿದ್ಧಾಂತ ಇದೆ, ನಮ್ದೇ ಆದ ಇತಿಹಾಸ ಇದೆ, ನಮ್ಮದೇ ಅಂತ ನಂಬಿಕೆಗಳು, ರೀತಿ ರಿವಾಜುಗಳಿದೆ. ನೀವು ಅದನ್ನ ತಗೊಳ್ಳಿ, ಇದನ್ನ ತಗೊಳ್ಳಿ ಅಲ್ವಾ ಅಂತ ನಿಮ್ಗೆ ಹೇಳ್ಕೊಂಡು ಹೋಗಿ. ಬಟ್ ನನ್ನ ಅರ್ಥ ನನಗಿದೆ, ನನ್ನ ಅಸ್ಮಿತೆ, ನನ್ನತನ ನನಗೆ ಬೇಕು. ಅದು ನಾನು ಹೇಳ್ತಾ ಅದಕ್ಕೋಸ್ಕರ. ಅದು ಮೊದಲೇದು ಸಾಮಾಜಿಕ ನ್ಯಾಯಕ್ಕಾಗಿ ಅಂತನಾ? ಸಾಮಾಜಿಕ ಧಾರ್ಮಿಕ ನ್ಯಾಯಕ್ಕಾಗಿ. ಧಾರ್ಮಿಕ ನ್ಯಾಯ, ಸಾಮಾಜಿಕ ನ್ಯಾಯಕ್ಕೆ ಬರ್ಲಿಲ್ಲ. ಧರ್ಮಕ್ಕೊಂದು ಉತ್ತರ ಕೊಟ್ಕೊಂಡು ಆಮೇಲೆ ಈ ಪ್ರಶ್ನೆ ಮುಂದುವರ್ಸ್ಕೊಂಡು. ಕರೆಕ್ಟ್. ಈಗ ನೀವು ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ರಾಜಕೀಯ ಬಂದ್ರೆ ಅವ್ನು 3 ದಿವಸ ಕೊಡ್ಬೇಕು. ಹೌದ್ರಿ ಸರ್, ಅದಕ್ಕೆ ಈಗ ನಾವ್ ಹೇಳೋದು ಹೆಡ್ಲೈನ್ಸ್ ಹೇಳ್ಕೊಂಡು, ನಾನು ಧಾರ್ಮಿಕವಾಗಿ ನನ್ನ ಅಸ್ಮಿತೆ, ನನ್ನತನ ನನಗೆ ಬೇಕು. ಯಾಕೆ? ಸಂವಿಧಾನ ಕೊಟ್ಟಿದ್ದಾರೆ ರೈಟನ್ನ. ನೀವು ಯಾಕೆ ಬೇಕು ಅಂತ ಕೇಳೋ ಹಕ್ಕಿಲ್ಲ. ಕೇಳೋ ಹಕ್ಕಿಲ್ಲ ಯಾರೇ ಇರ್ಲಿ ಅವರು. ಆ ಕೇಳು ಹಕ್ಕು ಅವ್ರಿಗಿಲ್ಲ, ಆಚರಿಸೋಕೆ ನನಗಿದೆ. ಯಾಕೆ? ಸಂವಿಧಾನ ಕೊಟ್ಟಿದೆ. ಅದು ಮೊದಲೇದು. ನನ್ನ ಅಸ್ತಿತ್ವ, ನನ್ನತನ ನನಗೆ ಬಹಳ ಮುಖ್ಯ. ಅದಾದ ನಂತರ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಅಥವಾ ಅದಕ್ಕಿಂತ ಅಂದ್ರೆ ಹಿಂದೂ ಧರ್ಮ, ಈಗ ಎಲ್ಲ ಹಿಂದೂ ಧರ್ಮದ ಭಾಗಗಳೇ ಅಂತಾನು ಹೇಳಿದ್ರಿ. ಈಗ ಬೇರೆ ಅರ್ಥದಲ್ಲಿ, ನಾವು ಧಾರ್ಮಿಕ ಅರ್ಥದಲ್ಲಿ ಅಲ್ಲ 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 ನಾವು ಹೇಳೋದು ಸಾಂಸ್ಕೃತಿಕ, ಭೌಗೋಳಿಕ, ಜನಾಂಗೀಯ, ರೇಷಿಯಲ್, ಮತ್ತೆ ರಾಷ್ಟ್ರೀಯ. ನ್ಯಾಷನಾಲಿಟಿ, ರೇಸ್, ಭೂಗೋಳ, ಕಲ್ಚರ್, all the 3 we are Hindus, nobody has denied. Correct. ಈಗ ನಾನು ಆರ್ಥಿಕವಾಗಿ, ಹೀಗೆ ಶೈಕ್ಷಣಿಕವಾಗಿ ಅದು ಇದಂತ ಹೇಳ್ತಾ ಕೂತ್ಕೊಳ್ಬೇಕಾ ಒಬ್ಬ ವ್ಯಕ್ತಿ? ಬರ್ತೀನಿ, ಅದು ಬೇರೆ ಕಥೆ ಇದೆ. ಇಲ್ಲಿ ಬಂದಾಗ ಸಾವರ್ಕರ್ ಏನ್ ಹೇಳಿದ್ರು ನಿಮ್ಗೆ ಹೇಳ್ತೀನಿ. ಯಾಕೆ? why are you taking his name? Because this is your question is answered by him. I am not answering. I am answering in his words. Using his words. ವೀರ್ ಸಾವರ್ಕರ್ ಬಗ್ಗೆ ಹೇಳ್ತಾ ಇದ್ದೀನಿ. ವೀರ್ ಸಾವರ್ಕರ್ ನೀವು ಕೇಳಿದ ಪ್ರಶ್ನೆ ಉತ್ತರ ಅವ್ರು ಕೊಟ್ಟಾರೆ, ನಾನು ಕೊಡ್ಬೇಕಲ್ಲ. ಅವ್ರನ್ನ ಸೈಟ್ ಮಾಡ್ತಾ ಇದ್ದೀನಿ. ಅವ್ರು ಏನ್ ಹೇಳ್ತಾರೆ? ನ್ಯಾಷನಲಿ, ಜಿಯೋಗ್ರಫಿಕಲಿ, ರೇಷಿಯಲಿ, ಕಲ್ಚರಲಿ, everyone born in this country is Hindu. We are no dispute. We are no dispute with that. Correct. ಅಲ್ಲೇನ್ ಹೇಳ್ತಾರೆ? ಧಾರ್ಮಿಕವಾಗಿ ಲಿಂಗಾಯತರೇ ಅವರೇ ಹೇಳ್ತಾರೆ. ಧಾರ್ಮಿಕವಾಗಿ ಜೈನರೇ, ಬೌದ್ಧರೇ, ಸಿಖ್ಖರು ಇದೇ ಶಬ್ದ ಉಪಯೋಗ ಮಾಡಿದ್ದಾರೆ. ನಾನು ಅದನ್ನ ಕೋಟ್ ಮಾಡಿದ್ದೀನಿ, ಈಗ ಮಾಡ್ತಾ ಇದ್ದೀವಿ. ಓಕೆ, ಆ ಪತ್ರ ನಮ್ಗೆ ಏನ್ ತೊಂದರೆ ಇಲ್ವಲ್ಲ. ಧಾರ್ಮಿಕವಾಗಿ ನಮ್ಮ ಅಸ್ಮಿತೆ ನೀವು ಉಳಿಸ್ಬೇಕಂತ ನನಗ್ ಬೇಕು. ಅದು ನೀವ್ ಯಾಕೆ ಇರ್ಬೋದು, ಇದೇ ಮುಂದುವರ್ಸಿ ಅಂತ ಹೇಳೋ ಅಗತ್ಯ ಏನಿದೆ? ನಾವೇನು ವೈರಿಗಳ? ನಮ್ಮಿಂದೇನು ರಾಷ್ಟ್ರ ವಿಭಜನೆ ಆಗಿದ್ದಾನ? ನಮ್ಮಿಂದ ಏನಾದ್ರು ಸಮಾಜ ವಿಭಜನೆ ಆಗಿದ್ದಾನ? ಈಗ ಅದಕ್ಕೆ ಸುಳ್ಳು ಹೇಳ್ಕೊಂಡು ಹೊಂಟಿದ್ದಲ್ಲ, ಧರ್ಮ ವಿಭಜನೆ ಮಾಡ್ತಾರೆ. ಯಾವ ನಾವು ಹೇಳೋನು? ಯಾವ ಧರ್ಮ ವಿಭಜನೆ ಮಾಡಿದ್ವಿ ನಾವು?
ಯಾವ್ದು ಮಾಡಿದ್ರಿ? ಅದಕ್ಕೆ ಸುಮ್ಮನೆ ರಾಜಕೀಯಕ್ಕೆ ಬೊಗಳ್ಕೊಂತ ಹೋಗೋದು ಪ್ರಯೋಜನ ಇಲ್ಲ. ಅದಕ್ಕೆ ಶಾಸ್ತ್ರೀಯವಾಗಿ ಬನ್ನಿ, ವಾಸ್ತವಿಕ ಬನ್ನಿ, ಐತಿಹಾಸಿಕವಾಗಿ ಬನ್ನಿ, ನೋಡಿ ಅಲ್ಲ. ನಿಮ್ಮ ಹೋರಾಟ ರಾಜಕೀಯಕ್ಕಾಗಿ ಎಲ್ಲೋ ದುರುಪಯೋಗ ಆಗ್ತಾ ಇದೆ ಅಂತ ಅನ್ಸಿದ್ಯಾ? ರಾಜಕೀಯ ಪಕ್ಷಗಳು ಬರ್ತವೆ ಹೋಗ್ತವೆ, ಅವ್ರ ಪ್ರಸಂಗ ಬಂದಾಗ ಉಪಯೋಗ ಮಾಡ್ಕೊಳ್ತಾರೆ, ದುರುಪಯೋಗ ಮಾಡ್ಕೊಳ್ತಾರೆ. ಈಗ ಒಂದು ಕಡೆ ನೀವು ಅವ್ರೇನ್ ಹೇಳಿದ್ರೆ, ಈಗ ಹಿಂದೆ ನೀವು ಗೋಬೆ ಕೊಡ್ಸಿ, ನೀವಂದ್ರೆ ಕೆಲವು ಜನ ಗೋಬೆ ಕೊಡ್ಸಿದ್ರು, ಇದು ಧರ್ಮ ಹೊಡೆಯೋದಕ್ಕಾಗಿ ಕಾಂಗ್ರೆಸ್ಗೆ ಮಾಡ್ತಿದ್ದಾರೆ ಅಂತ. ಅದನ್ನ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಆವಾಗಿನ ನಿಲುವು, ಇವಾಗಿನ ನಿಲುವು, ಮುಂದಿನ ನಿಲುವು ಶಾಶ್ವತ ಯಾವುದೋ ಬದಲಾವಣೆ ಇಲ್ಲ. ಅಲ್ಲ, ಡಿಂಟ್ ಯು ಸೆನ್ಸ್ ಇಟ್? ಇದು ಯಾವುದೋ ಒಂದು ಐ ಡೋಂಟ್ ವರಿ ಅಬೌಟ್ ಇಟ್, ಐ ಡೋಂಟ್ ಆನ್ಸರ್ ದಟ್ ಕ್ವಶನ್. ಹಾಗಾಗಿತ್ತು ಅಂದ್ರೆ ಯಾರು ಹೊಡೆದ್ರು ಅಂತಾರಲ್ಲ, ಅವರು ಏನ್ ಹೇಳಿದ್ರು ಗೊತ್ತಾ? ಬಿಜೆಪಿ ನಾಯಕರು ಮುಖ್ಯಮಂತ್ರಿಗಳಾಗಿದ್ದ 3 ಜನ ಏನ್ ಹೇಳಿದ್ರು? ನಮಗೆ ಅಖಿಲ ಭಾರತ ವೀರಶೈವ ಮಹಾಸಭೆ ನಿಲುವು ಅಂತಿಮ ಹೇಳಿದ್ರಲ್ವ? ಹೇಳಿದಾರಲ್ಲ. ಈಗ ಅದೇ ವೀರಶೈವ ಮಹಾಸಭೆ 1.5 ವರ್ಷದ ಹಿಂದೆ ನಾವು ಹಿಂದೂಗಳಲ್ಲ, ಹಿಂದೂ ಎಂದು ಭರಿಸಬಾರದು ಅಂತ ಹೇಳಿದವ್ರು ನಾವು. ಅವರ ನೀವು ನನಗೆ ವಾಸ್ತವಿಕ ಫ್ಯಾಕ್ಚುಯಲ್ ಹೇಳಿದವ್ರು ಯಾರು? ಮತ್ತೆ ಹಾಗೆ ಯಡಿಯೂರಪ್ಪ ನಿಲುವು ಏನೀಗ? ಜಗದೀಶ್ ಶೆಟ್ಟರ್ ನಿಲುವು ಏನೀಗ? ಬೊಮ್ಮಾಯಿ ನಿಲುವು ಏನು? ಅದಕ್ಕೆ ಉತ್ತರ ಕೊಡ್ಲಿ. ನೀವು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀರಿ ಅವಾಗ, ಈಗ ಉತ್ತರ ಕೊಡಿ. ನಮ್ಮ ಉತ್ತರ ವೀರಶೈವ ಮಹಾಸಭೆ ಹೇಳಿದ ಸತ್ಯ. ನಾವು ಅದಕ್ಕೆ ಅಭಿನಂದನೆ ಸಲ್ಲಿಸಿದೀವಿ, ವೆಲ್ಕಮ್ ಮಾಡಿ. ಮೊನ್ನೆ ಮಾಡಿದೀನಿ ನಾನು ಅವತ್ತು ಇಲ್ಲಿ ಅರಮನೆ ಬೈದಲ್ಲಿ ಮಾಡುವಂತ ಭಾಷಣದಲ್ಲಿ ವೆಲ್ಕಮ್ ಮಾಡಿದೀವಿ. ನೀವು ಕೇಳಿರ್ಬೋದು, ಪೇಪರ್ ಬಂದಿದೆ ಎಲ್ಲ. ಅದು 1.5 ವರ್ಷದಿಂದ ವೆಲ್ಕಮ್ ಮಾಡಿದೀವಿ, ಅದಕ್ಕೇನಿಲ್ಲ. ಅವ್ರು ಏನ್ ಹೇಳ್ತಿದ್ದಾರೆ? ವೀರಶೈವ ಲಿಂಗಾಯತ ಅಂತ ಅವ್ರು ಹೇಳ್ತಿದ್ದಾರೆ. ನಾವು ಲಿಂಗಾಯತ ಅಷ್ಟೇ ಹೇಳ್ತೀವಿ, ಯಾಕಂದ್ರೆ ವೀರಶೈವ ಲಿಂಗಾಯತ ಅನ್ನೋದು ಭಾಗ. ಅದನ್ನ ಯಾಕೆ ಮುಂತರೋದು ಒಂದನ್ನೇ? ಹಾಗಿದ್ರೆ ನೀವು ಮಾದಾರ ಲಿಂಗಾಯತ ಅಂದ್ಬಿಡಿಯಲ್ಲ, ಈಗ ಬಣಜಿಗ ಲಿಂಗಾಯತ ಅಂದ್ಬಿಡಿಯಲ್ಲ, ಪಂಚಮಸ ಲಿಂಗಾಯತ ಅಂದ್ಬಿಡಿಯಲ್ಲ. ಅದ್ಯಾಕೆ ಬೇಡ? ಯಾವುದೇ ಒಂದು ಪಂಗಡದ ಹೆಸರಿನಲ್ಲಿ ಮುಗ್ ತರ್ಕೊಡು. ಹಾಗೆ ಎಲ್ಲರೂ ಕೇಳ್ತಾರೆ, 104 ಜನ, 104 ಹೆಸರು ಇಡ್ತೀರಾ? ಯಾಕಂದ್ರೆ ವೀರಶೈವದ ಭಾಗ. ನಾವು ಹೊರಗಿನ ಯಾರು ಹೇಳಿಲ್ಲ, ಹೇಳಕ್ ಸಾಧ್ಯನೂ ಇಲ್ಲ. ಓಕೆ, ಫೈನ್ ಸರ್, ಐ ಗಾಟ್ ಯುವರ್ ಕಾಂಟೆಕ್ಸ್ಟ್. ರೈಟ್. ಓಕೆ, ಈಗ ಲಿಂಗಾಯತ ಸಮುದಾಯ ಇರ್ಬೋದು, ವೀರಶೈವ ಸಮುದಾಯ ಇರ್ಬೋದು, ಅದರಲ್ಲಿ ಉಪಪಂಗಡಗಳು, ಒಳ ವಿಭಾಗಗಳು ಅಂತೆಲ್ಲ ಇದ್ದಾವೆ, ಬಹಳಷ್ಟು ಇದ್ದಾವೆ. ಅವು ಈ ಒಕ್ಕೂಟ ಅಥವಾ ಐಡೆಂಟಿಟಿ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಈ ಪ್ರಭಾವ ನಾನು ಬಾಯಿಂದ ಉತ್ತರ ಕೊಡಲ್ಲ. ನೀವು ನಮ್ಮ ಯಾವುದೇ ಲಿಂಗಾಯತ್ ಮಠಕ್ಕೆ ಹೋಗಿ, ಸುತ್ತೂರಿಗೆ ಹೋಗಿ, ಚಿತ್ರದುರ್ಗಕ್ಕೆ ಹೋಗಿ, ತುಮಕೂರಿಗೆ ಹೋಗಿ, ತುಮಕೂರು ಮಠದಲ್ಲಿ 10,000 ವಿದ್ಯಾರ್ಥಿಗಳು, ಅದರಲ್ಲಿ ಎಲ್ಲಾ ಲಿಂಗಾಯತ ಜಾತಿಗಳು ಅಷ್ಟೇ ಅಲ್ಲ, ಬ್ರಾಹ್ಮಣರು ಇದ್ದಾರೆ. ಅದೇನ್ ಅರ್ಥ ರೀ? ನೀವು ಯಾರು ಮುಸಲ್ಮಾನರಿಗೆ ಹೋಗ್ತೀರಾ, ಕ್ರಿಶ್ಚಿಯನ್ರಿಗೆ ಹೋಗ್ತೀರಾ, ಅಥವಾ ಬ್ರಾಹ್ಮಣರ ಮಾಧ್ಯಮಕ್ಕೆ ಹೋಗ್ತೀರಾ? ಇಲ್ಲಿ ಯಾಕೆ ಇದು ಸರ್? ಅಲ್ಲಿ ಬಹುತೇಕರು ಸಮಾಜ ಅಲ್ಲ, ಅಲ್ಲಿ ಎಂಥವ್ರು ಬರ್ತಿದ್ದಾರೆ ಅಂತಾನು ಗೊತ್ತಲ್ಲ, ಬಡವರು ಇದ್ದಾರೆ, ಸರಿ, ಅದು ಮುಖ್ಯ ಅಲ್ಲ. ಆದ್ರೆ ಬಡವರು ಬ್ರಾಹ್ಮಣರಲ್ಲಿ ಇದಾರಲ್ಲ, ಬಡವರು ಜೈನರಲ್ಲಿ ಇದ್ದಾರೆ, ಯಾಕೆ ಹೋಗ್ತಾ ಇಲ್ಲ? ಅಲ್ಲಿ ಯಾಕೆ ಬೇರೆ ಕರ್ಕೊಳ್ತಾ ಇಲ್ಲ? ಸಿದ್ಧಗಂಗಾ ಮಠ ಒಂದು ಒಳ್ಳೆ ಅವಕಾಶ ಉಂಟು. ಒಂದೇ ಮಠ ಅಲ್ರಿ, ಅದು ದೊಡ್ಡ ಸಂಖ್ಯೆ ಇದೆ ಅಂತ ಹೇಳ್ತೀರಿ. ಸುತ್ತೂರಿಗೆ ಹೋಗಿ 5,000 ಜನ ಅಂತ ಹೇಳಿದಕ್ಕೆ ನೆನಪಾಯ್ತು. ಆಯ್ತು, ನೀವು ಸುತ್ತೂರಿಗೆ ಹೋಗಿ 5,000, ಸರಿಗರೆ 2-3,000 ಇದ್ದಾರೆ. ಗದಗಿಗೆ ಬನ್ನಿ, ಅಲ್ಲಿ 3 ಸುಡಿದ್ದಾರೆ. ದಿನಾಲು ಇಷ್ಟು ಊಟ ನಡೀತಾ ಇದೆ, ಹಾಸ್ಟೆಲ್ಗಳು ಅಷ್ಟೇ ಅಲ್ಲದೆ ಫ್ರೀ ಬೋರ್ಡಿಂಗ್ ಮಾಡಿದ್ವಿ. ಅದಕ್ಕೆ ಬಡವರಿಗೆ ಹೇಗೆ ಮಾಡಿ? ಶ್ರೀಮಂತರು ಯಾರು ಹೋಗ್ತಾರ ಅಲ್ಲಿ? ಹೀಗಿದೆ. ನಾನು ಹೋಗ್ತೀನಿ, ಬೇಡ ಅಂತಿದ್ದಾರೆ. ನಾನು ಶ್ರೀಮಂತರ ಮಗ ಅಲ್ಲ, ನಮ್ಮ ಅಪ್ಪನ ಬೇರೆ ಫಿಲಾಸಫಿ ಇತ್ತು ಬಿಡಿ, ಪಕ್ಕ ಲಿಂಗಾಯತ್ನೆ. ಸೊ ನಾನು ಕಳಿಸಿಲ್ಲ ಮಠಕ್ಕದು, ನೀನ್ ದುಡ್ಡು ಕೊಡಿ ಅವ್ರಿಗೆ, ನೀನ್ ಹೋಗ್ಬೇಡ ಅಂತ. ಅದಕ್ಕೆ ಕಾರಣ ಇದೆ ಬೇಡ ಹೇಳಿದ್ದು. ಬಟ್ ಈಗ ನಾನು ಹೇಳುದೇನು ಅಂತಂದ್ರೆ, ನಿಮ್ಮ ಪ್ರಶ್ನೆ ನಾನು ಉತ್ತರ ಕೊಡೋದು ಇದೇ. ಈಗ ಅಲ್ಲೆಲ್ಲ ಜಾತಿಗಳು ಹೆಂಗ್ ಹೋಗ್ತಾರೆ, ಮತ್ತೆ ಸಮಾರಂಭ ಆಗತ್ತೆ ಅಲ್ಲಿ ಜಾತ್ರೆದೆಲ್ಲ, ಎಲ್ಲರೂ ಕೂಡ್ಕೊಂಡು ಊಟ ಮಾಡ್ತಾರೆ. ಅಲ್ಲಿ ಮಾದಿಗರು ಇರ್ತಾರೆ, ಒಳ್ಳೆಯರು ಇರ್ತಾರೆ. ಇದು ಯಾವಾಗಿಂದ ಬಂದಿದ್ದಾರೆ? ಇದು 1200 ವರ್ಷದ ಇದೆ ಕತೆ ಇದು. ಈಗ ಯಾಕೆ ಅದನ್ನ ನಾವು ನೋಡ್ತಾ ಇದ್ದೀವಿ? ಈಗ ಒಡೆದು ಹೋಗ್ತಾ ಲಿಂಗಾಯತಲ್ಲಿ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಅದನ್ನ ಯಾಕೆ ನೋಡಿದ್ದೀನಿ, ಯಾಕೆ ನಂಬ್ತಾ ಇಲ್ಲ ನೀವು ಅಂತ. ನೋಡಿದ್ದೀನಿ, ನಂಬಿ. ನಾನು ಹೊಸದಾಗಿ ಥಿಯರಿ ಕಟ್ತಾ ಇಲ್ಲ. ಕರೆಕ್ಟ್. ಆಮೇಲೆ ಈಗ ನೋಡಿ, ನಿನ್ನೆ ಅಲ್ಲಿ 350 ಸಾಂಗ್ಗಳು ಬಂದಾಗ ಅಲ್ಲಿ 15-20 ಸಾಂಗ್ಗಳು ದಲಿತ ವರ್ಗದವರೇ ಇದ್ರು. 3 ಮಂದಿ ಭಾಷಣ ಮಾಡಿದಾರೆ ಅದರಲ್ಲಿ. ಅವ್ರಿಗೆ ಸರಿ ಸಮಾನ ಹುದ್ದೆ ಎಲ್ಲರೂ ಈಕ್ವಲ್ ಆಗಿ ಕೊಡ್ತಿದ್ರೆ ನೋಡಿದ್ರಿ ನೀವು ಅದನ್ನ ನಂಬಿ ಅಲ್ಲ. ಸೊ ನಾನು ಹೇಳೋದು, ಇದ್ರ ಪರಿಣಾಮ ಏನಾಗ್ಬೋದು ಅಂದ್ರೆ, ಏನಾಗಲ್ಲ ಸ್ವಾಮಿ, ಇದು ಮುಂದುವರ್ತದೆ ಇಷ್ಟೇ. ಯಾಕೆ ಇವತ್ತು ಏಕತೆ ಇದೆ, ಏಕತೆ ಇದೆ, ಧಾರ್ಮಿಕ ಏಕತೆ ಬಹಳ ಇದೆ. ಓಕೆ, ಈಗ ನೀವು ಹೇಳಿದ್ರು ಅಂತರ್ಜಾತಿ ವಿವಾಹ ಬಗ್ಗೆ, ಬಸವಣ್ಣ ಬಗ್ಗೆ ಹೇಳಿದೆ. ನಾನು ಮನೆತನದಲ್ಲಿ ನೋಡ್ತೀರಾ, ಇಲ್ಲಿ ಯಾರು, ನಾನು 3 ಹೆಣ್ಮಕ್ಳು, ಒಬ್ಬಕ್ಕೆ ಲಾಲ್ಗೊಂಡ್ರು ಕೊಟ್ಟಿದ್ದೀನಿ, ಒಬ್ಬರಿಗೆ ಆರಾಧನೆ ಕೊಟ್ಟಿದ್ದೀನಿ, ಆರಾಧ ಬ್ರಾಹ್ಮಣರು ಅವರು. ಜಂಗಮ ಆರಾಧನೆ ಅಂದ್ರೆ ಬ್ರಾಹ್ಮಣರಿಂದ ಕನ್ವರ್ಟ್ ಆದವರು. ಓಕೆ, ಬೇಲಿಮಠದ ಶ್ರೀಗಳಿಗೆ ಸಂಬಂಧಿಕರು ನಮ್ಮ ಅಳಿಯ. ಓಕೆ,
ಅವ್ರು ಆರಾದ್ರು. ಅದರಿಂದ ಈ ನಮ್ಮ ಪಂಡಿತ ಆರಾದ್ರು SP ಬಾಲಸುಬ್ರಹ್ಮಣ್ಯಂ ಅವ್ರ ಕಮಿಟಿ ಬಂದು ಸೇರ್ಕೊಂಡವ್ರು. ಆಮೇಲೆ ಇಲ್ಲಿ ಬಂದವರು ಒಬ್ಬಳಿಯ ಆರಾಧ್ಯ, ಒಬ್ಬಳಿಯ ಲಾಲ್ಗೊಂಡ, ಅಂದ್ರೆ ಗೊಂಡ್ರು ಇದ್ರಲ್ಲ ಕನ್ವರ್ಟ್ ಆದವರು. ನನ್ನ ಒಬ್ಬಳಿಯ ಅಮೆರಿಕ ಇರ್ತಾನೆ, ಮತ್ತೊಬ್ಬನ ಅಳಿಯ ಪಂಚಮಸಾಲಿ, ಈಗೇನು 2 A 3 ಹೇಳ್ತಾರಲ್ಲ ಅವನು. ನನ್ನ ಸೊಸೆ ಲಿಂಗಾಯತ ಅಲ್ಲ ರೀ, ಕ್ರಿಶ್ಚಿಯನ್. ಈ ಕೋರೆಯವರ ಅಳಿಯ, ಕೋರೆಯವರ ಸೊಸೆ ಯಾರು? ಸಿಖ್ರು. ಈಗ BJP ಮೆಂಬರ್ ಆಗಿ ಆರ್ಸ್ ಬಂದಾರ ಅರವಿಂದ್ ಬೆಲ್ಲ, ಅವ್ರ ಹೆಂಡತಿ ಯಾರು? ಸಿಖ್ರು. ಗೊತ್ತಾ? ನಮ್ಮ ಮಾಮ ಕೂಡ, ನಮ್ಮ ಮನೆಯವರ ಸೋದರ ಮಾಮ MP ಆಗಿದ್ರು, ಅವರು ಸೊಸೆ ಸಿಖ್ರು ರೀ. ಏನೋ ಗಲಾಟೆ ಆಯ್ತಾ ಎಲ್ಲಾದ್ರು? ಅಲ್ಲ, ಕೋರೆ ಅವರ ಅಣ್ಣನ ಮಗಳು ಮುಸಲ್ಮಾನ್ ಮದುವೆ ಆಗಿದ್ದಾಳೆ, ಗಲಾಟೆ ಆಯ್ತಾ? ಎಲ್ಲ ಸರಿ ಇದೆಯಲ್ಲ ಅಂತ. ಅದೇ ನಾನು ಹೇಳಿದ, ಅದು ಹೇಳಿದ್ ಆ ಸಾವರ್ಕರ್ ಬಹಳ ಬೆಲೆ ಕೊಡ್ತಾರೆ. ಸಾವರ್ಕರ್ ಹೇಳಿದ್ದಾರೆ, ಸಾವರ್ಕರ್ ಹೇಳ್ತಾರೆ, ನಿಮಗೆ ರಾಷ್ಟ್ರೀಯ ಐಕ್ಯತೆ ಬೇಕಾಗಿತ್ತು ಅಂದ್ರೆ ಇಂಟರ್ ಕಾಸ್ಟ್ ಮ್ಯಾರೇಜ್ ಎನ್ಕರೇಜ್ ಮಾಡಿ ಸರ್. ಕರೆಕ್ಟ್. ಈಗ ಅಲ್ಲಿ ಮತ್ತೆ ಇನ್ ಹೇಳ್ತಾರೆ, ಈಗಾಗಲೇ ಲಿಂಗಾಯತಲ್ಲಿದೆ, ಸಿಖ್ರಲ್ಲಿದೆ, ಅದನ್ನ ನಿಲ್ಲಿಸ್ಬೇಡಿ, ಅದನ್ನ ಬೆಳೆಸಿ ಅಂತ ಹೇಳ್ತಾರೆ. ಐ ವಾಂಟ್ ಯು ಟು ಅಲೋ ಮೀ ಟು ಆಸ್ಕ್ ದಿಸ್ ಪ್ಲೀಸ್. ಸರ್, ಈಗ ಇಷ್ಟೊಂದು ವೈವಿಧ್ಯತೆ ಇರುವಾಗ, ವೈವಿಧ್ಯತೆಯಲ್ಲಿ ಏಕತೆ ಅಂತ ಇರುವಾಗ, ಈಗ ನೀವು ಹೇಳಿದ್ರಿ ನಿಮ್ಮ ಕ್ಲೋಸ್ ರಿಲೇಟಿವ್ಸ್ ಅಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಹೇಗಿದೆ ಪದ್ಧತಿ ಅಂತ ಹೇಳಿ, ಅವರು ಯಾವ ಜಾತಿ ಅಥವಾ ಧರ್ಮವನ್ನು ಈಗ ಗುರುತು ಹಾಕ್ಬೇಕು? ಆ ಒಂದು ಈಗ ಸಮೀಕ್ಷೆ ಅದೇನು ಕೇಳಿದ್ದು, ಲಿಂಗಾಯತ, ಅವ್ರು ಲಿಂಗಾಯತರಾಗೆ ಬಂದಿದ್ದಾರೆ. ಅಕ್ಷಯ್ ನೋಡಿ, ಅಲ್ಲಿ ಇದ್ದಿದ್ದೇ ಇದು. ಮೊದಲ ಇವರು ರಂಭಾಪುರಿ ಸ್ವಾಮಿಗಳ ಜನ್ಮ ಸರ್ಟಿಫಿಕೇಟ್ ನಾನು ತೋರಿಸಲ, ನಾನು ಪೇಪರ್ ಹಾಕಿದ್ದೀನಿ ಮೊನ್ನೆ. ಅವ್ರ ಸರ್ಟಿಫಿಕೇಟ್ ಏನಿದೆ, ಲಿಂಗಾಯತ ಅಂತಿದ್ದಾರೆ, ಜಂಗೆ ಮಾತು ಇಲ್ಲ, ವೀರಶೈವ ಇಲ್ಲ ರೀ. ಅವ್ರದ್ದು ಸರ್ಟಿಫಿಕೇಟ್ ನಾವು ಬಿಡುಗಡೆ ಮಾಡಿದ್ವಿ ಪೇಪರ್ ಎಲ್ಲ 15 ದಿವಸ ಹಿಂದೆ ನಾನೇ ಬಿಡುಗಡೆ ಮಾಡಿದ್ದೀನಿ. ನೀವು ಕಾಪಿ ಕಳಿಸ್ಕೊಡ್ತೀನಿ ಅಂತ. ಅವ್ರಿಗೆ ಬೇರೆ ಬೇಕು ಅಂತ ಹೇಳ್ತಿದಾರಲ್ವಾ, ಲಿಂಗಾಯತ ಬೇರೆ ವೀರಶೈವ ಬೇರೆ ಅಂತ ಅವರು ಒಪ್ಕೊಂಡಿದ್ದಾರೆ. ಮುಗಿದೋಯ್ತಲ್ಲ ಪ್ರಶ್ನೆ, ನನ್ಗೆ ಯಾಕೆ ಕೇಳ್ತೀರಿ ಮತ್ತೆ? ಅಲ್ಲ, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರು ಹಠ ಮಾಡ್ತಾ ಇಲ್ಲ, ಇದು ಬೇಕು ಅಂತ ಹೇಳ್ತಾ ಇಲ್ಲ. ಆದ್ರೆ ಪ್ರತ್ಯೇಕ ಧರ್ಮ ಬೇಕು ಅಂತ ಯಾರು ಹೇಳ್ತಾರೆ? ನಿನ್ನೆಲ್ಲಿ ಮನೆ ಕೇಳಿ ಬರ್ತಾರೆ, ಬೇಕು ಅಂತ ಹೇಳಿದ್ದಾರೆ. ಆಯ್ತು ಸರ್, ಓಕೆ. ಈಗ ತಾವು ಹಿರಿಯರಿದ್ದೀರಿ, ಪ್ರಬುದ್ಧರಿದ್ದೀರಿ, ಒಂದು ಆಡಳಿತಾತ್ಮಕ ಜ್ಞಾನ ಇದೆ, ಆಮೇಲೆ ಸುಮಾರಷ್ಟು ಅಧ್ಯಯನ ಮಾಡಿದ್ದೀರಿ. ಹೀಗಿರುವಾಗ ಇಷ್ಟೆಲ್ಲ ಮಾಡೋದ್ರಿಂದ ದಾರ್ಶನಿಕರ ಒಂದು ಸಂಕಲ್ಪ ಈಡೇರುತ್ತಾ? ಒನ್ನೆಸ್ ಬರುತ್ತಾ? ಇನ್ಕ್ಲೂಸಿವ್ನೆಸ್ ಬರುತ್ತಾ? ನ್ಯಾಚುರಲಿ ನಾನು ಹೇಳಿದ ತತ್ವ ಎಲ್ಲ ಬಂದಿರ್ತದ ಲಿಂಗಾಯತ ದರ್ಶನದಿಂದಾನೇ ಬಂದಿದೆ. ನಿಮ್ಗೆ ಏನ್ ಮಾತಾಡಿದೆ ಅಲ್ಲ, ನನ್ನ ಕಪೋಲ ಕಲ್ಪಿತ ಸ್ವಲ್ಪ ಭೂಯೇತರ ಯಾವುದೂ ಇಲ್ಲ, ಅದು ಲಿಂಗಾಯತ ದರ್ಶನದಿಂದನೇ ಬಂದಿದೆ. ಅದಕ್ಕೆ ಇನ್ನೂ ಕ್ಲಾರಿಟಿ ಬೇಕಂದ್ರೆ ನಾವು ಯಾವ ಲಿಂಗಾಯತ ಬುಕ್ ಓದ್ಬೇಡಿ, ಸುಬ್ಬರಾವ್ ಅವ್ರದ್ದು ಲಿಂಗಾಯತ ಫಿಲಾಸಫಿ ಓದ್ಬೇಡಿ ಫಸ್ಟ್ ಪಾರ್ಟ್. ಸರ್, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಓದಬೇಕು ಅಂತ ಅನಿಸ್ಲಿಲ್ವಾ? ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಅದ್ರ ಲಿಂಗಾಯತರ ಮೂಲ ಗುರು ಅದೇ ತೋರಿಸಿ ಹೇಳ್ತೀನಿ ನಿಮಗೆ. ಅಲ್ಲ ಸರ್, ನೀವೊಬ್ರು ನೀರ್ ಅಂತೀರಿ, ಇನ್ನೊಬ್ರು ಪಾನಿ ಅಂತಾರೆ, ಇನ್ನೊಬ್ರು ವಾಟರ್ ಅಂತಾರೆ. ಗೊತ್ತಿದ್ದವ್ರ ಗೊತ್ತಿದ್ದ ಪ್ರಕಾರ ಮಾತಾಡ್ತಾರೆ, ಅವ್ರ ಜ್ಞಾನಕ್ಕೆ ಸರಿಯಾಗಿ ಪಟ್ಟಾಗ ಅವ್ರವ್ರ ಜ್ಞಾನಕ್ಕೆ ಸಣ್ಣ ಮಾತಾಡ್ತಾರೆ. ಯಾಕೆ ನಾವು ಪಟ್ಟು ಹಿಡಿಯೋದು ಅಂತ? ಈಗ ನೀವು ಎಷ್ಟೊಂದು ವೈವಿಧ್ಯತೆಗಳನ್ನ ಏಕತೆಯನ್ನು ಕಂಡಿರುವಾಗ ಯಾಕೆ ಹಿಡಿಬಾರ್ದು ಅಂತ ನಾನು ಕೇಳ್ತೀನಿ. ಅದು ಹಿಡಿದು ನಿಮ್ಗೆ ಏನ್ ತೊಂದ್ರೆ ಆಯ್ತು ಅಂತ ನಾನು ಕೇಳ್ತೀನಿ. ಯಾಕೆ ಈಗ ಆಗ್ತಾ ಇರೋ ಸಮಸ್ಯೆ ಏನು ಅಂತ? ಹಾಗಿದ್ರೆ ಸಮಸ್ಯೆ ಏನಂದ್ರೆ ನೀವು ನಮಗೆ ಯಾಕೆ ನಮ್ಮನ್ನ ನಾವು ಕರ್ಕೊಳಕ್ಕೆ ಅಲೋ ಮಾಡ್ತಾ ಇಲ್ಲ? ನಮ್ಮ ಹಕ್ಕದು, ಅದನ್ನ ಯಾಕೆ ಪ್ರಶ್ನೆ ಮಾಡ್ತೀರಿ ಅಂತ ನೀವು ಹೇಳೋದು. ಎಕ್ಸಾಕ್ಟ್ಲಿ, ಮತ್ತೆ ಏನು ಇಲ್ಲ ಅಷ್ಟೇ. ನೀವು ಹೆಚ್ಚಿಗೆ ಒತ್ತಾಯ ಮಾಡಿದಷ್ಟು ಇದು ಇನ್ನೂ ಹೆಚ್ಚಾಗುತ್ತೆ. ಗಾಟ್ ಇಟ್ ಸರ್. ಈಗ ಮುಂದಿನ ದಿನಗಳಲ್ಲಿ ಮತ್ತೆ ಇದು ಮೀಸಲಾತಿ ಅಂತ ಮುಂದುವರಿತದೆ ರೀ. ನಾವು ಮೀಸಲಾತಿಗೆ ಮಾಡ್ತಾ ಇಲ್ಲ, ಇದು ಸಿಗುವವರೆಗೆ. ಈಗ ನೋಡಿ, 135 ವರ್ಷ ಆಯ್ತು. ಪ್ರಾರಂಭ ಆಗಿದ್ದು 1891ರಲ್ಲಿ, ಮುಂದೆ ರಿವೈವ್ ಆಗಿದ್ದು 1947ರಲ್ಲಿ. ನಾವು ಸರ್ಕಾರಕ್ಕೆ ದಾಖಲೆ ಕೊಡ್ತಾ ಇದ್ದೀವಿ, ವೇಟ್ ಮಾಡಿ, ನಿಮ್ಗೂ ಕೊಡ್ತೀನಿ, ಬಿಡುಗಡೆ ಮಾಡ್ತೀವಿ. ಸಾರ್ವಜನಿಕರಿಗೆ 16,000 ಕಾಪಿ ಮಾಡಿ ಬಿಡುಗಡೆ ಮಾಡ್ತೀವಿ ಇಂಗ್ಲಿಷ್ ನಲ್ಲಿ. ಓಕೆ, ನಾವು ಇದು ಅಂತಿಮವಾಗಿ ನಮ್ಗೆ ದೊರೆಯುವವರೆಗೆ ಮುಂದುವರಿತದೆ, ಕಮ್ ವಾಟ್ ಮೇ ಅಷ್ಟೇ. ನಾವು ರಾಜಕೀಯ ಹೋಗೋದಿಲ್ಲ, ತಾತ್ವಿಕವಾಗಿ ಹೋಗ್ತೀವಿ. ನೀವು ಅಸ್ಮಿತೆಗೋಸ್ಕರ ಹೋರಾಡ್ತಿದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರಿ. ಅಷ್ಟೇ, ಐ ಗಾಟ್ ಇಟ್. ಅದನ್ನ ರೆಸ್ಪೆಕ್ಟ್ ಕೂಡ. ಹೌದು. ಆದ್ರೆ ಇದು ಮುಂದುವರೆದು ಸಮಾಜದಲ್ಲಿ ಅಸಮತೋಲನ ಆಗಬಾರದು ಅನ್ನೋ ಒಂದು ಉದ್ದೇಶ ಕೂಡ ಇದೆ ಅಂತ. ಈಗ ಇದ್ದಂತ ಅಸಮಾನತೆ ಕಡಿಮೆ ಆಗುತ್ತೆ. ಯಾಕಂತಂದ್ರೆ ನನ್ನ ಉತ್ತರ ನೀವು ನೆನ್ಪಿಟ್ಕೊಳ್ಳಿ, ವೀರಶೈವರು ಲಿಂಗಾಯತದಲ್ಲೇ ಇದ್ದಾರೆ. ಈಗ ಅವ್ರು ಡಿಸ್ಟಾರ್ಟ್ ಮಾಡಿದ್ರೆ ಸರಿ ಮಾಡ್ಕೊಳ್ತಾರೆ. ನಾಳೆ ಸ್ವತಂತ್ರ ಧರ್ಮ ಆದ್ಮೇಲೆ ನೋಡ್ತಾ ಇರಿ ನನ್ನ ಭಾಷೆ, ನೀವು ಬಹಳ ಹೆಂಗಿದ್ದೀರಿ ನನಗಿಂತ, ನೋಡ್ತಾ ಇರಿ, ಸರಿ ಹೋಗುತ್ತೆ, ಗ್ಯಾರಂಟಿ ಸರಿ ಹೋಗುತ್ತೆ. ಇವೆಲ್ಲ ಡಿಫ್ರೆನ್ಸಸ್ ಕಡಿಮೆ ಆಗ್ಬಿಡಿ. ಈಗ ನಮ್ಮ ಮಣ್ಣು ನಿರ್ಣಯ ಏನ್ ಮಾಡಿದ್ದಾರೆ, ಅಲ್ಲಿ ಅಂತರ ಜಾತಿ ವಿವಾಹಗಳನ್ನ ಪ್ರೋತ್ಸಾಹಿಸಬೇಕು. ಬಣ್ಣದ ಪಾಯಿಂಟ್ ರೆಸಲ್ಯೂಷನ್ ಓದಿದಿಲ್ಲ ತಾನೆ? ಯಾಕೆ ಹೇಳಿದ್ರು ಅವರು? ಇಲ್ಲಿ ಒಳ ಪಂಗಡಗಳಲ್ಲಿ ಕಲಿತವರಲ್ಲಿ, ಮುಂದುವರೆದವರಲ್ಲಿ ಇದು ಬಂದಿದೆ ಈಗಾಗಲೇ, ಒಳ ಪಂಗಡಗಳ ಮ್ಯಾರೇಜಸ್. ಹಳ್ಳಿ ಜನರು ಇನ್ನೂ ಬಂದಿಲ್ಲ. ಈಗ ಅದು ಬರ್ಬೇಕಂತ ತಿಳ್ಕೊಂಡೋದು, ಇದಕ್ಕೋಸ್ಕರ ನಿರ್ಣಯ ಮಾಡಿದ್ದು.
ಅದು ಏಕತೆ ಹೆಚ್ಚಾಗತ್ತೆ. ನೋಡಿ ಸಾವಿರ ಕೇಳಿದ ಪ್ರಶ್ನೆ ಇದೇ ಇದೆ, ಏಕತೆ ಬರಬೇಕು, ಇಂಟಿಗ್ರೇಷನ್ ಆಗ್ಬೇಕಂದ್ರೆ ಅಂತರ್ಜಾತಿ ಮದುವೆ ಮಾಡ್ಕೊಳ್ಳಿ ಬರ್ತದೆ ಅಂತ. ನನ್ನ ಅಂತರ್ಜಾತಿ ಇವೆಲ್ಲ ನಂದು, ಅಲ್ಲ ಸರ್, ನಮಗೀಗ ಕರೆಕ್ಟ್ ಈಗ ನಾವು ನಿಮ್ಮನ್ನ ನಂಬ್ತೀವಿ. ಈಗ ನಾವು ಸಾವರ್ಕರ್ನ ನಾನು ನೋಡಿಲ್ಲ, ಆದ್ರೆ ನಿಮ್ಮ ಮಾತುಗಳನ್ನ ನಾನು ಅವ್ರನ್ನ ಓದಿದ್ದೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಓಕೆ, ಅರ್ಥ ಮಾಡ್ಕೊಂಡಿದ್ದೀನಿ. ಅವರು ಹೇಳಿದ ತತ್ವದಲ್ಲಿ ನನಗೆ ಅನ್ಸಿದ ಪ್ರಕಾರ ಬಹಳ ತಪ್ಪೇನಿಲ್ಲ. ಓಕೆ, ಅನೇಕ ಜನ ಮಾತಾಡ್ತಾರೆ, ನಾನು ಅವರು ವಿಷಯ ತಗೊಂಡು ಲಿಂಗಾಯತ ಹಚ್ಕೊಂಡಿದ್ದೀನಲ್ಲ ಈಗ. ಓಕೆ, ಗಾಟ್ ಇಟ್ ಸರ್. ಈಗ ಕೆಲವು ಸಮುದಾಯ ಸಂಸ್ಥೆಗಳು ತಮ್ಮ ಸಮುದಾಯದವರಿಗೆ ಈ ಸಮೀಕ್ಷೆಯಲ್ಲಿ ಹಿಂದೂ ಅಂತ ಬರೆಸಬೇಡಿ ಅಂತ ಹೇಳೋರು ಇದ್ದಾರೆ. ಓಕೆ, ವೀರಶೈವ ಲಿಂಗಾಯತ ಅಥವಾ ಇತರೆ ಅಂದ್ರೆ ಒಂದು ಸ್ಟ್ರಾಟಜಿ ನಡೀತಾ ಇದೆ ಇಲ್ಲಿ. ಹೌದು, ವಾಟ್ ಯು ಥಿಂಕ್ ಆಫ್ ದಿಸ್? ಅದು ಐಡಿಯಾಲಜಿಕಲ್ ಅಲ್ಲ, ಅದು ಎಕನಾಮಿಕ್ ಪೊಲಿಟಿಕಲ್. ಯಾಕೆ ಹೇಳ್ತೀನಿ, ಈಗ ನಡೆಯುವಂತ ಸಮೀಕ್ಷೆ ಅವಾಗ ಈ ಹೋರಾಟಕ್ಕೆ ಧಕ್ಕೆ ಆಗಲ್ವೇ? ಏನಾಗಲ್ಲ. ಯಾಕಂದ್ರೆ ನೀವು ಬಹಳ ಚಿತ್ರ, ನಿಮ್ಗೆ ಉದಾಹರಣೆ ಕೊಡ್ತೀನಿ. ನಮ್ಮ ಮನೆ ಸುತ್ತಮುತ್ತ ಇದ್ದಾರೆ ಇಲ್ಲಿ, ಅವ್ರು ಎಲ್ಲರೂ ಕ್ರಿಶ್ಚಿಯನ್ಸ್, ಬಹಳ ಜನ ಕ್ರಿಶ್ಚಿಯನ್ಸ್. ಇವತ್ತು ದಲಿತರು, ಅವ್ರು IAS ಅಲ್ಲಿ ಬಂದಿದ್ದು ದಲಿತ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಕ್ರಿಶ್ಚಿಯನ್. ಏನರ್ಥ? ಪ್ರಾಕ್ಟೀಸ್ ಮಾಡ್ತಾ ಇರೋದು ಕ್ರಿಶ್ಚಿಯನ್, ನಂಬ್ತಾ ಇರೋದು ಆಚರಣೆ ಮಾಡೋದು ಕ್ರಿಶ್ಚಿಯನ್. ನಾನು ಕಣ್ಮುಟ್ಟ ನೋಡಿದ್ದೀನಿ, ನಮ್ಮ ಸುತ್ತಮುತ್ತ ಮನೆಗಳದ ಇಲ್ಲಿ. ಆದ್ರೆ ಅವ್ರು ದಲಿತ ಅಂತ ಬಂದಿದ್ದಾರೆ. ಇದರ ಅರ್ಥ ಇಲ್ಲ, ಲಿಂಗಾಯತ ಅಷ್ಟೇ ಆಗತ್ತೆ. ಯಾಕೆ ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ಬೇಕು ಅದನ್ನ. ಹಿಂದೂ ಅಂತ ಬರ್ಸ್ಬೇಕಂತ ಲಿಂಗಾಯತರ 104 ಪಂಗಡಗಳಲ್ಲಿ ಒಂದು 6-7 ಪಂಗಡದವ್ರು ಹೇಳ್ತಾ ಇದ್ದಾರೆ ಹಿಂದೂ ಅಂತ ಬರ್ಸಿ ಅಂತ. ಯಾಕೆ ಅಂದ್ರೆ ಲಿಂಗಾಯತದಲ್ಲಿ ಇರ್ತಕ್ಕಂಥ ಜಾತಿಗಳು ಹಿಂದೂ ಧರ್ಮದಲ್ಲೂ ಇವೆ. ಹೌದು, ಲಿಂಗಾಯತ ಗಾಣಿಗ, ಹಿಂದೂ ಗಾಣಿಗ, ಲಿಂಗಾಯತ ಮಡಿವಾಳ, ಹಿಂದೂ ಮಡಿವಾಳ, ಲಿಂಗಾಯತ ಬೋವಿ, ಹಿಂದೂ, ಹಿಂಗೆಲ್ಲ ಇದೆ. ಅದು ಕ್ಲಾಸಿಫಿಕೇಶನ್ ಮಾಡಲ್ಲ 2A 3B ಎಲ್ಲ ಮಾಡ್ಕೊಂಡು. ಆ 2A ದಲ್ಲಿ ಬಂದ್ರೆ ಹಿಂದೂ ಜಾತಿಗಳಿಗಿದೆ, ಲಿಂಗಾಯತ ಜಾತಿಗಳಿಗಿಲ್ಲ. ಅದಕ್ಕೋಸ್ಕರ ಅದು 15% ಇದೆ ಅಂತ ತಿಳ್ಕೊಂಡು ನಾವು 2A ದಲ್ಲಿ ಸೇರಿಸಿದ ಗಲಾಟೆ. ಗೊತ್ತಾಯ್ತಾ? ಅಷ್ಟೇ. ಅದರಿಂದ ಅವ್ರು ಇಡೀ ಲಿಂಗಾಯತ ಬಿಟ್ಟು ಹೋಗೋದಿಲ್ಲ, ಮಠಗಳು ಬಿಟ್ಟು ಹೋಗೋದಿಲ್ಲ, ಆಚರಣೆ ಮಾಡೋದು ಬದಲಿ ಮಾಡೋದಿಲ್ಲ. ವಿ ಡೋಂಟ್ ವರಿ ಅಬೌಟ್ ದಟ್. ಬಿಕಾಸ್ ಸಾವರ್ಕರ್ ಇನ್ನೊಂದು ಮಾತು ಹೇಳ್ತಾರೆ, ಬ್ರಾಹ್ಮಣರು ಕೂಡ ಒಂಗಟ್ಟಿನ ನೀವು ಸೋದರ ಕೇಳಿ ಅಂತ ಹೇಳ್ತಾರೆ. ಯಾಕೆ? ಬ್ರಾಹ್ಮಣರು ಕೂಡ ಹಾಗೆ ಸಿಖ್ರು, ಲಿಂಗಾಯತರು ಹೋರಾಟ ಮಾಡ್ತಾರೆ. ನೀವು ಮಾಡಿ, ಅದಕ್ಕೋಸ್ಕರ ಧರ್ಮ ಅಲ್ಲ, ನೀವು ಮಾಡೋದು ಬೆನಿಫಿಟ್ಗಾಗಿ ಅಂತ ಬ್ರಾಹ್ಮಣರಿಗೆ ಹೇಳಿದ್ದಾರೆ ಅವರು. ಒಂದು ಅಸ್ಮಿತೆ ಅವರವ್ರಿಗೆ ಇದ್ದೇ ಇರುತ್ತೆ. ಒಂದು ಪ್ರಶ್ನೆ, ಎಲ್ರಿಗೂ ಈಗ ಬೇಕಾಗಿರೋದೇನು ಸರ್? ಅಬೌವ್ ದ ಪಾವರ್ಟಿ ಲೈನ್, ಬಿಲೋ ದ ಪಾವರ್ಟಿ ಲೈನ್, ಅದೇ ರಿಸರ್ವೇಶನ್ ಅಲ್ವಾ? ಅಷ್ಟ್ರ ಮೇಲೆ ಸಮೀಕ್ಷೆ ಮಾಡಿದ್ರೆ ಪ್ರಾಬ್ಲಮ್ ಇರಲ್ವಲ್ಲ? ಈಗ ಇದು ಬೇಕಾ ನಿಜಕ್ಕೂ ಈ ಜಾತಿಗಳು? ನೀವು ಬೇರೆ ಪ್ರಶ್ನೆ ಎತ್ತಿದ್ದೀರಿ. ಈಗ ನೀವು ಹೇಳೋದು ಬಹಳ ವಿಚಿತ್ರ, ಆದ್ರೆ ಸತ್ಯ. ಏನು ಅಂದ್ರೆ ನಾಗನಗೌಡ ಕಮಿಟಿ ರಿಜೆಕ್ಟ್ ಯಾಕಾಯ್ತು? ಜಯಪ್ರಕಾಶ್ ಹೆಗಡೆ ಅವ್ರದ್ದು ಆಯ್ತು. ಅಲ್ಲ, ಯಾಕಾಯ್ತು? ಆಮೇಲೆ ವೆಂಕಟಸ್ವಾಮಿ ರಿಜೆಕ್ಟ್ ಯಾಕಾಯ್ತು? ಅವರು ಜಾತಿ ಒಂದೇನೆ ಇಟ್ಕೊಂಡಿದ್ರು. ಆಮೇಲೆ ಇಂದಿರಾ ಸಹಾನಿ ಕೇಸ್ ಬಂತು, ಆಮೇಲೆ 2-3 ಸುಪ್ರೀಂ ಕೋರ್ಟ್ ಹೋದು. ಅದು ರಿಜೆಕ್ಟ್ ಆಗಿದ್ದು ಸರಿ ಆಯ್ತು ಅಂತೀರಾ? ಅಂದ್ರೆ ಅದಕ್ಕೆ ಅರ್ಥ ಆಯ್ತು ಅಂತ? ಹೌದು. ನಾನು ಈಗ ನಿಮ್ಮ ಹೇಳಿದ ಪ್ರಶ್ನೆಗಳು ಸಂಬಂಧಪಟ್ಟಿರೋದು. ಯಾಕೆ ರಿಜೆಕ್ಟ್ ಮಾಡಿದ್ರೆ ಅಂದ್ರೆ ಜಾತಿ ಹಿಡಿದು ನೀವು ವರ್ಗ ಮಾಡಕ್ ಬರುದಿಲ್ಲ. ವರ್ಗ ಅಂತ ತಿಳ್ಕೊಂಡ್ಬಿಟ್ಟು ಒಂದ್ ಜನರನ್ನು ಹಿಂಗ್ ಮಾಡಕ್ ಬರುದಿಲ್ಲ. ಜಾತಿ ಕೆನಾಟ್ ಬಿ ದ ಬೇಸಿಸ್ ಫಾರ್ OBC. ಇದು ಸುಪ್ರೀಂ ಕೋರ್ಟ್ ಆದೇಶ. ಈಗ ಮಾಡ್ತಾ ಇರೋದು ಅದನ್ನೇ. ಎಷ್ಟು ಮಟ್ಟಿಗೆ ಸಬ್ ಮಾಡ್ತಿದ್ರೆ ಬೇರೆ ಪ್ರಶ್ನೆ, ಬರ್ತೀನಿ ಅಲ್ಲಿ. ಇಲ್ಲಿ ಏನಾಯ್ತು, ಸುಪ್ರೀಂ ಕೋರ್ಟ್ ಹೇಳಿದ್ರು ವರ್ಗ ಅನ್ನೋದು ಬೇರೆ, ಜಾತಿನ ಬೇರೆ. ಕಾಸ್ಟ್ ಅಂಡ್ ಕ್ಲಾಸ್ ಆರ್ ಡಿಫರೆಂಟ್. ಡಿಫರೆಂಟ್. ಇಲ್ಲಿ ನೀವು ಮಾಡೋದು OBC ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲ, ಬ್ಯಾಕ್ವರ್ಡ್ ಕ್ಲಾಸಸ್, ಬ್ಯಾಕ್ವರ್ಡ್ ಕಮ್ಯುನಿಟೀಸ್. ಇಲ್ಲ ರೀ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. OBC ಅಂದ್ರೆ ಕಮ್ಯುನಿಟೀಸ್ ಅಲ್ಲ, ಕಾಸ್ಟ್ ಅಲ್ಲ, ಕ್ಲಾಸಸ್, ಬ್ಯಾಕ್ವರ್ಡ್ ಕ್ಲಾಸಸ್, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಈಗ ಮಿಲ್ಲರ್ ಕಮಿಟಿ ಆಗಿದ್ದು ಬ್ಯಾಕ್ವರ್ಡ್ ಕ್ಲಾಸಸ್. ಅವಾಗ ಬ್ಯಾಕ್ವರ್ಡ್ ಇಲ್ಲ, ಡಿಪ್ರೆಸ್ ಕ್ಲಾಸಸ್ ಅಂತಿದೆ, ಕಾಸ್ಟ್ ಅಂತ ಅಲ್ಲ. Could you elaborate? ಅಂದ್ರೆ ಅದ್ರ ಡಿಫರೆನ್ಸ್ ಹೇಳ್ಬೋದಾ? ಕಮ್ಯುನಿಟೀಸ್ ಅಂಡ್ ಕ್ಲಾಸಸ್. ಕಮ್ಯುನಿಟಿ ಅಂತಂದ್ರೆ ಅದೊಂದು ಸಾಮಾಜಿಕ ಶಬ್ದ, ಸಮುದಾಯ ಅಂತ. ಸೊಸೈಟಿ ಅನ್ನೋ ಅರ್ಥದಲ್ಲಿ ಬರ್ತದೆ. ಅದು ಅದಕ್ಕಿಂತ ಸ್ವಲ್ಪ ಲಿಮಿಟೆಡ್ ಅರ್ಥ ಅದಕ್ಕೆ. ನಂದು ಸಬ್ಜೆಕ್ಟ್ ಸೋಶಿಯಾಲಜಿ ಹೌದು. ಕಮ್ಯುನಿಟಿ, ಕಾಸ್ಟ್ ಆರ್ ಸಮ್ವಾಟ್ ಮೋರ್ ರಿಲೇಟೆಡ್. ಓಕೆ, ಅದು ಕಮ್ಯುನಿಟಿ ಅನ್ನೋದು ಒಂದು ಸಮುದಾಯ, ಆ ಒಂದು ಧರ್ಮ ಆಚರಣೆ ಮಾಡುವಂತ ಒಂದು ಸಮುದಾಯ. ಇಲ್ಲಿ ಹಂಗಿಲ್ಲ. ಅದಕ್ಕೆ ಸಮಾಜ ಅಂತ ಕರೀತಾರಲ್ಲ, ನಮ್ಮ ಸಮಾಜದವರು ಅಂತಾರೆ, ಸಮಾಜ ಅಂತಾರೆ, ನಮ್ಮ ಜಾತಿಯವರು ಅಂತಾರೆ, ನಮ್ಮ ಸಮುದಾಯದವರು ಅಂತಾರೆ. ಅದು ಕಮ್ಯುನಿಟಿ, ಅದು ಕಾಸ್ಟ್. ಆದ್ರೆ ಇಲ್ಲಿ ಹಂಗಿಲ್ಲ. ವರ್ಗ, ಕ್ಲಾಸ್. ವರ್ಗ ಅನ್ನೋದು ಏನಂದ್ರೆ ಇದು
ಇಲ್ಲಿ ಬರ್ತದೆ. ನಿಮ್ ಕೆಲವು ಜನ ನಾನು ಪ್ರಶ್ನೆ ಕೇಳಿದ್ದಾರೆ, ಪ್ರಗತಿಪರರು ಕಮ್ಯುನಿಸ್ಟರು ಅಂತ. ಈ ಕಮ್ಯುನಿಸಂ ಬಂದ ಮೇಲೆ ಯಾವಾಗ ಬಂತು ಕಮ್ಯುನಿಸಮ್? ಯಾವಾಗ ರೀ ಅದು? 1834 ಅವನು ಕಮ್ಯುನಿಸ್ಟ್ 19th ಸೆಂಚುರಿ ಬಿಗಿನಿಂಗ್ ನಲ್ಲಿ, ಫಸ್ಟ್ ಹಾಫ್ ನಲ್ಲಿ 1934 ನಲ್ಲಿ ಅವರು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಬರೆದ್ರು. 1980 1819 ಅಲ್ಲ 1834 ನಲ್ಲಿ, ಸಾರಿ 1834 ಕರೆಕ್ಟ್. 1890 ದಿ ಕ್ಯಾಪಿಟಲ್ ಬರೆದ್ರು, ಬಂಡವಾಳ ಬರೆದ್ರು. ಅದು ಜಾರಿಯಲ್ಲಿ ಫಸ್ಟ್ ಟೈಮ್ ಯಾವಾಗ ಬಂತು? 1917 ರಷ್ಯಾದಲ್ಲಿ, ಆಮೇಲೆ ಬೇರೆ ಕಡೆ ಹಡ್ತು ಬಿಡಿ ಚೈನಲ್ಲಿ ಆಯ್ತು. ಇದು ಈ 3 ಶಬ್ದಗಳೇನಿದೆಯಲ್ಲ, ಯಾವುದು? ಪ್ರೋಗ್ರೆಸಿವ್, ಕನ್ಸರ್ವೇಟಿವ್, ಎಡಪಂಥ, ಬಲಪಂಥ, ಕೇಂದ್ರ, ಲೆಫ್ಟ್ ಆಫ್ ದ ಸೆಂಟರ್, ರೈಟ್ ಆಫ್ ದ ಸೆಂಟರ್, ಸೆಂಟ್ರಲ್. ಇವು 3 ಎಲ್ಲ ಶಬ್ದಗಳು ಹುಟ್ಟುಕೊಂಡಿದ್ದು ಇತ್ತೀಚೆಗೆ, ಅಂದ್ರೆ 150 ವರ್ಷಗಳ ಇತ್ತೀಚೆಗೆ. ಮೊದಲ ಶಬ್ದಗಳು ಇರಲಿಲ್ಲ. ಓಕೆ, ಶಬ್ದಗಳಿದ್ದು ಅರ್ಥ ಬೇರೆ ಇತ್ತು. ಈಗ ಅದಕ್ಕೆ ಬಂದಾಗ ಕಾರ್ಲ್ ಮಾರ್ಕ್ಸ್ ಕೊಟ್ಟಿದ್ದ ಅರ್ಥ ಒಂದು, ಸೋಷಿಯಾಲಿಸ್ಟ್ ಅರ್ಥ ಕೊಟ್ಟಿದ್ದು ಮತ್ತೊಂದು. ಆ ಸೋಷಿಯಾಲಿಸ್ಟ್ 2 ಅರ್ಥ ಇದೆ. ಮ್ಯಾಕ್ಸ್ ವೆಬರ್ ಅಂತ ಒಬ್ಬಿದ್ದಾನೆ, ಜರ್ಮನ್ ಸೋಷಿಯಾಲಜಿಸ್ಟ್, ಅವನು ಕೊಟ್ಟಿದ್ದ ಅರ್ಥ ಬೇರೆ. ಆಮೇಲೆ ವಾರ್ನರ್ ಅಂಡ್ ವಾರ್ನರ್ ಬಹಳ 106 ಜನ ಇದ್ದಾರೆ. ನಾನು ಕಲ್ತಿದ್ದ ಅಮೆರಿಕದಲ್ಲಿ MS PhD ಮಾಡಿದ್ದು. ಓಕೆ, ಆಮೇಲೆ ನಾನು MSc ಮಾಡಿದ್ದು ಇಂಗ್ಲೆಂಡ್ ನಲ್ಲಿ, MSN PhD ಮಾಡಿದ್ದು ಅಮೆರಿಕದಲ್ಲಿ. ನನ್ನ MA ಮಾಡಿದ್ದು ಟಾಟಾ ಇನ್ಸ್ಟಿಟ್ಯೂಟ್ ಬಾಂಬೆನಲ್ಲಿ. ನಾನು ಕೇವಲ BA ಮಾಡಿ ಅಲ್ಲಿ ಹೋದೆ. ನನ್ನ ಸಬ್ಜೆಕ್ಟ್ ಕ್ರಿಮಿನಾಲಜಿಯಲ್ಲಿ ಹೈಲಿ ಸ್ಪೆಷಲ್ ಸಬ್ಜೆಕ್ಟ್. ಅಲ್ಲಿ ಹೋದಾಗ ಈ ವರ್ಗ ಅಂತ ಬಂದಾಗ ಅದಕ್ಕೆ ಧರ್ಮ ಜಾತಿ ಮುಖ್ಯ ಅಲ್ಲ, ಅದರಲ್ಲಿ 3 ಬಹಳ ಮುಖ್ಯ. ಈ ಜನರಲ್ಲಿ ಯಾವನೇ ಇರ್ಲಿ, ಯಾವುದೇ ಸಿದ್ಧಾಂತ ಇರಲಿ, 1 ನಿನ್ನ ಶಿಕ್ಷಣ, 2 ನಿನ್ನ ವೃತ್ತಿ, 3ನೇದು ನಿನ್ನ ಆದಾಯ. ಶಿಕ್ಷಣ, ವೃತ್ತಿ, ಆದಾಯ, ಈ 3ನ ಕಾಂಬಿನೇಷನ್ ಮಾಡಿ ಹೈಯರ್ ಶಿಕ್ಷಣ, ಏನು ಉನ್ನತ ಶಿಕ್ಷಣ, ಉನ್ನತ ಹುದ್ದೆ, ಉನ್ನತ ಆದಾಯ. ಗೊತ್ತಾಯ್ತಾ? ನೀವು ಯಾವ ಕ್ಲಾಸ್ ಆಯ್ತು? ಅಪರ್ ಕ್ಲಾಸ್. ಮಧ್ಯಮ ವರ್ಗ ಯಾವುದು? ಮಧ್ಯಮ ಶಿಕ್ಷಣ. ನೀವೇನು MSc PhD ಮಾಡೋದು ಏನ್ ಬೇಕಾಗಿಲ್ಲ. ನಿಮ್ಮನ್ನ BA ಮಾಡ್ಕೊಂಡು ಹೈಸ್ಕೂಲ್ ಮಾಸ್ಟರ್ ಆಗಿದ್ರು, ಎಲ್ಲ ಕ್ಲರ್ಕ್ ಆಗಿದ್ರು ಇದ್ದೀರಿ, ಮಿಡ್ಲ್ ಕ್ಲಾಸ್. ಅಲ್ಲಿ ನಿಮ್ದು ಶಿಕ್ಷಣನು ಮಧ್ಯಮ ಗಾತ್ರದ್ದು, ನಿಮ್ಮ ನೌಕರಿನೂ ಮಧ್ಯಮ ಗಾತ್ರದ್ದು. ನೀವೇನ್ ದೊಡ್ಡ ಚೀಫ್ ಅಡ್ಮಿನಿಸ್ಟ್ರೇಟರ್, CMD MD ಮ್ಯಾನೇಜರ್ ಆಗಿಲ್ಲಲ್ಲ. ನೀವೇನೋ ಕ್ಲರ್ಕ್ ಆಗಿದ್ರಿ, ಮಿಡಲ್ ಮ್ಯಾನೇಜ್ಮೆಂಟ್ ಇದ್ದೀರಿ, ಯೂನಿಯನ್ ಮೆಂಬರ್ ಆಗಿದ್ದೀರಿ, ಆಫೀಸರ್ಸ್ ಮಾಡಕ್ ಬರೋದಿಲ್ಲಲ್ಲ. ನೀವು IAS ಆಫೀಸರ್ ಆಗಿದ್ರಿ, IPS ಆಫೀಸರ್ ಆಗಿದ್ರಿ, IPS ಆಫೀಸರ್ ಇದ್ದೀರಿ. ಇವು ಉನ್ನತ ವರ್ಗ. ನೀವು ಮಧ್ಯಮ ವರ್ಗ ಏನು ಕ್ಲರ್ಕ್ ಆಗಿದ್ದು, ಹೈಸ್ಕೂಲ್ ಮಾಸ್ಟರ್ ಆಗಿದ್ದು, ಕಾನ್ಸಿಲ್ ಮಾಸ್ಟರ್ ಆಗಿದ್ದು, ಇವೆಲ್ಲ ಲೋಯರ್ ಮಿಡಲ್ ಕ್ಲಾಸ್. ಇನ್ನು ಏನು ಇಲ್ಲ, ಭಿಕ್ಷೆ ಬಿಡ್ತಾನೆ, ದುಡ್ಕೊಂಡು ತಿಂತಿದ್ದಾನೆ, ಕೂಲಿ ಮಾಡ್ತಾನೆ, ಅಗ್ರಿಕಲ್ಚರ್ ಲೇಬರ್ ಆಗಿದ್ದಾನೆ, ಈ ತಳ್ಳು ಗಾಡಿ ತಿರುಗಾಡ್ತಾನೆ. ಇವ್ರು ಯಾರು? ಕೆಳವರ್ಗ. ಆಯ್ತಲ್ಲ? ಇದು ಜಾತಿ ನೋಡಿದ್ರು, ಅಲ್ಲಿ ಆದಾಯ ನೋಡಿದ್ರು. ಒಳ್ಳೆ ಶಿಕ್ಷಣ ಇದ್ರೆ ಒಳ್ಳೆ ನೌಕರಿ ಸಿಗುತ್ತೆ ಅಂತ ಒಂದು ನಂಬಿಕೆ ಈ ದೇಶದಲ್ಲಿ. PhD ಮಾಡಿದವರು ಕೂಡ ಕಾನ್ಸ್ಟೇಬಲ್ ಆಗಿದ್ದಾರೆ, ಪ್ಯೂನ್ ಆಗಿದ್ದಾರೆ. ಅದ್ ಬೇರೆ ಕತೆ. ಆ ಶಿಕ್ಷಣಕ್ಕಿದ್ದ ಮಹತ್ವನ ಈಗ ಕ್ವಶನ್ ಮಾಡುತ್ತೆ. ಅದ ಬೆಲೆನೂ ಹಂಗೆ ಇದೆ, ಅವರು ಹಂಗೆ ಆಗಿದ್ದಾರೆ. ಓಕೆ, ಹೀಗಾಗಿದ್ದರಿಂದ ವರ್ಗ ಬಂದಾಗ ಇವನ್ ನೋಡ್ಬೇಕು, ನಿಮ್ಮ ಆದಾಯ, ನಿಮ್ಮ ಶಿಕ್ಷಣ, ನಿಮ್ಮ ನೌಕರಿ. ಆಯ್ತಾ? ಈಗ ಅವ್ರು ಏನ್ ಮಾಡಿದ್ರೆ ಅಂತದಕ್ಕೆ 60 ಪ್ರಶ್ನೆ ಕೇಳಿದ್ದಾರೆ. ಯಾರು ಕೇಳಿದ್ದಾರೆ? ಸಮೀಕ್ಷೆಯಲ್ಲಿ. ಆ ಸಮೀಕ್ಷೆ ಹೆಸರೇನು? ಜಾತಿ ಸಮೀಕ್ಷೆ ಅಲ್ಲ, ನೀವು ಕರ್ಕೊಳ್ಳೋದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ. ನೋಡಿ ಹೆಂಗ್ ಚೆನ್ನಾಗಿದೆ. ಶೈಕ್ಷಣಿಕ ಮೊದಲು ನಾವೇನ್ ಹೇಳಿದ್ರೆ, ನಿನ್ನ ಶಿಕ್ಷಣ ಅಲ್ಲ, ಅದರಲ್ಲಿ ಜಾತಿ ಕಾಲಂ ಬೇಕಾಗಿರ್ಲಿಲ್ಲ. ಹಾಗಿದ್ರೆ ಬೇಕಾಗಿರ್ಲಿಲ್ಲ. ಆದ್ರೆ ಇದು ದೊಡ್ಡ ಪ್ರಶ್ನೆ ನೀವು ಕೇಳಿದ್ದು. ನಾನು ಮತ್ತೆ ನೀವು ದ್ವಾಳ ದೀರ್ಘಕ್ಕೆ ಹೋಗ್ತೀರ. ಇಲ್ಲ, ಸಂಕ್ಷಿಪ್ತ ಟ್ರೈ ಮಾಡಿ. ಈ ದೇಶ, ಭಾರತದಲ್ಲಿ ಬಂದಾಗ ಜಾತಿ ವ್ಯವಸ್ಥೆ, ವರ್ಗ ವ್ಯವಸ್ಥೆಗೆ ಬಹಳ ನಿಕಟ ಸಂಪರ್ಕ ಇದೆ. ಯಾಕೆ ಸಂಪರ್ಕ ಇದೆ ಅಂದ್ರೆ, ನಿಮ್ಮ ಚಾತುರ್ವರ್ಣ ಸಿಸ್ಟಮ್ ಶ್ರೇಷ್ಠ, ಮಧ್ಯಮ, ಕನಿಷ್ಠ. ಕನಿಷ್ಠ ಶೂದ್ರ, ಶ್ರೇಷ್ಠ ಬ್ರಾಹ್ಮಣರು, ಮಧ್ಯದಲ್ಲಿ ವೈಶ್ಯರು, ಕ್ಷತ್ರಿಯ ರಾಜ ಹೇಳ್ತಾನೆ. ಆದ್ರೂ ಅವನ ಮೇಲೆ ಗುರು ಯಾರು? ಬ್ರಾಹ್ಮಣರು. ಕ್ಷತ್ರಿಯನ ಕಂಟ್ರೋಲ್ ಮಾಡುವವರು ಬ್ರಾಹ್ಮಣರು ಧರ್ಮಶಾಸ್ತ್ರದ ಪ್ರಕಾರ, ರೈಟ್? ರಾಜ ಆಳೋರು ಕ್ಷತ್ರಿಯರು, ಬಿಸ್ನೆಸ್ ಮಾಡೋರು ವೈಶ್ಯರು, ಶ್ರಮಜೀವಿಗಳೆಲ್ಲರೂ ಯಾರು? ಶೂದ್ರರು. ಈ ಸಮಾಜ ನಡೆದಿದ್ದು ವೈಶ್ಯರ ಮೇಲೆನ, ರಾಜರ ಮೇಲೆನ, ಬ್ರಾಹ್ಮಣರ ಮೇಲೆನ, ಶ್ರಮಜೀವಿಗಳಿಂದ. ನೀವು ಮನೆ ಎಲ್ಲರೂ ಬೇಕು ಬಿಡಿ ಸರ್. ಅಲ್ಲಲ್ಲ, ಮುಖ್ಯವಾಗಿ ದುಡಿಮೆ ಮಾಡುವರು ಯಾರು? ನಿಮ್ಗೆ ಕೃಷಿಕ ಅಲ್ಲ, ಕೃಷಿಕ ಇಲ್ಲ ಹೋದ್ರೆ ಊಟ ಯಾರು ಕೊಡ್ತಾರೆ? ಆಯ್ತಾ? ನೀವು ಬಟ್ಟೆ ಹಾಕೊಳ್ತೀರಿ, ನೇವ್ರು ಯಾರು? ನಿಮ್ ಬಟ್ಟೆ ಯಾರು ಕೊಡ್ತಾರೆ? ಬಟ್ಟೆ ಹೊಲೆಯವರು ಯಾರು? ಇರ್ತಾರೆ. ಆ ನಂತರ
ಇವನು ವ್ಯಾಪಾರ ಅಲ್ಲ, ವ್ಯಾಪಾರ ಬೇರೆ, ವೈಶ್ಯರು. ನಾನು ಹೇಳೋದು ಈಗ ಮಣಿ ಕಸ ಗುಡೋರು, ಊರಿನ ಕಸ ಗುಡಿಸೋರು ಯಾರು? ಶೂದ್ರು. ಸತ್ತು ಪ್ರಾಣಿ ಎತ್ಕೊಂಡು ಹೋದವ್ರು ಯಾರು? ಶೂದ್ರರು. ಆಮೇಲೆ ನಿಮ್ಗೆಲ್ಲ ಬಂದ್ಬಿಟ್ಟು ಬಡಿಗಾರು, ಕಮ್ಮಾರು, ಪತ್ತಾರು ಕಂಬಾರು ಏನ್ ಹೇಳ್ತಾರಲ್ಲ, ಅವ್ರೆಲ್ಲ ಕುಂಬಾರ ಪಾತ್ರೆ ಮಾಡ್ತಾನೆ, ಬಡಿಗಾರ ಕಟ್ಟಿಗೆ ಸಹ ಮಾಡ್ತಾರೆ. ಇದು ಉದ್ಯೋಗ ಸಂಬಂಧಿಸಿದ್ದು. ಆದ್ರೆ ಅವ್ರನ್ನ ಯಾಕೆ ನೀವು ಕೆಳಮಟ್ಟದಲ್ಲಿ ಇದ್ರಿ? ಪ್ರಶ್ನೆ ಇರೋದು ಇದು. ಕ್ಲಾಸ್ ಅಂಡ್ ಕಾಸ್ಟ್ ಚಾತುರ್ವರ್ಣ ಪದ್ಧತಿಯಲ್ಲಿ ಭಾರತಕ್ಕೆ ಮಾತ್ರ, ಇಡೀ ಜಗತ್ತಿನಲ್ಲಿ ಇಲ್ಲ ಇದು. ಮತ್ತೇನೋ ಇದೆ, ಆದ್ರೆ ಇದಿಲ್ಲ. ಏನು ಸಾಮಾಜಿಕ ಕಾಸ್ಟ್ ಬೇಸ್ಡ್ ಸಿಸ್ಟಮ್ ವರ್ಗಕ್ಕೆ ಬಂದಾಗ ಅದಕ್ಕೋಸ್ಕರ ಇನ್ನು ಫುಲ್ ಸೆಪರೇಟ್ ಮಾಡೋದು ಕಷ್ಟ ಅಲ್ಲ. ಈಗ ನಾನು ಲಿಂಗಾಯತ, ಹೀಗೆ ಬಸವಣ್ಣವರ ಅರ್ಥದಲ್ಲಿ ನಾವು ಸಮಾನರು. ಆದ್ರೆ ನಾವು ಮೊದಲು ಜಾಯಿನ್ ಆಡಿದಾಗ ನಾವೆಲ್ಲ ಲ್ಯಾಂಡ್ ಆಡೋದು ಇದ್ದೀವಿ. ನಮ್ಮ ಮನೆಯಲ್ಲ ಶಿಕ್ಷಣ, ನಮ್ಮ ಅಜ್ಜ ವಕೀಲ ಇದ್ದ, ಮತ್ತೊಬ್ಬ ಅಜ್ಜ ಹೈಸ್ಕೂಲ್ ಟೀಚರ್, ಇಂಗ್ಲಿಷ್ ಟೀಚರ್ ಆಗಿ ಹಿಂಗೆಲ್ಲ ಇತ್ತು. ಅದು ಇಲ್ಲೇ ಹೋದ್ರೆ ನಾನು ಇವತ್ತು IAS ಆಫೀಸರ್ ಹಾಕಿದ್ದೇನಾ? ಅದು ಕಲ್ಚರ್ ಬಂದಿರೋದಲ್ಲ. ನಾನು ಹೇಳೋದೇನು ಅಂತಂದ್ರೆ, ಈ ಕಾಸ್ಟ್ ನಮ್ಮ ಇಂಡಿಯಾದಲ್ಲಿ ಮಾತ್ರ ಇದು. ನೀವು ಅಮೆರಿಕಕ್ಕೆ ಹೋದ್ರೆ ಏನು ಬ್ಲಾಕ್ ಅಂಡ್ ವೈಟ್ ಮೈ ಬಣ್ಣ, ಅದಕ್ಕೆ ಮಣ್ಣು. ನೀವು ಚೈನಾಕ್ಕೆ, ರಷ್ಯಾಕ್ಕೆ ಹೋದ್ರೆ ಏನು, ನೀವು ಪ್ರೋರಿಟೇರಿಯೇಟ್ ಬುರ್ಜ್ವಾಯ್ಸಿ, ಅಷ್ಟೇ ಹೇಳೇ ಇರೋದಲ್ಲಿ. ಈಗ ಜನಾಂಗೀಯಕ್ಕೆ ಹೋದ್ರೆ ಬಳಿಯೋದು ಕರಿದು, ಕಣ್ಣ ಮುಖದ ಮೇಲೆ ಕಾಣುತ್ತೆ, ಮೈ ಮೇಲೆ ಕಾಣುತ್ತೆ. ಇಲ್ಲೇನ್ ಕಾಣುತ್ತಾರೆ? ಈಗ ಒಳ್ಳೆ ಸೂಟ್ ಬೂಟ್, ಅಂಬೇಡ್ಕರ್ ಸೂಟ್ ಬೂಟ್ ಹಾಕೊಂಡ್ರೆ ಅವ್ರೇನು ಸೂತ್ರಂಗ್ ಕಂಡ್ರ ಅವರು? ಯಾರು? ಕಪ್ಪ ಬಣ್ಣ ಆಯ್ತು. ವೈಶಾಲ್ಯತೆ ಇದೆ ನಮ್ಮ ದೇಶದಲ್ಲಿ. ವೈಶಾಲ್ಯತೆ ಅಲ್ಲ, ಇದು ಹೈರಾರ್ಕಿ ಮಟ್ಟ ಆಗಿದೆ. ನಾವು ಮಾಡುದಿಲ್ಲ, ನೀವು ಮಾಡಿದಿರಿ. ಇದ್ದಿದ್ದ ಪರಿಸ್ಥಿತಿ. ನೀವಾಗ್ಲಿ ನಾನಾಗ್ಲಿ, ನೀವು ಬ್ರಾಹ್ಮಣರಾಗಿ ಹುಟ್ಟಿದ್ರೆ, ನಾನು ಲಿಂಗಾಯತ ಹುಟ್ಟಿದ್ರೆ, ನೀವು ಮಾಡ್ಲಿಲ್ಲ ನಾನು ಮಾಡ್ಲಿಲ್ಲ, ನಾವೇ ಅರ್ಜಿಯಾಗಿ ಬಂದಿಲ್ಲ ಅಲ್ಲಿ. ನಾವು ಹುಟ್ಟಿದೀವಿ, ಬಂದಿದ್ದೀವಿ. ಈ ಸಾಮಾಜಿಕ ಪರಿಸ್ಥಿತಿ ಹೆಂಗಿದೆ? ನೀವು ಸಾಮಾಜಿಕ ಧಾರ್ಮಿಕ ಬಿಡುಗಡೆ ಮಾಡಕ್ ಬರೋದಿಲ್ಲ ಇಲ್ಲಿ. ಆಮೇಲೆ ಸಾಮಾಜಿಕ ಆರ್ಥಿಕ ಬಿಡುಗಡೆ ಮಾಡಕ್ ಬರೋದಿಲ್ಲ, ಸೆಪರೇಟ್ ಮಾಡಕ್ ಬರೋದಿಲ್ಲ. ಯಾಕಂತಂದ್ರೆ ಮೊದಲಿಗೇನಿತ್ತು, ಬಡಿಗಾನ ಆಗ್ಬೇಕು, ಕಂಬಾರ ಆಗ್ಬೇಕು, ಮಾಸ್ತರ್ ಆಗ್ಬೇಕು. ಹೊರಗೆ ಹೋದ್ರೆ ಹೊರಗೆ ಹಾಕಿದ್ರೆ ಗೊತ್ತಿದೆಯಲ್ಲ. ಈಗಿಲ್ಲ ಬಿಡಿ, ಸ್ವಾತಂತ್ರ್ಯ ಬಂದ್ಮೇಲೆ. ಮೊದಲು ಹಂಗಿತ್ತಲ್ವಾ? ಇವ್ ಹೊಲಿಯಾರ ಮಗ ಹೊಲಿಯಾರ ಚಪ್ಪಲಿ ಯಾಕೆ ಹೊಲಿಬೇಕಮ್ಮ? ಬ್ಯಾಗ್ ಅವ್ನ ಯಾಕೆ ಸಾಲಿ ಮಾಸ್ತರ್ ಅಂತ ಹೇಳಿ. ಅಂದ್ರೆ ಇದು ಕ್ಲಾಸ್ ಮೊಬಿಲಿಟಿ ಅಂತಾರೆ. ಈ ವರ್ಗದ ಚಲನೆ ಇರೋದಿಲ್ಲ, ಇದು ಸ್ಟ್ಯಾಟಿಕ್ ಇರ್ತದೆ. ನಿಂತ ನೀರಿನ ಕೊಳತು ಹೋಗಿರ್ತದೆ, ಆದ್ರೆ ಚಲನಶೀಲತೆ ಇರುವುದಿಲ್ಲ. ಅದು ಹೈರಾರ್ಕಿಯಲ್ಲಿ ಒಂದು ಕೆಟ್ಟ. ಅದಕ್ಕೇನೆ ಮಾಡಿದ್ರು. ಅದಕ್ಕೋಸ್ಕರ ಏನ್ ಮಾಡಿದ್ರು, ಈಗ ರಿಸರ್ವೇಶನ್ ನೋಡಿ, ನೀವು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ಓದ್ಬೇಕು ರೀ. ನಮ್ಮ ಸಂವಿಧಾನ ಮಾಡುವಾಗ ಎಂತೆಂತ ದಿಗ್ಗಜರಿದ್ರು ರೀ. ಅದ್ರಲ್ಲಿ ಮೆಜಾರಿಟಿ ಬ್ರಾಹ್ಮಣರೇ. ಸರ್, ಒಂದು ನನಗೆ ಇದರಲ್ಲಿ ಆ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ಈಗ ಈ ಸಮೀಕ್ಷೆಯಲ್ಲಿ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಜಾತಿ ನಮೂದಿಸೋದ್ರ ಮಹತ್ವ ಏನು? ಅಂದ್ರೆ ಅದು ನೀವು ಹೇಳ್ದಂಗೆ ತಪ್ಪು. ನಾನು ಹೇಳಿದ್ರು ತಪ್ಪು. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಜಾತಿ ನಮೂದು ಮಾಡ್ಲಿಕ್ಕೆ ಕೂಡ ಬರ್ತದೆ. ಹೇಗೆ ಅಂದ್ರೆ, ಅದೇ ಇವತ್ತು ನಡೀತಾ ಇರೋ ಹೋರಾಟ. ಸುಪ್ರೀಂ ಕೋರ್ಟ್ ಏನ್ ಮಾಡಿದ್ರು, ಬಹಳ ಕರೆಕ್ಟ್ ಮಾಡಿದ್ರು. ಅವ್ರು ಏನ್ ಮಾಡ್ಕೊಂತ ಬಂದ್ರು, ಜಾತಿ ಇಟ್ಕೊಂಡು ಬಂದ್ರು. ಮಾಡಬಾರ್ದು ಅಂತ ಹೇಳಿದ್ರು. ಯಾರು ರಿಜೆಕ್ಟ್ ಮಾಡ್ಬಿಟ್ರು, ವೆಂಕಟಸ್ವಾಮಿ ರಿಜೆಕ್ಟ್ ಮಾಡಿದ್ರು, ನಾನು ಬಿಟ್ರು. ಆಮೇಲೆ ಹಾವನೂರು ಬಂದ್ರಲ್ಲ, ಅಲ್ಲಿಂದ ಒಂದು ಸೈಂಟಿಫಿಕ್ ಚಾಲು ಆಯ್ತು. ಚಿನ್ನಪ್ಪ ರೆಡ್ಡಿ ಅವ್ರು ಸುಪ್ರೀಂ ಕೋರ್ಟ್ ಜಡ್ಜಿನೇ, ಅವ್ರು ಇನ್ನಷ್ಟು ಚೆನ್ನಾಗಿ ಮಾಡಿದ್ರು. ಜಾತಿ ಒಂದನ್ನೇ ಹಿಡ್ಕೊಂಡು ಮಾಡಕ್ ಬರೋದಿಲ್ಲ. ಈಸ್ ಒನ್ ಆಫ್ ದೆಮ್, ನಾಟ್ ಓನ್ಲಿ ಒನ್. ಅದು ಈಗ ಅವ್ರು 60 ಪ್ರಶ್ನೆ ಕೇಳಿದಾರಲ್ಲ, ಮುಖ್ಯಸ್ಥನ ಹೆಸರಿಂದ ಎದ್ರ ಬಗ್ಗೆ ಕೇಳಿದ್ದಾರೆ? ಅದೇ ನೀವು ಆ ಪ್ರಶ್ನೆ ಓದಿ ನೋಡಿ. ಶಿಕ್ಷಣ ಯಾರ ಶಿಕ್ಷಣ? ನಿಮ್ ಕುಟುಂಬದ ಶಿಕ್ಷಣ, ನಿಮ್ಮ ಅಪ್ಪಂದು, ನಿಮ್ಮ ಅವ್ವಂದು, ನಿಮ್ದು ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಶಿಕ್ಷಣ. ಒಂದು ನಿಮ್ಮ ಆದಾಯ ಎಲ್ಲಾ ರೀತಿಯಿಂದ, ನಿಮ್ ಮನೆ ಬಾಡಿಗೆ ಇರ್ಬೋದು, ಹೊಲದಿರ್ಬೋದು, ಅಥವಾ ನಿಮ್ ನೌಕರಿ ಇರ್ಬೋದು, ಎವಿಡೆನ್ಸ್ ಇರ್ಬೋದು, ಆದಾಯ, ನಿಮ್ಮ ಮನೆ ಉದ್ಯೋಗ, ಅವು ಇದೆ 3. ಹೀಗೆ ಬಂದಾಗ ಈ ಶಿಕ್ಷಣದಲ್ಲಿ ನೀವು ಎಲ್ಲ ಮಾಹಿತಿ ತಗೊಳ್ಳಿ. ಈಗ ತಗೊಂಡ್ಬಿಟ್ಟು 1ನೇ ವರ್ಗದಿಂದ PhD ವರೆಗೆ ಎಲ್ಲ ಮೆಡಿಕಲ್ ದಿಂದ ಇಂಜಿನಿಯರ್ ಇಟ್ಕೊಂಡು ಎಲ್ಲ ಮ್ಯಾನೇಜ್ ಇಟ್ಕೊಂಡು ಮಾಡ್ಕೊಂಡು ಕ್ಲಾಸಿಫೈ ಮಾಡಿ. ಯಾವ ಯಾವ ಧರ್ಮದಲ್ಲಿ ಎಲ್ಲೆಲ್ಲಿದ್ದಾರೆ ನೀವು ಕ್ಲಾಸಿಫೈ ಮಾಡಿ, ನಿಮ್ಗೆ ಗೊತ್ತಾಗ್ಬಿಡ್ತದೆ. ಹೆಂಗ್ ಗೊತ್ತಾಗತ್ತೆ? ಅಲ್ಲ, ಮನೆಯ ಮುಖ್ಯಸ್ಥನ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಕುಟುಂಬದ ಹೆಸರು, ಮನೆ ವಿಳಾಸ, ಅದೇ ಕೊನೆಗೆ ಜಾತಿ ಸಮೀಕ್ಷೆಯಿಂದ ನಿಮಗೆ ಏನ್ ಪ್ರಯೋಜನ, ಜಾತಿ ಆಧಾರದ ಮೇಲೆ ಭೇದ ಭಾವ ಅನುಭವಿಸಿದೀರಾ, ಸೊ ಹಿಂಗೆಲ್ಲ ಇದ್ದಾವೆ. ಅದಲ್ಲ, ಅದು ಅಲ್ಲೇ ನೀವು ತಪ್ಪು ಹೋಗೋದು. ಇದು ಓವರ್ ಜನರೇಷನ್. ಏನ್ ತಪ್ಪು ಅಂದ್ರೆ, ಅಷ್ಟು ಓದ್ಬಲ್ಲೆ ಅಲ್ಲ. ಈಗ ನೋಡಿ, ಇದ್ದಂತ ಬಿಟ್ಟು ಪ್ರಶ್ನೆಗಳಿದ್ದಾವೆ. ಪ್ರಶ್ನೆಗೆ ಹಿಂದಿನ ಅರ್ಥ ಬಹಳ ಇಂಪಾರ್ಟೆಂಟ್. ಪ್ರಶ್ನೆಗಳು ಅಷ್ಟೇ ಅಲ್ಲ, ಪ್ರಶ್ನೆಗಳು ಏನು ಆಧಾರ ಆಗಿದೆ ಅನ್ನೋಂಥದ್ದು ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಇವೆಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾರೆ, ಮಾಹಿತಿ ಬರ್ತದೆ.
ಈಗ ಒಂದು ನಮ್ಮ ಕಡೆ ಎಷ್ಟಿದೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ 1,50,000 ಕುಟುಂಬಗಳಿದೆ. ಆ ಕುಟುಂಬ 1,50,000 ಕೇವಲ ಎಲ್ಲರೂ ಅಶಿಕ್ಷಿತರಿದ್ದಂಥವ್ರು ಎಷ್ಟು ಮಂದಿ ಇದ್ದಾರೆ? ಯಾವ ಜಾತಿಯಲ್ಲಿ ಎಷ್ಟಿದ್ದಾರೆ? ಅಂದ್ರೆ ಶೂದ್ರ ಜಾತಿಯಲ್ಲಿ ಜಾಸ್ತಿ ಇದ್ದಾರೆ. ಆಯ್ತು, ನೀವು ಹೇಳ್ಬಿಟ್ರಿ. ಈಗ ವಯಸ್ಸಲ್ಲಿ ಎಷ್ಟಿದ್ದಾರೆ? ಅದ್ರ ಪ್ರಮಾಣ ಕಡಿಮೆ ಇರ್ಬೋದು, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು. ಆಮೇಲೆ ಕ್ಷತ್ರಿಯರಲ್ಲಿ ಎಷ್ಟಿದ್ದಾರೆ? ಕಡಿಮೆ ಇದ್ದಾರೆ. ಯಾಕಂದ್ರೆ ರಾಜ ಹೇಳಿದ್ರು ಶಿಕ್ಷಣ ಇದು ಇಂಪಾರ್ಟೆಂಟ್ ಅಲ್ಲ, ಕಡಿಮೆ ಇದ್ದಾರೆ. ನಮ್ಮಲ್ಲಿ ಬೇಡ್ ರಿಪೋರ್ಟರ್ ಅಂತ ಅಲ್ಲ, ಕಡಿಮೆ ಶಿಕ್ಷಣ ಅವರು, ವಯಸ್ಸಕ್ಕಿಂತ ಕಡಿಮೆ. ವೈಶ್ಯ ಜನ ಇರ್ತಾರೆ. ನೀವು ಲಿಂಗಾಯತ್ ವೈಶ್ಯ ತಗೊಳ್ಳಿ, ವೈಶ್ಯ ಅಂತ ಜಾತಿನೇ ಇದಲ್ಲ, ವೈಶ್ಯ ಬ್ಯಾಂಕ್ ಅದು, ಅವರಲ್ಲಿ ಎಜುಕೇಟ್ ಇರ್ತಾರೆ, ಹೈಲಿ ಹೌದೌದು, ದೇ ಆರ್ ಬೆಟರ್ ದನ್ ಎಸ್ಟೀಸ್. ಓಕೆ, ಸೊ ಹೀಗೆ ಅವ್ರು ಏನ್ ಮಾಡ್ತಾರೆ, ಬೇರೆ ಧರ್ಮದ ಜಾತಿಗಳ ನಡುವೆ 1560 ಜಾತಿ ಇದೆ ಅವ್ರಿಗೆ ಐಡೆಂಟ್ ಮಾಡಿದ್ರು. ಅವನ್ನೆಲ್ಲ ಎಷ್ಟು ದೊಡ್ಡ ಇದು ಕೆಲಸ ಅಂದ್ರೆ ಅವ್ರು ಹೆಂಗ್ ಮಾಡ್ತಾರೆ. ನನ್ನ MSc ಇರೋದು ಅಪ್ಲೈಡ್ ರಿಸರ್ಚ್ ಮೆಥಡಾಲಜಿಯಲ್ಲಿ. ಓಕೆ, ಅಲ್ಲಿ ಬಂದಾಗ ನನಗೆ ಇವ್ರು ಏನ್ ಮಾಡ್ತಾರೆ, ಹೌ ಆರ್ ದೇ ಗೋಯಿಂಗ್ ಟು ಅರೇಂಜ್ ದಿಸ್ ಅಂತ ಇವತ್ತು ಸಾಧ್ಯ ಇದೆ. ಬಿಕಾಸ್ ಹೈ ಪವರ್ ಕಂಪ್ಯೂಟರ್ ಇದೆ, ಮಾಡ್ತಾರೆ. ನನ್ನ ಮಗ ಸಬ್ಜೆಕ್ಟ್ ಕಂಪ್ಯೂಟರ್ ಇಂಜಿನಿಯರ್, ಬಿಗ್ ಡೇಟಾದಲ್ಲಿ ಇದ್ದಾನೆ. ಬಿಗ್ ಡೇಟಾ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂತಿದ್ದಾನೆ ಒಳಗಡೆ. ಇಲ್ಲಿ ಒಳಗೆ ಅವ್ನು ಕೆಲಸ ಮಾಡ್ತೇನೆ, ಬಾಗಿಲು ಹಾಕೊಂಡು 10-12 ಗಂಟೆ ಕೆಲಸ ಮಾಡ್ತಾರೆ ಅವರು. ಆದ್ರೆ ಆ ಬಿಗ್ ಡೇಟಾ ಎಷ್ಟು ಮಿಲಿಯನ್ಸ್ ಅಲ್ಲಿ ಬಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಅಂಡ್ ಜಿಲಿಯನ್ಸ್ ಡೇಟಾ ಬಂದ್ರು ಕೂಡ ಈ ಕ್ಯಾನ್ ಕಂಪ್ಯೂಟ್. ದಟ್ ಈಸ್ ಜಾಬ್. ನಾವು ಬೇರೆ ಫಾರಿನ್ ಕಂಪ್ನಿ ಕೆಲಸ ಮಾಡ್ತಾ ಇಲ್ಲೇ ಕೂತ್ಕೊಂಡೆ. ಇವತ್ತು ಸಾಧ್ಯ ಇದೆ, ಬಟ್ ಇದನ್ನ ಮಾಡುವಂತ ಇವರಿಗೆ ಆ ಬುದ್ಧಿ ಇದೆನಾ, ಜ್ಞಾನ ಇದೆನಾ? ಪೊಲಿಟಿಷಿಯನ್ಸ್ ಅಲ್ಲ ಅಲ್ಲ, OBC ಕಮಿಷನ್ ದಲ್ಲಿ ಪೊಲಿಟಿಷಿಯನ್. ಈಗ ನಾನು ಹೇಳಿದ್ದೀನಿ ನಿಮಗೆ ಸಹಾಯ ಬೇಕಾದ್ರೆ ಬರ್ತೀನಿ ಅಂತ ಹೇಳಿದೀನಿ. ಅವ್ರಿಗೆ ಮಧುಸೂದನ್ ನಾಯ್ಕ ಹೇಳಿದ್ದೀನಿ, ಡೇಟಾ ಪ್ರೊಸೆಸಿಂಗ್ ಮಾಡುವಾಗ ಇಫ್ ಯು ವಾಂಟ್ ಫ್ರೀ ಕನ್ಸಲ್ಟೆನ್ಸಿ ವಿದೌಟ್ ಪೇಮೆಂಟ್, ವಿದೌಟ್ ಎನಿ ಪೊಸಿಷನ್ ಆನ್ ಕಮ್ ಹೆಲ್ಪ್ ಅಂತ ಹೇಳಿದ್ದೀನಿ. ಇದನ್ನ ಮಾಡ್ಬೇಕಾದ್ರೆ ಕಂಪೇರ್ ಟೇಬಲ್ಸ್ ಹಾಕ್ತಾರೆ. ಅಲ್ಲ ಸರ್, ಈಗ ಎಲ್ಲ ಕೆಳವರ್ಗದವರಿಗೆ ಮೀಸಲಾತಿ ಕೊಟ್ಟು ಕೂಡ ಮತ್ತೆ ಶಿಕ್ಷಣದಲ್ಲಿ ಅದರ ಪ್ರಯೋಜನ ಅವ್ರು ಪಡೆದುಕೊಂಡಿಲ್ಲ ಅಂತ ಹೇಳಿದಾಗ ಯಾರನ್ನ ಬ್ಲೇಮ್ ಮಾಡ್ತೀರಾ? ಎಷ್ಟು ಸಾವಿರ ವರ್ಷಗಳ ಕತೆ ಕೇಳ್ತಿದ್ದೀರಾ ನೀವು ಅದನ್ನ? ಅಲ್ಲ, ಇತ್ತೀಚಿಂದ ಹೇಳಿ. ಅಲ್ಲ, ನೀವು ಅದನ್ನೇ ಹೇಳ್ತಾ ಇರೋದು. ಈಗ 5,000 ವರ್ಷಗಳ ತಲೆ ಮೇಲೆ ಭಾರ ಇಟ್ಕೊಂಡು ನನ್ನ ಭಾವನೆಗಳೆಲ್ಲ ಇವತ್ತು ಕರ್ಮದಲ್ಲಿದೆ. ನಾನು ಕೆಟ್ಟ ಕರ್ಮ ಮಾಡಿ ಹೊಲೆಯಾಗಿ ಹುಟ್ಟಿದೀನಿ, ಕೆಟ್ಟ ಕರ್ಮ ಮಾಡಿಬಿಟ್ಟು ಹಲಾಲಾಗಿ ಹುಟ್ಟಿದೀನಿ, ಕಸವರಿಗೆ ಕಸ ಹೊಡಿತೀನಿ. ಇಲ್ಲ, ನನ್ನ ತಲೆ ಇನ್ನೂ ಇದೆ, ಹೋಗಿಲ್ಲ ರೀ. ನನ್ನ ಅಂದ್ರೆ ಜನರು ಈಗ ನಾನು ನನ್ನ ಕಸ ಹೊಡೆಯಕ್ ಬರ್ತಾರಲ್ಲ, ಅವ್ನು ಕೇಳ್ತೀನಿ, ಅವ್ರಿಗೆ ಹೋಗಿಲ್ಲ ರೀ. ಏನೋ ಪ್ರತಿ ಸಲ ಕರ್ಮ ಅಂತಾರೆ. ಎಲ್ಲಿ ಬಂತ್ರಿ ಇದು ಈ ಕರ್ಮ? ಅದಕ್ಕೆ ಪರಿಹಾರ ಏನು ಸರ್ ನಿಮ್ ಪ್ರಕಾರ? ಶಿಕ್ಷಣ. ಶಿಕ್ಷಣ ಎಂತ ಶಿಕ್ಷಣ ಅಲ್ಲ, ಶಿಕ್ಷಣ ಕೊಡ್ರಿ. ಮುಂದಿನ ಮೌಲ್ಯಗಳ ಶಿಕ್ಷಣ. ಕಸ ಹೊಡೆದು ಬಿಟ್ಟು ಅವ್ರು ಸಾಲಿ ಬರ್ತಾರೆ. ಸಾಲಿ ಬಿಟ್ಬಿಟ್ಟು ಅವ್ರು ಎಲ್ಲ ಕ್ಲರ್ಕರ್ ಆಗ್ತಾರೆ, ಪ್ಯೂನ್ ಆಗ್ತಾರೆ, ಕಸ ಹೊಡೆಯೋದಿಲ್ಲ. ಈಗ ಹಳ್ಳಿಯಲ್ಲಿ ಆಗ್ತಾ ಇರೋದೇನು, ಈಗ ಈ ಹಳ್ಳಿಯಲ್ಲಿ ಶಿಕ್ಷಣ ಪಡೆದ ಹುಡುಗ ಅಗ್ರಿಕಲ್ಚರ್ ಮಾಡೋದಿಲ್ಲ, ನೌಕರಿ ಇರ್ಲಿಕ್ಕೆ ಮಾಡೋದಿಲ್ಲ, ಅವನು ಸುಮ್ಮನೆ ಸಣ್ಣ ಹಾಕೊಂಡು ತಿರುಗಾಡ್ತಾರೆ. ಓಕೆ, ಈಗ ಕೃಷಿ ಯಾಕೆ ಹಾಳಾಗ್ತಾ ಇದೆ ಅಂದ್ರೆ ಹಳ್ಳಿ ಬಿಟ್ಟು ನೋಡಿ, ಕಳೆದ 3 ಈ ಜನಗಣತಿಯಲ್ಲಿ ಹಳ್ಳಿಗಳು ಹಾಳಾಗ್ತಾ ಇದಾವೆ, ಹಳ್ಳಿ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ಹಳ್ಳಿಗಳ ಗಾತ್ರ ಕಡಿಮೆ ಆಗ್ತಾ ಇದೆ. ಆದ್ರೆ ಪಟ್ಟಣ ಜನಸಂಖ್ಯೆ ಜೊದ್ದಾಗುತ್ತೆ, ಜನಸಂಖ್ಯೆ ಹೆಚ್ಚಾಗ್ತದೆ. ಯಾಕಂದ್ರೆ ಹಳ್ಳಿಯಲ್ಲಿ ಬರ್ದಿವೆಲ್ಲ ಕತೆ ಇದೆ. ನೀವು ಹಳ್ಳಿಯಾಗ ಬದುಕಿ ಯಾವ್ದು ಬಂದ್ರು ಕೂಡ ಒಂದು ಯಾವ್ದಾದ್ರು ಬೇರೆ ಜಾತಿ ಹುಡುಗಿ ನೋಡೋದು ಕೊಂದಾಗ್ತಾರೆ ನಿಮ್ಮನ್ನ. ಇವತ್ತು ಕೂಡ ಇದ್ದಾರೆ, ಕೆಲವು ಕಡೆ ಲಿಂಗಾಯತಲ್ಲಿ ಇಲ್ಲ, ಅದು ಬೇರೆ ಕತೆ. ಇಲ್ಲ, ಅದನ್ನ ಹೇಳ್ತಿದ್ದೀನಿ, ಸಂತೋಷ ಹೇಳ್ತೀನಿ. ನಾನು ಹಳ್ಳಿಯಿಂದ ಬಂದಿನಿ, ನನ್ನ ಮಕ್ಳ ಮದುವೆ ಹಳ್ಳಿಯಲ್ಲೇ ಮಾಡಿದೀನಿ ರೀ. ಇವೆಲ್ಲ ಮಾಡಿದಾಗ ನಮ್ಮ ಸ್ವಾಮಿಗಳು ಬಂದ್ರು, ಎಲ್ಲರೂ ಬಂದ್ರು. ಇಟ್ ಹ್ಯಾಸ್ ಬಿಕಮ್ ಎ ಮಾಡೆಲ್. ಆಫ್ಟರ್ ಮೈ ಸನ್ಸ್ ವೆಡ್ಡಿಂಗ್ ವಿತ್ ಅನದರ್ ರಿಲಿಜನ್ ಗರ್ಲ್ ವಿತ್ ಕನ್ವರ್ಷನ್ ಟು ಲಿಂಗಾಯತ್, ಶಿ ಗಾಟ್ ಕನ್ವರ್ಟೆಡ್. ಓಕೆ, ರಿವರ್ಸ್ ಲವ್ ಜೆ ಅದು ನೀವು ಹೇಳೋ ಪ್ರಕಾರ. ಓಕೆ, ಈಗ ಮಾಡಿದಾಗ ಏನು ಗಲಾಟೆ ಆಗಲಿಲ್ಲ ರೀ. ನಾನು ಹೇಳಿದಿಲ್ಲ ಕೋರಿಯನ್ ಸೊಸೈಟಿ ಸರ್. ಈಗ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗೋದು, ಮುಸ್ಲಿಂ ಧರ್ಮಕ್ಕೆ ಹೋಗೋದಿಲ್ಲ, ಕೇಳ್ತಿದ್ದೀನಿ ನಾನೀಗ. ಅವ್ರದ್ದೇನೋ ಪ್ರಾಸೆಸ್ ಇರುತ್ತೆ. ಇಲ್ಲಿ ಲಿಂಗಾಯತ ಧರ್ಮಕ್ಕೆ ಕನ್ವರ್ಟ್ ಆದ್ರು ಅಂದ್ರೆ ಲಿಟ್ರಲಿ ವಾಟ್ ಡಸ್ ಇಟ್ ಮೀನ್? It means they are doing what is being done by Lingayats. The rituals ಅಷ್ಟೇ ಅಲ್ಲ, ನಂಬಿಕೆ ಕೂಡ. If you want to enter my daughter-in-law, I'll call you. You can talk to her. Okay, I trust you. Okay. In my ನಮ್ಮ ಮನೆಯವ್ರ ಸೋದರ ಮಗನೇ ಆಗಿದ್ದಾನೆ, ಅರವಿಂದ್ ಬೆಲ್ಲದ್ ಕೇಳ್ರಿ. ಅವ್ರು ಹಿಂದಿ ಮಾತಾಡ್ತಾರೆ, ಶಿ ಇಸ್ ಎಂಜಿನಿಯರ್ herself. Okay, these are highly educated people. ನಮ್ಮ ಮಾವನ ಸೊಸೆ ಕೂಡ ಶಿ ಇಸ್ ಎ ಚಿಕ್ ಡಾಕ್ಟರ್, ಬಾಂಬೆ ಸೆಟ್ಲ್ ಆಗಿದ್ದಾರೆ. ಫೈನ್ ಸರ್. ಅಂದ್ರೆ ಇದರಲ್ಲಿ ನೀವು ಹೇಳೋ ಅರ್ಥದಲ್ಲಿ ಅದರಲ್ಲಿ ನಥಿಂಗ್ ರಾಂಗ್ ಇನ್ ದಟ್ ಅಲ್ವಾ? ಸೊ ಅದಕ್ಕೆ ನೀವು ಯಾಕೆ ಇದನ್ನ ಮಾಡ್ತಾರೆ ಅಂದ್ರೆ, ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ, ದಿಸ್ ಕ್ಯಾನ್ ಬಿ ಒನ್ ಆಫ್ ದ ಫ್ಯಾಕ್ಟರ್ಸ್, ನಾಟ್ ದ ಓನ್ಲಿ ಫ್ಯಾಕ್ಟರ್.
ಓಕೆ ಸರ್, ಈಗ ನಿಮ್ಮ ಹೋರಾಟ ಯಾಕೆ ಮಾಡ್ತಾ ಇದ್ದೀರಿ, ಅದ್ರ ಹಿಂದಿರುವಂಥ ನಿಜವಾದ ಅರ್ಥ ಏನು, ಅದ್ರ ಹಿನ್ನೆಲೆ ಏನು ಅನ್ನೋದು ನೀವು ಸ್ಪಷ್ಟವಾಗಿ ಹೇಳಿದ್ರಿ. ಆದರೆ ಈಗ ಸದ್ಯದ ಸಮೀಕ್ಷೆಯಲ್ಲಿ ಈ ಹೋರಾಟದ ಒಂದು ಅಂಶ ಅಥವಾ ಆ ಪ್ರತಿಫಲವನ್ನು ಕಾಣೋಕ್ಕೆ ಸಾಧ್ಯತೆ ಇದೆಯಾ? ಅಷ್ಟು ವಾಸ್ತವದಲ್ಲಿ ಎಲ್ಲವೂ ಸಮಂಜಸವಾಗಿದೆ ಅಂತ ಅನ್ಸುತ್ತಾ? ಅದರಲ್ಲೇನು ಬಹಳಷ್ಟು ಸವಾಲುಗಳಿದಾವೆ ಅಂತ ಅನಿಸ್ತಾ ಇಲ್ವಾ? ಅಸ್ಪಷ್ಟತೆ ಇದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಇದು ಮೊದಲೇ ಸಮೀಕ್ಷೆ ಅಲ್ಲ, ಕೊನೆಯದು ಅಲ್ಲ. ಹೌದು, ಓಕೆ, ಕಾಯ್ದೆ ಇದೆ, 10 ವರ್ಷ ಮಾಡ್ಬೇಕಂತ 25-30 ವರ್ಷ ಆಗಿದೆ. ಈ ವರ್ತಮಾನ ಆಗಿರೋದ್ರಿಂದ ಇದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇದೀವಿ ಅಷ್ಟೇ. ಒಂದು. ಎರಡನೇದು, ಲಿಂಗಾಯತರಲ್ಲಿ 104 ಪಂಗಡಗಳಿವೆ ಅಂತ ಹೇಳಿದೆ. ಈ ರಿಸರ್ವ್ ಸಿಕ್ಕಿದ್ದು ಎಷ್ಟು ಪಂಗಡಗಳಿಗೆ ಗೊತ್ತಾರಿ? ಕೇಂದ್ರ ಸರ್ಕಾರದಲ್ಲಿ 31, ರಾಜ್ಯ ಸರ್ಕಾರದಲ್ಲಿ 22. ಅಂದ್ರೆ 104 22 ತೆಗೆದ್ರೆ ಎಷ್ಟು ಬಂತೀರಿ? 104ರಲ್ಲಿ 22. 104ರಲ್ಲಿ 22 ತೆಗೀರಿ, ಎಷ್ಟು ಬಂತು? 88. ರಿಸರ್ವೇಶನ್ ಇಲ್ಲಲ್ಲ ಲಿಂಗಾಯತರಿಗೆ. 88. ಲಿಂಗಾಯತ ಹೆಸರು ಇಲ್ವಲ್ಲ. ಈಗ 104ರಲ್ಲಿ 22 ತೆಗೆದ್ರೆ 82 ಆಯ್ತು. 82 ಮಂದಿಗೆ ಲಿಂಗಾಯತ ಜಾತಿಗಳು ಇಲ್ಲಲ್ಲ ರಿಸರ್ವೇಶನ್. ಅದಕ್ಕೇನಂತೀರಿ? ಮುಂದಿನ ವರ್ಷ ಆಗತ್ತೆ. ಯಾಕಂದ್ರೆ ಲಿಂಗಾಯತ ಸಿದ್ಧಾಂತ ಹೆಚ್ಚಿದ್ದಾರೆ, ಅದಕ್ಕೆ ರೇಷನ್ ಕೊಟ್ಟಿಲ್ಲ ಅವ್ರಿಗೆ. ಕೊಡ್ಬೇಕು ಮಾಡ್ಬೇಕು ಅಂತ ಎಲ್ಲರೂ ಡಿಮಾಂಡ್ನೆ. ಅವ್ರಿಗೆ ಏನ್ ಅಡ್ವಾಂಟೇಜ್ ಇದೆ? ಬೇರೆ ಏನ್ ಅಡ್ವಾಂಟೇಜ್ ಇದೆ? 10%. ಏನು ಮುಂದುವರಿದ ಜಾತಿಗಳಲ್ಲಿ ಹಿಂದುಳಿದವ್ರಿಗೆ ಕೊಡುವಂತದ್ದು 10% ಇದೆ. ನಿಮ್ದು OBC ಯಲ್ಲೂ ಇಲ್ಲ, SC ಯಲ್ಲೂ ಇಲ್ಲ, ST ಯಲ್ಲಿ ಇದ್ರೆ ಅಲ್ಲಿ ಬರ್ತದೆ ಆಟೋಮೆಟಿಕ್. ಅದಿದೆ, ಅದು ಎಲ್ಲರಿಗೂ ಇದೆ. ಬ್ರಾಹ್ಮಣರಿಗಿದೆ, ಲಿಂಗಾಯತರಿಗಿದೆ, ಮರಾಠರಿಗೂ ಇದೆ. ಆಮೇಲೆ 8 ಲಕ್ಷ ಮಿತಿ ಮೀರಿದ್ರೆ ನೀವೊಂದು SSCಗಳಿದ್ರು ಇಲ್ಲ ನಿಮ್ಗೆ. ಹೌದಲ್ಲ? ಇದು ಹೊಸದಾಗಿ ಬಂದಿರೋದು. ಆದ್ರೆ ಅರ್ಥ ಏನು ಅಂದ್ರೆ, ನೀವು ತಿಳ್ಕೊಂಡಿದ್ರು ಎಲ್ಲಾ ಲಿಂಗಾಯತ ಜಾತಿ ಸಿಗತ್ತೆ ಅಂತ. ಸ್ವಾಮಿ, ಈಗೇ ಸಿಕ್ಕಿಲ್ಲ, ಮುಂದೇನು? ಈಗ 82 ಜಾತಿಗಳ ರಿಸರ್ವೇಶನ್ ಇಲ್ಲ. We have lost hopes. No, we have not lost hopes, nor have we have hopes. But the question is, as it is, there is a kind of people who have understood, but very ಸಿಗ್ಲಿ ಬಿಡಿ ಅಂತ. ಈ ಮುಂದೆ ಕೂಡ 82 ಏನು 0 ಇದೆ, ಅದ್ರ ಇನ್ನೊಂದು 8 ಮಂದಿ ಸಿಗ್ಬೋದು. ಯಾಕಂದ್ರೆ ಆ ಸಾಮಾಜಿಕ ಪರಿಸ್ಥಿತಿ ಹೆಚ್ಚು ಕಡಿಮೆ ಆಗಿರ್ಬೋದು. ಇನ್ನೊಂದು ಹೇಳ್ತೀನಿ, ಇದಾಗ್ತದೆ. ಲಿಂಗಾಯತ ಬಗ್ಗೆ ಹೇಳಿದ್ದೀನಿ ನಾನು, ಗೌಡ್ರ ಬಗ್ಗೆ ಅಷ್ಟೇ ಇದೆ. ಅವರಲ್ಲಿ ಕೂಡ ಬಹಳಷ್ಟು ಜಾತಿಗಳಿದೆ. ಇದು ಎಷ್ಟು, ಒಂದು 15-20 ಮಂದಿಗಿದೆ. ನೀವು ಹೇಳೋದು ಅಸ್ಮಿತೆಗೋಸ್ಕರ ಮಾತ್ರ ಮಾನ್ಯ ಕೊಡ್ಲಿ ಅಂತ ಹೇಳ್ತಾ ಇದ್ದೀರಾ ಮೋಸ್ಟ್ಲಿ. ಅಂಡ್ ರಿಸರ್ವೇಶನ್ ಬಗ್ಗೆ ನಮ್ ಹೋರಾಟ ಇಲ್ಲ ರೀ. ಇಲ್ಲ ಅಲ್ಲ? ನಾವು ಎಲ್ಲಿ ಹೇಳಿದ್ರಿ ಹೋರಾಡ್ತಾ ಇದ್ದೀವಿ ಅಂತ ಯಾರು ಹೇಳಿದ್ರ? ಮೊನ್ನೆ ಭಾಷಣದ ಸ್ವಾಮಿಗಳು ಹೇಳಿದಾರೆ ಅಲ್ಲಿ. ನಮ್ಮ ಹೋರಾಟ ರಿಸರ್ವೇಶನ್ ಇಲ್ಲ. ಸರ್, ಈಗ ಮಾನ್ಯತೆ ಸಿಕ್ತು ಅಂತ ಅನ್ಕೊಳ್ಳಿ, ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಆಯ್ತು, ಆಗತ್ತೆ, ಅದು ಚಿಂತೆ ಬೇಡ. ಹೌದಾ? ಅಷ್ಟು ವಿಶ್ವಾಸ. ಓಕೆ, ಫೈನ್, ಅದು ನಿಮ್ಮ ಹಕ್ಕು. ಈಗಾಗಲೇ ಇದೆ. ಓಕೆ. SM ಜಾಮದಾರ್ ಅವರು ಹಿಂದೂನ ಲಿಂಗಾಯತನ? ಎರಡು. ಓಕೆ, ನಾನು 2 ಪ್ರಶ್ನೆ ಕೇಳಿದಕ್ಕೆ ನೀವು ಆ ಉತ್ತರ ಹೇಳಿದ್ರಿ. ನಾನು ಕೇಳ್ತೀನಿ, SM ಜಾಮದಾರ್ ಅವ್ರು ಯಾವ ಧರ್ಮದಕ್ಕೆ ಸೇರಿದವರು? ಲಿಂಗಾಯತ. This is what I wanted. There's no doubt in my mind or in our collective stand. Okay. ನಾನು ಲಿಂಗಾಯತ, ನಾನು ಹಿಂದೂ ವಿರೋಧಿ ಅಲ್ಲ. I got it. You are clear about ಅಲ್ಲ, ನಮ್ಮ ಪೂರ್ವಜರು 1200 ವರ್ಷಗಳಿಂದ 900 ವರ್ಷ ನಿಮ್ ಕೂಡ ಬದುಕಿದ್ದಾರೆ. ಏನಾದ್ರು ತೊಂದರೆ ಕೊಟ್ಟಿವ? ಅಷ್ಟೆಲ್ಲ ಇನ್ನೊಂದು ಮಾತು ಹೇಳ್ತೀವಿ ಇತಿಹಾಸವಾಗಿ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಬಹಳ ಮಹತ್ವ ಕೊಡ್ತಾರೆ ಈ RSS BJP. ಈ ಸಾಮ್ರಾಜ್ಯದ ಸ್ಥಾಪಕರು 4 ವಂಶಗಳ ರಾಜ್ಯ ಬಿಜಾಪುರ. ಮೊದಲೇ ಸಂಸ್ಥಾಪಕರು ಯಾವ ವಂಶದವರು? ಸಂಗಮರು. ಅದರಲ್ಲಿ ಕೊನೆಯ ರಾಜ್ಯ ಲಿಂಗಾಯತರು ರೀ. ಹೆಸರು ಹೇಳ್ತೀನಿ, ಪ್ರೌಢದೇವರಾಯ, ಮಲ್ಲಿಕಾರ್ಜುನ, ವಿರೂಪಾಕ್ಷ, ಯಾರ ಹೆಸರುಗಳಿವು? ಅವರ ಕಾಲದಲ್ಲಿನ 68 ವರ್ಷದವರಲ್ಲಿ ರಾಜಾಶ್ರಯ ಸಿಕ್ತು ಲಿಂಗಾಯತರಿಗೆ. ರಾಜಾಶ್ರಯ ಸಿಕ್ಕ ಮೇಲೆ ಇದು ಮತ್ತೆ 250 ವರ್ಷ ಅಂತ ಮುನ್ನಲ್ಲಿಗೆ ಬಂತು. ಮುಚ್ಚಿ ಹೋಗಿತ್ತು, ಅಲ್ಲಿವರೆಗೆ ಬೋಗತ್ತಾಗಿತ್ತು. ಸರ್, ಈಗ ಅಲ್ಲಿ ಒಂದೊಂದು ಹೇಳ್ತೀನಿ, ರಾಜಕೀಯ ಬಗ್ಗೆನೇ ಹೇಳ್ತೀನಿ. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಸತ್ತವ್ರು ಯಾರು ರೀ? ಲಿಂಗಾಯತರಲ್ವಾ? ಕಿತ್ತೂರು ಚೆನ್ನಮ್ಮಾಗ್ಲಿ, ಬೆಳವಡಿ ಮಲ್ಲಮ್ಮಾಗ್ಲಿ, ಇವ್ರು ಯಾರು? ಇವರು ಲಿಂಗಾಯತರಲ್ವಾ? ಸ್ವಾತಂತ್ರ್ಯ ಹೋರಾಟಕ್ಕೆ ಮಾಡ್ಲಿಲ್ವಾ ಅವರು? ಮೈಸೂರು ರಾಜರು 1610 ಲಿಂಗಾಯತರಾಗಿದ್ರು ಅಂತ ಅವ್ರ ಇತಿಹಾಸ ಹೇಳುತ್ತೆ. ಅವ್ರು ಎಷ್ಟು ಸಹಿಷ್ಣುಗಳಾಗಿದ್ರು ರೀ. ಸರ್, ಈಗ ಎಲ್ಲಾ ಪಂಗಡಗಳಲ್ಲೂ ಇರುವವರು ಬಂದು ಹೇಳ್ತಾರೆ, ನಮ್ಮ ಪೂರ್ವಜರು ಕೂಡ ಹೋರಾಟ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಈಗ ಎಲ್ರಿಗೂ ಮಾನ್ಯತೆ ಸಿಗ್ಲಿ ಅಂತನಾ? ಎಲ್ಲರ ಧರ್ಮಗಳು ಎಷ್ಟಿದೆ ರೀ? ಎಲ್ಲರೂ ಕೇಳಕ್ ಆಗುದಿಲ್ಲ. ಯಾಕೆ ಕೇಳಕ್ ಆಗುದಿಲ್ಲ ಅಂದ್ರೆ, ಅದಕ್ಕೆ ಒಂದು ದರ್ಶನ ಬೇಕು, ಅದಕ್ಕೊಂದು ಧರ್ಮ ಗ್ರಂಥ ಬೇಕು,
ಅದಕ್ಕೊಬ್ಬ ಸಂಸ್ಥಾಪಕ ಬೇಕು. ಎಷ್ಟು ಜಾತಿಗಿದ್ದಾರೆ ಅವ್ರಿ? ಈಗ ಲಿಂಗಾಯತ ಧರ್ಮ ಗ್ರಂಥ ಯಾವುದು? ಲಿಂಗಾಯತ ಧರ್ಮ ಬಸವ ಧರ್ಮ, ಬಸವಣ್ಣ ಸ್ಥಾಪಕ ಅಲ್ಲ, ಅಂದ್ರೆ ಗ್ರಂಥ ಯಾವುದು? ವಚನಶಾಸ್ತ್ರ. ವಚನಶಾಸ್ತ್ರ ಬೇರೆ ಇಲ್ವೇ ಇಲ್ಲ ನಮ್ಗೆ. ವಚನಶಾಸ್ತ್ರ ಅನ್ನೋದೇ ವಚನಶಾಸ್ತ್ರನೇ, ಬೇರೆ ಯಾವ ಆಧಾರ ಇಲ್ಲ. ಅದ್ರಲ್ಲಿ ಎಲ್ಲ ಇದೆ. ಹಾಗೆ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಎಲ್ಲ ಇದೆ, ಅಲ್ಲಿ ಎಲ್ಲ ಇದೆ. ನೀತಿ ಶಾಸ್ತ್ರ ಇದೆ, ಧರ್ಮಶಾಸ್ತ್ರ ಇದೆ, ಏನ್ ಅರ್ಥಶಾಸ್ತ್ರ ಇದೆ, ಪೊಲಿಟಿಕಲ್ ಅಂತೂ ಬಹಳ ಇದೆ. ಫೈನ್ ಸರ್, ನಿಮ್ಮ ಇಂಟೆನ್ಷನ್ ತುಂಬಾ ಕ್ಲಿಯರ್ ಆಗಿದೆ ಅನ್ನೋದ್ರ ಬಗ್ಗೆ ನಂಗೆ ಸ್ಪಷ್ಟತೆ ಸಿಕ್ತು. ಥ್ಯಾಂಕ್ಸ್ ಫಾರ್ ದಟ್. ನಿಮ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋರು ಧರ್ಮ ಮಾಡಿದ್ರು ಕೂಗಾಡ್ಕೊಂಡು ಹೊರಟಿದ್ದಾರೆ. ಅದು ಸರಿ ಅಲ್ಲ. ಓಕೆ, ನಾವು ಹೊಡೆದಿಲ್ಲ. 12ನೇ ಶತಮಾನ 800 ವರ್ಷ ಇದ್ದೀವಿ, ಮುಂದುವರೆಯಕ್ಕೆ ಕೊಡಿ ಇಷ್ಟೇ. ಫೈನ್ ಸರ್. ಅಲ್ಲ, ಎಲ್ಲರ ಹಕ್ಕು. ಕೊನೆಗೆ ನೀವು ಲಿಂಗಾಯತರು ಅಂತೀರಿ, ನಾವು ಮನುಷ್ಯರು ಅಂತೀವಿ ಅಷ್ಟೇ. ಒಬ್ಬೊಬ್ರು ಅದು ಎಲ್ಲರೂ, ನಾವೆಲ್ಲರೂ ಒಂದೇ. ಅದಕ್ಕೆ ಮೊನ್ನೆ ನಿರ್ಣಯದಲ್ಲಿ ಏನ್ ಮಾಡಿದ್ದಾರೆ, ಲಿಂಗಾಯತರು ಫಸ್ಟ್ ಅಂಡ್ ಲಾಸ್ಟ್ ಇಂಡಿಯನ್ಸ್. ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ ಅವರ ಮೊದಲೇ ಹಕ್ಕು, ಆನಂತರ ಲಿಂಗಾಯತರು ಅಂತ ಹೇಳಿದ್ದಾರೆ. ಮೊದಲೇ ನಿರ್ಣಯನೇ ಇದು. ಇವತ್ತು ಹೇಳಿಲ್ಲ ರೀ, ಇದು ಮೊದಲಿನಿಂದ ಹಾಗೆ ಇದೆ. ನಾನು ಅದಕ್ಕೆ ಯಾಕೆ ಉದಾಹರಣೆ ಕೊಟ್ಟೆ, ಕಿತ್ತೂರು ಚೆನ್ನಮ್ಮಂದು ಯಾಕೆ ಉದಾಹರಣೆ ಕೊಟ್ಟೆ, ಸಂಗಮೋತ್ಸವದ್ದು. ನಿಮ್ಗೆ ಆಳವಾದ ಅಧ್ಯಯನ ಇದೆ ಇಲ್ಲಿ. ಇನ್ನೊಂದು ಹೇಳ್ತೀನಿ, ಶಿವಾಜಿನ ಬಹಳಷ್ಟು. ಈ ಶಿವಾಜಿ ಮಗನಿಗೆ ರಕ್ಷಣೆ ಕೊಟ್ಟು 6 ವರ್ಷ ಔರಂಗಜೇಬನ ವಿರುದ್ಧ ರಕ್ಷಣೆ ಕೊಟ್ಟವಳು ಯಾರು ರೀ? ಯಾಕೆ ಹೇಳು? ಈ ಚೆನ್ನಮ್ಮ ಅಲ್ಲ, ಇದು ಕೆಳದಿ ಚೆನ್ನಮ್ಮ. ಇಲ್ಲಿಂದ ಪಾರ್ ಮಾಡ್ಬಿಟ್ಟು ಟೆನ್ಷನ್ ಕಳ್ಸಿಕೊಡ್ತಾರೆ ರಾಜಾರಾಮನ. ನೀವು ಕೆಳದಿಗೆ ಹೋಗಿ ಅಲ್ಲೊಂದು ಗುಡಿ ಆಧಾರ ಮೇಲೆ ಚಿತ್ರ ಇದೆ, ರಾಜಾರಾಮ ನಿಂತಿದ್ದಾನೆ, ವರ್ಷ ಕೊಟ್ಟಿದ್ದಾಳೆ. ತುಡುಗಿಲ್ಲ 6 ತಿಂಗಳು ಇಟ್ಕೊಂತಾಳ್ರಿ. ಔರಂಗಜೇಬನ ಸೇನೆ 6 ತಿಂಗಳು ಮುತ್ತಿಗೆ ಹಾಕಿದ್ರು ಕೂಡ ಸುಳ್ಳು ಹೇಳ್ತಾಳೆ, ಇಲ್ಲ ಇಲ್ಲ ಅಂತ. ಅದಕ್ಕೆ ಹತ್ತಿರದಲ್ಲೇ ನಮ್ಮ ಮನೆ ಇತ್ತು, ಕೆಳದಿ ಹತ್ತಿರದಲ್ಲೇ. ನೀವು ಕೆಳದಿಯವ್ರ? ಕೆಳದಿ ಸಾಗರದಲ್ಲಿ ಇದ್ದಾಗ ನಾನು ಶಿವಮೊಗ್ಗ DC ಆಗಿದ್ದಾರೆ. ಓಕೆ, ಅವ್ರೆಲ್ಲ ನೋಡಿದೀನಿ. ಸೊ ಅದಕ್ಕೆ ಆಶ್ರಯ ಕೊಟ್ಟವ್ರು ಯಾರು? ಲಿಂಗಾಯತ ಅಲ್ವಾ? ಯಾರಿಗೆ? ಮರಾಠರಿಗೆ. ಆಮೇಲೆ ಬೆಳವಡಿ ಮಲ್ಲಮ್ಮನ ತಂಗಿ ಅಂತ ಕರ್ಕೊಂಡು ಹೋಗಿ, ಆಕಿನ ಮೊದಲ ಇವ್ರು ಮರಾಠರು ಬಂದು ಮುತ್ತಿಗೆ ಹಾಕ್ತಾರೆ, ಆಕೆ ಸೋಲಿಸ್ತಾಳೆ. ಅದು ಶಿವಾಜಿ ಗೊತ್ತಾಗುತ್ತೆ. ಶಿವಾಜಿ ಗೊತ್ತ, ಮೈ ಗಾಡ್ ಅಂತ ಹೆಣ್ಮಗಳನ್ನ ಯಾವ ಹೇಳಿದ್ದ ನಿಮ್ಗೆ ಅಂತ ತಿಳ್ಕೊಂಡು ಕರ್ಕೊಂಡೋಗಿ ತಂಗಿ ಇದಕ್ಕೂ ಆನರ್ ಮಾಡಿ ಕಳ್ಸಿಸ್ಬೋದು. ರಾಜ ಕಳ್ಸಿಕೊಡ್ತಾನ್ರಿ ಶಿವರಾಜಿ. ಶಿವಾಜಿ ಸತ್ತಿದ್ದೆ ಎಲ್ಲಿ? ಚನ್ನಗಿರಿ ತಾಲೂಕು ನೀವು ಉಳಿದಿಲ್ವ, ಹೊದಿಗೆರೆ ಅಂತ. ಆದ್ರೆ ಸಮಾಧಿ ಹಾಳಾಗಿತ್ತು, ರಿಪೇರ್ ಮಾಡಿದ. ನಾನು DC ಆಗಿದ್ದು ಅಲ್ಲಿ. ಚೆನ್ನಾಗಿ ಹೋಗಿ ನೋಡಿ, ಹೊದಿಗೆರೆಯಲ್ಲಿದೆ ಅವ್ರ ಸಮಾಧಿ. ಶಿವಾಜಿದಲ್ಲ, ಶಿವಾಜಿ ತಂದೆ ಶಹಾಜಿದು. ಶಿವಾಜಿನಗರ ಅಂದ್ರೆ ಯಾರ್ದ್ರಿ? ಶಹಾಜಿನಗರ ಅದು. ಶಿವಾಜಿ ಇಲ್ಲಿಗ 10 ವರ್ಷ ಗವರ್ನರ್ ಆಗಿದ್ರು. ಯಾರ ಮುಖಾಂತರ ಗವರ್ನರ್ ಆಗಿದ್ರು? ಆದಿಲ್ ಶಾಹಿ. ಶಿವಾಜಿ ಹೋರಾಟ ಯಾರ ವಿರುದ್ಧ ಆಯ್ತು ಮೊದಲು? ಅಫ್ಜಲ್ ಖಾನ್. ಯಾರು? ಆದಿಲ್ ಶಾಹಿ. ಮೊಘಲರು ಆಮೇಲೆ ಬಂದ್ರು. ಆದಿಲ್ ಶಾಹಿನ 1680ರಲ್ಲಿ ಸೋಲ್ಸಿದ ಮೇಲೆ ಮೊಘಲರು ಬಂದ್ರು. 1680ರವರೆಗೆ ಯಾವಾಗ ಇವರು ಶಿವಾಜಿ ಸತ್ತು ಹೋಗಿದ್ದು ಯಾವಾಗ್ರಿ? 1680ರಲ್ಲಿ. ಮೊಘಲರು ಬಂದಿದ್ದೆ ಯಾವಾಗ? 1674 ನಂತರ. ಆಮೇಲೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಹೋರಾಟ ಮಾಡಿದ್ರು. ಆದ್ರೆ ಶಿವಾಜಿ ಹೋರಾಟ ಮಾಡಿದ್ದು ಆದಿಲ್ ಶಾಹಿನೇ. ಅವರ ಗವರ್ನರ್ ಆಗಿ ಬೆಂಗಳೂರಲ್ಲಿ ಶಹಾಜಿ ಇದ್ರು. ಅದೇ ಕಾಲಕ್ಕೆ ಶಹಾಜಿ ದೊಡ್ಡ ಮಗ ಯಾರು? ವೆಂಕೋಜಿ. 2ನೇ ಮಗ ಶಿವಾಜಿ. ಶಿವಾಜಿ ವೆಂಕೋಜಿ ಬೆಂಗಳೂರಲ್ಲಿ 10 ವರ್ಷ ಕಳೆದಿದ್ದಾರೆ. ಅವ್ರ ಜೀವನ ಚರಿತ್ರೆ ತೆಗೆದು ನೋಡಿ. ಫೈನ್ ಸರ್. ಈಗ ಗೊತ್ತಾಯ್ತು. ಅಂದ್ರೆ ಆ ಒಂದು ಹಿನ್ನೆಲೆ ನೋಡ್ತಾ ಹೋದ್ರೆ ಅದು ಮತ್ತಷ್ಟು ದೀರ್ಘವಾಗಿರುತ್ತೆ. ಈಗ ಇಷ್ಟೊಂದು ಅಸ್ಮಿತೆ ಇರುವಾಗ, ನಮ್ಮ ಹೋರಾಟ ನಮ್ಮ ಹಕ್ಕು ಅನ್ನೋದ್ರ ಬಗ್ಗೆ ವಿಶ್ವಾಸ ಇರುವಾಗ, ಅದೆಲ್ಲೋ ಆ ಹೋರಾಟಕ್ಕೆ ಸವಾಲುಗಳೇ ಜಾಸ್ತಿ ಆಗ್ತಾ ಇದಾವೆ, ಸಮಸ್ಯೆಗಳಿದ್ದಾವೆ ಅಂತ ಇರುವಾಗ ಅದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ನಿಮ್ಮ ಕಾರ್ಯತಂತ್ರಗಳೇನು? ಯಾಕೆ ನಾನು ಇವತ್ತು ಅವಕಾಶ ಮಾಡಿಕೊಟ್ಟೆ. ಕರೆಕ್ಟ್. ಈಗ ಈ ಮೂಲಕ ಹೇಳ್ತಾ ಇದ್ದೀರಿ, ಆದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಗವರ್ಮೆಂಟ್ ಪಾರ್ಟೀಸ್ ಕಮ್ ಅಂಡ್ ಪಾರ್ಟೀಸ್ ಗೋ. ಅವ್ರು ತಮ್ಮ ಅನುಕೂಲಿಸ್ತಕ್ಕ ಇಂಟ್ರೂಟ್ ಮಾಡ್ಕೊಳ್ತಾರೆ. ನಾನೇ ವಿಚಾರ ಮಾಡ್ಬೇಕ್ರಿ ಅದಕ್ಕೆ. ಅವರು ಇವತ್ತೊಂದು ಪಾರ್ಟಿ ಇದೆ, ನಾಳೆ ಪಾರ್ಟಿ ಇರ್ತಾರೆ. ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು. ಯು ಡೋಂಟ್ ಇಂಟರಾಕ್ಟ್ ವಿತ್ ಪೊಲಿಟಿಷಿಯನ್ಸ್. Where it is necessary for purpose of law, I do. Okay, where it is not purpose for propaganda, I never do. Okay, I have been IAS officer for 33 years. You ask my reputation with any politician. Yeah, I know that. Okay, I have never acted in any partisan matter. When I was IAS officer, I was IAS officer. Okay. I had no religion. I was very cruel even to Lingayats. You ask them. Okay, so when I retired, ಇನ್ಫ್ಯಾಕ್ಟ್ ನೀವು ನಾನು ಕೇಳ್ಬೋದು ಇಷ್ಟೆಲ್ಲ ಹೆಂಗ್ ಓದ್ಕೊಂಡ್ರಿ ಅಂತ. ಇಲ್ಲ, ನೆಕ್ಸ್ಟ್ ಇದು ಮುಗಿಸಿದ್ಮೇಲೆ ಬರೋಣ ಅನ್ಕೊಂಡೆ. ಇಲ್ಲ, ಅದನ್ನ ಮಾಡಿದವ್ರು ಸರ್ಕಾರದವ್ರೆ, ನೆನ್ಪಿಟ್ಕೊಳ್ಳಿ. ಇದಕ್ಕೂ ಕಾರಣ ಸರ್ಕಾರನೇ. ಒಂದೇನೋ ಟರ್ನಿಂಗ್ ಪಾಯಿಂಟ್ ಇರ್ಬೇಕು. ಯಾವ ಟರ್ನಿಂಗ್ ಪಾಯಿಂಟ್ ಇಲ್ಲ. ಇದು ನನ್ನ ಕರ್ತವ್ಯದ ಭಾಗವಾಗಿ ಎಲ್ಲ ಓದ್ಕೊಂಡ್ರಿ. ಯಾಕೆ ಕರ್ತವ್ಯದ ಭಾಗ ಅಂದ್ರೆ, ನನ್ನ ಅಪಾಯಿಂಟ್ ಮಾಡಿದವ್ರು ಯಾರು? ಯಾವ ಲಿಂಗಾಯತ ಅಲ್ಲ ರೀ, ದೇವೇಗೌಡರು. ಓಕೆ,
ಆಯ್ತಾ. ಆಮೇಲೆ ಅದು ದೇಶ್ ಪಟೇಲ್ 2 ವರ್ಷ ಇದ್ರು. ಆನಂತರ ಬಂದ ಎಸ್ ಎಂ ಕೃಷ್ಣ ಅವರು, ಆಮೇಲೆ ಬಂದವರು ಧರ್ಮ್ ಸಿಂಗ್ ಅವರು, ಆಮೇಲೆ ಬಂದವರು ಯಡಿಯೂರಪ್ಪನವರು. ಯಡಿಯೂರಪ್ಪ ಬಿಟ್ಬಿಟ್ರಿ ಇಬ್ಬರನ್ನ. ಆಮೇಲೆ ಕುಮಾರಸ್ವಾಮಿ ಅವರು, ಇವರೆಲ್ಲ ಬೇರೆ ಲಿಂಗಾಯತರು ಇವರೆಲ್ಲರೂ. ಎಲ್ಲರೂ ನಾನು ಬಹಳ ರೆಸ್ಪೆಕ್ಟ್ಫುಲ್ ಆಗಿ ನಡ್ಸ್ಕೊಂಡಿದ್ರು ಎಲ್ಲರೂ. ಲಿಂಗಾಯತ 2-3 ಮಂದಿ ಇದ್ರು, ಬಟ್ ಉಳಿದೆಲ್ಲ ನಾನ್ ಲಿಂಗಾಯತ ಇದ್ದಲ್ಲ. ಮೊಯ್ಲಿ ಅವ್ರ ಕೇಳಿ ಕೇಳಿ ಅವ್ರಿಗೆ, ಮೊಯ್ಲಿ ಅವರಾಗ್ಲಿ, ಬಂಗಾರಪ್ಪ ಆಗ್ಲಿ, ದೇವೇಗೌಡರ ಆಗ್ಲಿ, ಕುಮಾರಸ್ವಾಮಿ ಆಗ್ಲಿ, ಎಸ್ ಎಂ ಕೃಷ್ಣ ಅಂತೂ ಫ್ಯಾಂಟಾಸ್ಟಿಕ್ ಡಿಗ್ನಿಫೈಡ್ ಅಂತ. ಎಲ್ಲರೂ ನನ್ಗೆ ಬಹಳ ಗೌರವದಿಂದ ನಡೆಸ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಹುದ್ದೆ ಕೊಟ್ಟಿದ್ದಾರೆ. ಎಷ್ಟು ದೀರ್ಘಾವಧಿ 12 ವರ್ಷ, ಒಂದೇ ಹುದ್ದೆಲಿ 12 ವರ್ಷ ಇದ್ದಾರೆ. 5 ಸರ್ಕಾರ ಬಂದು ಹೋಗುವಾಗ ಬೇರೆ ಬೇರೆ ಪಕ್ಷದ್ದು ಇದೆಲ್ಲ ಜಂಟಿ ಇವೆಲ್ಲ ಬಂದು ಹೋದ್ರು. I have never been partisan to anybody because I was forced to study all this because of my duty. See, I was asked to totally restore the school Sangma. Then they added Bhagavadi, where Baswana was born. Then they added his mother's ತಾಯಿ ತವರ ಮನೆ. ಆದ್ಮೇಲೆ ಅವರು ಮೊದಲನೇ ಹೆಂಡತಿ ಸತ್ತಿದ್ರು ಆ ಜಾಗ, ಆಮೇಲೆ 2ನೇ ಸತ್ತಿದ್ರು, ಇವೆಲ್ಲ ಅದು ಮಾಡಿದ್ದು. ಅದಾದ ನಂತರ ಎಸ್ ಎಂ ಕೃಷ್ಣ ಅವ್ರು ಬಂದ್ಮೇಲೆ ಮೊದಲು ಮಾಡಿ ದೇವೇಗೌಡ ಚಾಲು ಮಾಡಿದ್ರು, ಆಮೇಲೆ ಉಳಿದವರು ಮುಂದುವರ್ಸಿದ್ರು. ಆಮೇಲೆ ಎಸ್ ಎಂ ಕೃಷ್ಣ ಬಂದ್ರು, ನನ್ಗೆ ಇದನ್ನ ಮಾಡಪ್ಪ ಬಸವ ಕಲ್ಯಾಣ ಅಂತ ಹೇಳಿದ್ರು. ಅವಾಗ ಚಾಲು ಆಯ್ತು. ಮುಂದೆ ಬೇರೆ ಯಾರೋ ಬಂದ್ರು, ಅವ್ರನ್ನ ಕೊಟ್ಟಿದ್ದೆಲ್ಲ ಮಾಡೋ ಸಲುವಾಗಿ ನಾನು ಈಗ ಲಿಂಗಾಯತದ ಅಷ್ಟೇ ಅಲ್ಲ, ನನಗೆ ಬೌದ್ಧರಿದ್ರು ಕೂಡ ಸಣ್ಣತೆ ಸ್ತೂಪ ಮಾಡೋದನ್ನ ಅಲ್ಲಿ ನನ್ಗೆ ಅದನ್ನ ಕೊಟ್ಟವರು ಖರ್ಗೆ ಅವರು ಹೋಗಿದ್ದಾರೆ. ಆಯ್ತಾ. ಆಮೇಲೆ ಸಣ್ಣತೆ ಕ್ಷೇತ್ರ ಅಂತ ನೋಡ್ಬೋದು. ಅಲ್ಲಿ ಕಾಗಿನೆಲೆ ಪ್ರಾಧಿಕಾರ ಯಾರ್ದ್ರಿ? ಸಿದ್ದರಾಮಯ್ಯ ಅವರು ಆ ಜವಾಬ್ದಾರಿನ ಕಟ್ಟಿ ಮಾಡಿ ತೋರಿಸಿ ನೋಡ್ಬಂಡಿ ನೀವು ಅಲ್ಲಿ ಬಾಡಕ್ ಹೋಗಿ, ಕಾಗಿನೆಲೆ ಹೋಗಿ, ಅದೆಲ್ಲ ನನ್ಗೆ ತಲೆ ಮೇಲೆ ಕಟ್ಟಿದ್ರು, ಮಾಡಿದ್ದೀನಿ. ಅವಾಗ ಓದ್ಬೇಕಾದ್ರೆ ಮಾಧ್ವ ಧರ್ಮದ ಬಗ್ಗೆ, ಕನಕದಾಸರ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡುವ ಅಗತ್ಯ ಇತ್ತು, ಮಾಡಿದ್ದೀನಿ. ಆಯ್ತಾ. ಅದೇ ರೀತಿ ಲಿಂಗಾಯತರ ಬಗ್ಗೆನು ಬಸವಣ್ಣ, ಅವನ ಕುಟುಂಬ, ಅವನ ಕರ್ತವ್ಯ, ಅವನು ಹುಟ್ಟಿದ್ದು ಕರ್ಮಭೂಮಿ, ಪುಣ್ಯಭೂಮಿ, ಎಲ್ಲಾ ಭೂಮಿಯಲ್ಲಿ ಮಾಡುವಂತ ಅಗತ್ಯ ಇತ್ತು. ಅದನ್ನ ಇತಿಹಾಸ ಓದ್ಬೇಕಾಗಿ ಬಂತು. ಇತಿಹಾಸ ಓದುವಾಗ ದರ್ಶನ ಬೇಕೇ ಬೇಕು. ಓಕೆ, ಅದೆಲ್ಲ ಓದ್ಕೊಂಡ್ಮೇಲೆ ಇಲ್ಲಿ ಬಂದು ಹೌ ಡಿಡ್ ಯು ಮ್ಯಾನೇಜ್ ಯುವರ್ ಟೈಮ್ ಸರ್? ನೀವು ಅಷ್ಟು, ಯಾಕಂದ್ರೆ ತುಂಬಾ ಕಾರ್ಯನಿರತರಾಗಿರ್ತೀರಿ, ಈಗ ನೋಡಿ ಹೇಗೆ ಅವಾಗ ಇಷ್ಟೆಲ್ಲ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಅದು ಒಂದು ವೈಯಕ್ತಿಕ ಲೈಫ್ ಸ್ಟೈಲ್ ಅಂತ ಇಟ್ಕೊಳ್ಳಿ. ನೋಡಿ, ನಾನು ಲಿಂಗಾಯತರಲ್ಲಿ ಸ್ವಲ್ಪ ಮೇಲ್ತರದ ಇದರಿಂದ ಬಂದವನು, ಆದ್ರೆ ನಾನು ದೊಡ್ಡ ಶ್ರೀಮಂತನ ಮಗ ಏನಲ್ಲ. ನಮ್ಮ ಅಪ್ಪ ಬಸಣ್ಣ, ನಮ್ಮ ಅಜ್ಜಗಳು ಇದ್ರು. ಬೆಳಗಾವಿ ತೋರ್ಗಲ್ ಅಂತ ಒಂದು, ನಮ್ಮ ಅಜ್ಜಗಳು ಲ್ಯಾಂಡ್ ಲಾರ್ಡ್ ಆಗಿದ್ರು. ನಮ್ಮ ತಂದೆ ಡಿವೈಡ್ ಆಗಿ ಒಂದು 40-50 ಎಕರೆ ಜಮೀನು ಅಷ್ಟೇ ಇತ್ತು. ಆಮೇಲೆ ನಮ್ಮ ತಾಯಿ ತೀರಿ ಬಿಟ್ರು 6 ತಿಂಗಳು ಮಗು ಇದ್ದಾಗ. ಓಕೆ, ನನ್ನ ತಂದೆ ತಾಯಿ ಮತ್ತು ತಂದೆ ಎರಡೂ ಆಗಿ ಜೋಪಾನ ಮಾಡಿದ್ರು. ಫ್ಯಾಂಟಾಸ್ಟಿಕ್ ಎಜುಕೇಶನ್ ಕೊಟ್ರು. ಓಕೆ, ನಮ್ಮ ಊರಲ್ಲಿ 250 ವರ್ಷ ಶಾಲೆ ಇದೆ. ಅಲ್ಲಿ ರಾಜ ಇದ್ದ, 250 ವರ್ಷ ಶಾಲೆ ಇದೆ. ನಮ್ಮ ಊರಿಂದ ರಾಮದುರ್ಗದ ಹೈಸ್ಕೂಲ್ ಇದೆ, ಇಂಗ್ಲಿಷ್ ಮೀಡಿಯಂ, 180 ವರ್ಷದಿದೆ. ಅದು ಯಾವಾಗಿದೆ 1869 ಸಾಲವಾಗಿದೆ. ಗಾಂಧೀಜಿ ಹುಟ್ಟಿದ್ಕಿಂತ ಪೂರ್ವದಲ್ಲಿ ಹೌದು, ಇಂಗ್ಲಿಷ್ ಮೀಡಿಯಂ ಅದು. ಅಲ್ಲಿ ನಾನು ಓದಿದೆ. SSLC ಮುಗಿತು, ಕರ್ನಾಟಕ ಕಾಲೇಜ್ ಬಂದ, ಬಹಳ ಫೇಮಸ್ ಅವಾಗ. ಅದ್ರ ಮುಗಿಸಿ ಬೊಂಬೈಗೆ ಹೋದೆ, ಮುಂಬೈಯಿಂದ ಡೆಲ್ಲಿಗೆ ಹೋದೆ, ಡೆಲ್ಲಿಂದ ಅಮೆರಿಕಕ್ಕೆ ಹೋದೆ, ಅಮೆರಿಕ ಇಂಗ್ಲೆಂಡ್ಗೆ ಹೋದೆ. ಅವಾಗ ನಾನು IAS ಕಟ್ಟಿದ್ದೆ ಲಂಡನ್ ಇಂದ. ಇಲ್ಲಿ ದೇಶಕ್ಕೆ ಇರ್ಲಿಲ್ಲ, ನಾನು ಪಾಸ್ ಮೇಲೆ ಬಂದಿದ್ದೀನಿ. ಲಂಡನ್ ಅಲ್ಲಿ ಓದಿದ್ದೇನು ಸರ್? MSc. ಇದರಲ್ಲಿ US ಅಲ್ಲಿ MS PhD. ಓಕೆ, ಇಲ್ಲಿ ಮಾಡಿದ್ದು MA, UGC ಫೆಲೋ ಆಗಿದೆ ನಾನು. MA ಇನ್ ಕ್ರಿಮಿನಾಲಜಿ. ಯಾ, ಓಕೆ. ಸೊ ಎಲ್ಲ ಕ್ರಿಮಿನಾಲಜಿ ಬೇರೆ ಬೇರೆ ಅದ್ರ ಸ್ಪೆಷಲೈಸೇಷನ್ಸ್ ಇದೆ. ಸೊ ಹೀಗಾಗಿ ಅದು ಮೊದಲಿನಿಂದ ನನ್ನ ಮನೆಯಲ್ಲಿ ನನ್ನ ಅಜ್ಜ ಅಂದ್ರೆ ತಾಯಿ ತಂದೆ ಇಂಗ್ಲಿಷ್ ಟೀಚರ್ ಆಗಿದ್ರು. ಫ್ಯಾಂಟಾಸ್ಟಿಕ್ ಇಂಗ್ಲಿಷ್ ಕಲಿಸ್ಕೊಟ್ರು. ತಾಯಿ ಪ್ರೈಮರಿ ಟೀಚರ್ ಆಗಿದ್ರು. ನಮ್ಮ ತಂದೆ ವಕೀಲ ಆಗಿದ್ರು. ಸೊ ಆ ಮನೆಯಲ್ಲಿ ಶಿಕ್ಷಣ ಬಗ್ಗೆ ಸಿಕ್ಕಾಪಟ್ಟೆ ಎಂಫಸಿಸ್. ಧರ್ಮದ ಬಗ್ಗೆ ಚರ್ಚೆ ನಡೀತಿತ್ತ ಮನೆಯಲ್ಲಿ? ಚರ್ಚೆ ನಡೀತಿರ್ಲಿಲ್ಲ. ಸಂವಾದ ಮಾಡ್ತಿದ್ರ? ಕ್ಯೂರಿಯಾಸಿಟಿ ಬರ್ತಿರ್ಬೇಕಲ್ಲ? ಇಲ್ಲ, ನಿಮ್ಮ ಪೇರೆಂಟ್ಸ್ ಗೆಲ್ಲ ಕೇಳ್ತಿದ್ರ? ಫ್ಯಾಮಿಲಿಯಲ್ಲಿ ಧರ್ಮದ ಚರ್ಚೆ ಆಗೋಲ್ಲ, ಧರ್ಮದ ಆಚರಣೆ ಆಗುತ್ತೆ. ಆಚರಣೆ ನಮ್ಮ ಅಪ್ಪನ ಕರ್ಕೊಂಡ್ ಬಂದಿದ್ದೀನಿ. ಅಲ್ಲ, ನಿಮ್ಮಲ್ಲಿ ಒಂದು ಸ್ಕೆಪ್ಟಿಕಲ್ ಮೈಂಡ್ ಇತ್ತಲ್ಲ? ಇಲ್ಲ, ಈಗ ಬಸವಣ್ಣನ ಬಗ್ಗೆ ನಮ್ಮ ಅಪ್ಪನಿಗೆ ಯಾವ ಸಮಸ್ಯೆ ಇಲ್ಲ, ನನಗೂ ಇಲ್ಲ. ನಮ್ಮ ಅಪ್ಪನಿಂದ ತಲೆ ಹಾಕಿದ್ದೀವಲ್ಲ. ಓಕೆ, ಸಣ್ಣ ಮಗು ಇದ್ದಾಗಿನಿಂದ. ಓಕೆ, ಅವನು ಅಷ್ಟು ನಿಷ್ಠಾವಂತ ಇದೆ. ಯಾವ ಮಠಕ್ಕೆ ಹೋಗ್ತಿದ್ದಿಲ್ಲ, ಯಾವ ಮಠಕ್ಕೆ ಹೋಗ್ತಿರ್ಲಿಲ್ಲ. ತಾಣ ಆಯ್ತು, ತನ್ನ ಕಾಯಕ ಆಯ್ತು. ಮತ್ತೆ ಅವನ್ನೆಲ್ಲ ಆಸ್ತಿ ಕಳ್ಕೊಂಡ್ರು ಕೂಡ ಎಂದೂ ಚಿಂತೆ ಮಾಡ್ಲಿಲ್ಲ. ನೀನೇನು ಆಸ್ತಿಪ್ಪ ನನಗೆ, ನೀನ್ ಚೆನ್ನಾಗಿ ಬಳಿಯ ಸಾಕು ನನಗೆ ಅಂತ. ಸೊ ಹಿ ಸೋಲ್ಡ್ ಲ್ಯಾಂಡ್ ಸೇಲ್ ಮಾಡಿದ್ರು. ಮನೆಯಲ್ಲಿದ್ದಂತ ಹಳೆ ತರದ ಬಂಗಾರ ಬೆಳ್ಳಿ ಸೇಲ್ ಮಾಡಿದ್ರು. ಬಹಳ ದನಕರುಗಳನ್ನ ಸೇಲ್ ಮಾಡಿದ್ರು. ಶಿಕ್ಷಣ ಕೊಟ್ರು, ಬೆಸ್ಟ್ ಶಿಕ್ಷಣ ಕೊಟ್ರು. ಈ ದೇಶ ಬೆಸ್ಟ್ ಸಂಸ್ಥೆಯಲ್ಲಿ ಕಲ್ತಿದ್ದೀನಿ ನಾನು. ಮತ್ತೆ ಅದೇ ಗವರ್ಮೆಂಟ್ ಆಫ್ ಇಂಡಿಯಾ ನ್ಯಾಷನಲ್ ರೇಟ್ಸ್ ಕಲಿಸ್ತು. ನಾ ಭಾರತ ಇಲ್ಲಿ ನಾನು ಟಾಟಾ ಇನ್ಸ್ಟಿಟ್ಯೂಟ್ ಬಾಂಬೆಲಿ ಓದಿದ್ದು.
ಅಲ್ಲಿಂದ ಮುಂಬೈ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಸೋಷಿಯಾಲಜಿಲಿ ಕೆಲವು ತಿಂಗಳಿದ್ದೆ. ಅಮೆರಿಕಕ್ಕೆ ಹೋದೆ. ಗವರ್ಮೆಂಟ್ ಆಫ್ ಇಂಡಿಯಾ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಹೋಗಿದ್ದೀನಿ ನಾನು. ಇಲ್ಲ, ಪ್ರೈಮರಿ ಶಾಲೆ ನಮ್ಮ ಊರಿನಲ್ಲೇ ರಾಜ ಇದೆ ಅಂತ ಹೇಳಿದ್ನಲ್ಲ, ಅದು ಫುಲ್ ಪ್ರೈಮರಿ ಶಾಲೆ ಇತ್ತು, ಅಲ್ಲೇ ಓದಿದ್ದೀನಿ ನಾನು. ಆಮೇಲೆ ನಮ್ಮ ಊರ ಪಕ್ಕದ 10 ಕಿಲೋಮೀಟರ್ ಮತ್ತೊಬ್ಬ ರಾಜ ಇದ್ದ, ಅದು ಬ್ರಾಹ್ಮಣರು ಮರಾಠರು, ಒಳ್ಳೆ ಶಿಕ್ಷಣ ಇತ್ತು ಅಲ್ಲಿ. ಅಲ್ಲಿ ನಾನು SSLC ಓದಿದ್ದು ರಾಮದುರ್ಗದಲ್ಲಿ. ಆ ನಂತರ ಕರ್ನಾಟಕ ಕಾಲೇಜ್ ಧಾರವಾಡ, ಆ ನಂತರ ಮುಂಬೈ ಟಾಟಾ ಇನ್ಸ್ಟಿಟ್ಯೂಟ್, KCD ಆದ್ಮೇಲೆ ಆ KCD ಇಂದ 7 ಜನ ಸುಪ್ರೀಂ ಕೋರ್ಟ್ ಜಡ್ಜ್ಗಳಾಗಿದ್ದಾರೆ, 2 ಚೀಫ್ ಜಸ್ಟಿಸ್ ಆಗಿದ್ದಾರೆ. ಓಕೆ, ಆಮೇಲೆ ಧಾರವಾಡದಲ್ಲಿ ಆದ ನಂತರ ಮುಂಬೈ ಟಾಟಾ ಇನ್ಸ್ಟಿಟ್ಯೂಟ್, ನಿಮ್ಗೆ ಗೊತ್ತಿದೆ ಟಾಟಾ ಇನ್ಸ್ಟಿಟ್ಯೂಟ್. ಓಕೆ, ಅದಾದ್ಮೇಲೆ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಕೆಲವು ತಿಂಗಳು ಮಾತ್ರ ಇದ್ದೆ ನಾನು. ಅವಾಗ ಅಮೆರಿಕನ್ ಗವರ್ಮೆಂಟ್ ಆಫ್ ಇಂಡಿಯಾ ಕಳ್ಸಿಕೊಟ್ರು. IAS ಆಫೀಸರ್ ಅಲ್ಲ, ವಿದ್ಯಾರ್ಥಿಯಾಗಿ ಹೋಗಿದ್ದೀನಿ. ಅಲ್ಲಿಂದ ಬಂದ ಮೇಲೆ ನಾ IAS ಅಲ್ಲಿ ಇದ್ದಾಗನೇ, ಅಮೆರಿಕ ಇದ್ದಾಗನೇ IAS ಬರ್ದಿದ್ದು ಕಟ್ಟಿದ್ದೆ ನಾನು ಅಮೆರಿಕದ, ಇಂಗ್ಲೆಂಡ್ ನಲ್ಲಿ. ಸೆಂಟ್ರಲ್ ವರ್ಕ್ ಇದ್ದಿಲ್ಲ ಬೇರೆ ಕಡೆ. ಆಮೇಲೆ ಬಂದಿರೋದು, ನಾನು ಬರೋ ಅವಶ್ಯಕತೆ ಇರಲಿಲ್ಲ. ಅದು ಫ್ಯಾಮಿಲಿ ಕಂಪಲ್ಷನ್ ಬಂದಿದ್ದೀನಿ. ವಿಭೂತಿ ಧರಿಸೋದ್ರ ಮಹತ್ವ ಏನು? ಅದಕ್ಕೆ ಬೇರೆ ಬೇರೆ ಅರ್ಥ ಇದೆ ರೀ, ಸಿಕ್ಕಾಪಟ್ಟೆ. ತಮ್ಮ ಪ್ರಕಾರ ಅಂದ್ರೆ ಈಗ ಎಲ್ಲವೂ ರಿಚುವಲ್ಸ್ಗೆ ಅಷ್ಟೇ ನಾವು ನಿಲ್ಲೋದಲ್ಲ ಅಲ್ಲ. ನಾನು ಇದಕ್ಕೆ ನೋಡಿ, ಅಲ್ಲಿ ಅಷ್ಟಾವರಣ ಅಂತ ಒಂದು ಸಿದ್ಧಾಂತ, ಸೈನ್ಸ್ ಬಿಹೈಂಡ್ ದ ಪ್ರಾಕ್ಟೀಸ್ ಕೇಳಿದೆ ಅಷ್ಟೇ. ಅಲ್ಲ, ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಅಷ್ಟಾವರಣ ಅಂತ ಇಂಥ ಒಂದು ಪರಿಕರಗಳು ಬರ್ತವೆ. ವಿಭೂತಿ, ರುದ್ರಾಕ್ಷಿ, ಮಂತ್ರ ಅಂತೀವಲ್ಲ, ಎಲ್ಲೆಲ್ಲಿಂದ ಕಾಪಿರೇಟ್ ಮಾಡಿರ್ಬೇಕು, ಅದು ಬಹಳ ಮುಖ್ಯ ಅಲ್ಲ. ಮುಖ್ಯ ಇರೋದು ಪ್ರಾರ್ಥನೆ, ಅದು ಬಹಳ ಮುಖ್ಯ. ಇವು ಅದಕ್ಕೆ ಸಪೋರ್ಟ್ ಆಗಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬೆಳಿಬೇಕಾದ್ರೆ ಹಂತಗಳಿದೆ ಅಲ್ಲ, ಅದು ಸಟಸ್ಥಲ ಸಿದ್ಧಾಂತ, ಅದು ಮುಖ್ಯ. ಒಂದು ಶಿಸ್ತು ಬರಲಿ, ಅದನ್ನ ಪ್ರಾಕ್ಟೀಸ್ ಮಾಡಲಿ. ಹೌದು, ವಿಭೂತಿ ಹಚ್ಕೊಳ್ಳಿಕ್ ನಡೀತದೆ, ಹಚ್ಕೊಂಡು ನಡೀತದೆ, ಆದ್ರೆ ಹಚ್ಕೊಳ್ಬೇಕಂತ ಒಂದು ಒನ್ ಆಫ್ ದೋಸ್ ರಿಚುವಲ್ಸ್. ಸೊ ನೀವು ಹೇಗೆ ಡಿಫ್ರೆಂಟ್ ಕೇಳಿದ್ರಲ್ಲ, ಹಾಗೆ ಹಿಂದೂಗಳು ಹಚ್ಕೋತಾರೆ. ಶಿವದರ್ಕು ಇಲ್ಲಿ ಹೀಗಿದೆ. ಮುಂದೆ ನೀವು ಬೇರೆ ಬೇರೆ ಹಂತಗಳು ಕರ್ಕೊಂಡು ಹೋಗ್ತೀರಾ, ನನ್ಗೆ ಗೊತ್ತು. ಈಗ ಮುಗಿದಿಲ್ಲ, ಶಿವ ಸಾಯಿಬರದ್ದು ಮಾತಾಡೋದು. ಎಸ್ ಸರ್, ಬಹುತೇಕರಿಗೆ IAS ಅಧಿಕಾರಿ ಆಗಬೇಕು ಅನ್ನೋ ಕನಸಿರುತ್ತೆ. ಅಂತಹ ಕನಸನ್ನು ಇಟ್ಕೊಂಡಂಥ ಮನಸ್ಸುಗಳಿಗೆ ಏನು ಹೇಳ್ತೀರಿ? ತಮ್ಮ ಸಲಹೆ ಏನು? ನಾನು ಇಷ್ಟೇ, ನೀವು IAS ಬರ್ಬೇಕಾಯ್ತಂದ್ರೆ ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ, ಆಲ್ಟರ್ನೇಟಿವ್ ಇಟ್ಕೊಂಡು ಬನ್ನಿ. ಯಾಕಂತಂದ್ರೆ ನಾವು ಸೇರಿದ್ದು ಈಗ 45-50 ವರ್ಷದ ಹಿಂದೆ. ಆ ಕಾಲ ಬೇರೆ ಇತ್ತು, ಈಗ ಕಾಲ ಪೂರ ಬದಲಾವಣೆ ಆಗಿದೆ, ಇನ್ನೂ ಆಗ್ತಾನೆ ಹೋಗುತ್ತೆ. ಅದಕ್ಕೆ ನೀವು ಯಾವುದೇ ಕಾಲಕ್ಕೂ ಕೂಡ ಪ್ರಸಂಗ ಬಂದ್ರೆ ಸಿದ್ಧಾಂತಿಕವಾದಂಥ ವಿಷಯದಲ್ಲಿ, ಕಾನೂನಾತ್ಮಕ ವಿಷಯದಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯ ಬಂದಾಗ ನೀವು ರಾಜೀನಾಮೆ ಕೊಟ್ಟು ಹೋಗಿ ತಯಾರಿರ್ಬೇಕು. ಅಷ್ಟು ಕ್ಲಾರಿಟಿ ಇರ್ಬೇಕು ನಮಗೆ. ಹೌದು, ನನ್ಗಿತ್ತು ಅದು, ಇವತ್ತು ಇದೆ. ನಾನು ಇವತ್ತು ರಿಟೈರ್ ಆಗಿದ್ದೀನಿ ಬಿಡಿ, ನಾನೇನು ಐ ವಾಸ್ ನಾಟ್ ಫ್ರಸ್ಟ್ರೇಟೆಡ್ ಮನುಷ್ಯ ಅಲ್ಲ. ಆದ್ರೆ ಅದೊಂದು ಇರ್ಬೇಕು, ಅಂದ್ರೆ ಮಾತ್ರ ನೀವು ಧೈರ್ಯವಾಗಿ ನಿಷ್ಪಕ್ಷವಾಗಿ ಕೆಲಸ ಮಾಡಕ್ ಬರ್ತದೆ. ಇಲ್ಲ ಅಂದ್ರೆ ಆಗೋದಿಲ್ಲ. ಈಗ IAS ಹೋದ ತಕ್ಷಣ ನೌಕರಿ ಮಾಡು, ಯಾರು ಪ್ಯೂನ್ ತಗೊಳ್ಳಲ್ಲ ಅಂತ ಹೇಳ್ತಾರೆ. ಹಂಗಿಲ್ಲ. ನನಗೆ ವಾಸ್ ಇಟ್ ಡ್ರೀಮ್ ನಿಮ್ಗೆ ತುಂಬಾ IAS ಆಗ್ಬೇಕು? ನನಗೆ IAS ಬರೀ ಇಷ್ಟನೇ ಇರ್ಲಿಲ್ಲ. ಇಷ್ಟ ಇರ್ಲಿಲ್ಲ. ನಾನು ಅದ್ರ ಬಗ್ಗೆ ವಿಚಾರ ಮಾಡಿದ್ನಲ್ಲ. ಓಕೆ, ಅಕಸ್ಮಾತ್ ಬಂದೆ ನಾನು. ಅದಕ್ಕೆ ಕಾರಣ ಹೇಳಿದೆಲ್ಲ, ಫ್ಯಾಮಿಲಿ ಅಂತ. ರಾಜಿ ನನ್ನ ಹೆಂಡತಿ, ನನ್ನ ಅಪ್ಪ. ಓಕೆ, ನಾನು ಯಾವಾಗಲೂ ನಮ್ಮ ಮನೆಯವ್ರು ಈಗ 5-6 ತಿಂಗಳು ತೀರೋಗಿ ತಮಾಷೆ ಮಾಡ್ತಿದ್ದೆ, ಈಗಿಂದ ಬಂದೆ ನೋಡ್ರಿ ಅಂತ ಹೇಳ್ತಿದ್ದೆ. ಓಕೆ, ನನಗೆ ಅರಿತಾ ಇರ್ಲಿಲ್ಲ. ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೆ, ಮತ್ತೆ ಇನ್ನೂ ಆಗ ಅವಕಾಶ ಇತ್ತು ಬಿಡಿ, ಅಲ್ಲಿ ಬಂದೆ ನಾನು. ಅಲ್ಲ, ಈಗ ಒಂದು ಸಿದ್ಧಾಂತ ಇರಬೇಕು ಅಂತ ಹೇಳಿದ್ರೆ, ಒಂದು ಐಡಿಯಾಲಜಿ ಇರಬೇಕು ಅಂತ. ಸಿದ್ಧಾಂತ ಅಂದ್ರೆ ಏನು? ಈ ಧಾರ್ಮಿಕ ಕಮಿಟೆಡ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಧಾರ್ಮಿಕವಾಗಿಲ್ಲ, ನೈತಿಕವಾಗಿರ್ಬೇಕು, ಮಾರಲಿ ಇರಬೇಕು. ಅದ್ರ ಜೊತೆಗೆ ಸರ್, ಅಂದ್ರೆ ಓದೋದಕ್ಕೇನಾದ್ರೂ ಪ್ರಾಮಾಣಿಕತೆ, ನೈತಿಕತೆ, ಕರ್ತವ್ಯ ನಿಷ್ಠೆ, ಈ 3 ಇರ್ಲಿಕ್ಕೆ IAS ಬರಬೇಡಿ. ಕೇವಲ ಅಧಿಕಾರಕ್ಕಾಗಿ ಅಂತಸ್ತಿಗೆ ಬರುವ ಅಗತ್ಯ ಇಲ್ಲ. ಅದು ನೀವು ಎಲ್ಲ ಒಬ್ಬ ಖಾಸಗಿ ಕಂಪನಿಯಲ್ಲಿ ಇದ್ದಾಗ ಕೂಡ ನೀವು ಸಿಕ್ಕಾಪಟ್ಟೆ ಗಳಿಸ್ಬೇಕು. ನಾನು 35 ವರ್ಷ ಸರ್ವಿಸ್ ಮೇಲೆ ನನ್ನ ಪಗಾರ ಎಷ್ಟಿತ್ತು, ನನ್ನ ಮಗನಿಗೆ 2ನೇ ವರ್ಷ ಡಬಲ್ ಇರ್ತಾರೆ. ನಾನು ಮಕ್ಕಳಿಗೆ ಹೇಳ್ಬಿಟ್ಟೆ, ನನಗೆ 4 ಮಕ್ಕಳಲ್ಲ, ಯಾರು ಗವರ್ಮೆಂಟಲ್ಲಿ ಇಲ್ಲ, ಬರೋ ಕೂಡದ ಮಕ್ಕಳು ಅಂತ ಹೇಳ್ಬಿಟ್ಟಾರೆ. ನಮ್ಮಪ್ಪ ಹಂಗೆ ಹೇಳ್ತಿದ್ದ. ಅದ್ರ ನಮ್ಮ ಅಲ್ಲಿ 4 ಮಕ್ಕಳು, ಒಬ್ಳು ಡಾಕ್ಟ್ರು, 2 ಹೆಣ್ಮಕ್ಳು, ಮಗ ಅವನು. ಅವರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು, ಟಾಪ್ ಇಂಜಿನಿಯರ್ಸು. ಮತ್ತೆ ಸೊಸೆನೂ ಅಷ್ಟೇ, ನಮ್ಮ 3 ಮಂದಿ ಎಳೆಯರು ಅಷ್ಟೇ. ಒಬ್ಬನು ಇವ್ರು ಹಾರ್ಡ್ವೇರ್ ಇಂಜಿನಿಯರ್, ಒಬ್ಬನು ಸಾಫ್ಟ್ವೇರ್ ಇಂಜಿನಿಯರ್, ಒಬ್ಬನು ಮರೀನ್ ಇಂಜಿನಿಯರ್. ಅವನು ಈಗ ಫಾರಿನ್ ಶಿಪ್ಪಿಂಗ್ ಕಂಪ್ನಿಯಲ್ಲಿ, ಮರೀನ್ ನೇವಿಯಲ್ಲಿ, ಮರ್ಚೆಂಟ್ ನೇವಿಯಲ್ಲಿ ಹಿ ಈಸ್ ಅ ಚೀಫ್ ಇಂಜಿನಿಯರ್. He works for foreign companies. Now, of course, recently he was in Italy. ಫ್ಯಾಂಟಾಸ್ಟಿಕ್. ನೀವು ಪೊಲಿಟಿಕಲಿ ತುಂಬಾ ಪ್ರೆಷರ್ನ ಫೇಸ್ ಮಾಡಿದ್ದಿದೆಯಾ? ಸಾಕಷ್ಟಿದೆ, ಬಟ್ ನನಗೆ ಸುದೈವ ಏನಾಗಿದೆ, ಯಾಕಾದ್ರೂ ಬಂದೆ ಅಂತ ಏನಾದ್ರು ಅನ್ಸಿದ್ದಿದೆಯಾ? ಎಂದೂ ಇಲ್ಲ. ಯಾಕಂದ್ರೆ
ಚಾಲೆಂಜಸ್. ನೀವು ನಾನು ಬಾಯಿಂದ ಹೇಳ್ಬಾರ್ದು, ಬೇರೆಯವ್ರು ಕೇಳ್ಕೊಳ್ಳಿ ಅದ್ರ ಬಗ್ಗೆ. ಓಕೆ, ನಾನು ಹೇಳಿಲ್ಲ ಅದ್ರ ಬಗ್ಗೆ. ಬಟ್ ನನಗೆ ಬೇರೆಯವ್ರು ಇದ್ದಷ್ಟು ಒತ್ತಡ ನನಗೆ ಇರ್ಲಿಲ್ಲ. ಯಾಕಂತ ನೀವೇ ಹೇಳ್ಬೇಕು. ಯಾಕೆ ನಾನು ಹೇಳ್ಬಿಡ್ತೀನಿ. ಯಾಕಂತಂದ್ರೆ ಇದು ಹೆಂಗಿರ್ತದೆ ಗೊತ್ತಾರೆ, ರಾಜಕಾರಣಿಗಳು ದೇ ಆರ್ ಟೆಂಪರರಿ ಕ್ರೀಚರ್ಸ್. ಅವ್ರಿಗೆ 5 ವರ್ಷ ಇರ್ತದೆ. 5 ವರ್ಷ ಏನ್ ಮಾಡ್ಬೇಕು ಮಾಡ್ಬೋದು ಎಲ್ಲ ಮಾಡ್ಬಿಡ್ತಾರೆ. ಅವ್ರಿಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇರಲ್ಲ. ಅದಕ್ಕೋಸ್ಕರ ಅವರು ತಮ್ಮ ಅನೇಕ ಉದ್ದೇಶಗಳಿಗಾಗಿ ಅಥವಾ ಏನೊಂದು ಆಮಿಷಗಳಿಗೆ ಏನೇನೋ ಮಾಡಕ್ ಹೋಗ್ತಾರೆ. ಯಾವ್ದು ಕಾಯ್ದೆ ಸರಿ ಇದೆಯೋ, ಯಾವ್ದು ಸತ್ಯವಾಗಿದೆಯೋ, ಅದ್ರ ಏನ್ ತೊಂದರೆ ಆಗೋಲ್ಲ ಮಾಡಿ. ಅದು ಯಾವ್ದು ಒಬ್ಬರನ್ನ ಸಹಾಯ ಮಾಡಕ್ಕೆ ಮತ್ತೊಬ್ಬರು ತೊಂದರೆ ಮಾಡೋದಾಗ್ಲಿ, ಅಥವಾ ಅಪ್ರಾಮಾಣಿಕರಾಗಿ ಅವ್ರು ಕೂಡ್ಕೊಂಡು ದುಡ್ಡು ಮಾಡೋದಾಗ್ಲಿ, ಅಥವಾ ಜಾತೀಯತೆ ಮಾಡೋದಾಗ್ಲಿ, ಇಂಥದ್ದು ದಯವಿಟ್ಟು ಬರಬೇಡಿ. ಓಕೆ, ಅದೊಂದು ಕ್ಲಾರಿಟಿ ಇದ್ರೆ ಯು ಕ್ಯಾನ್ ಬಿ ಸಕ್ಸಸ್ಫುಲ್. ಎಸ್ ಸರ್, ರಿಟೈರ್ ಆಗಿ 13 ವರ್ಷ, 73 ವರ್ಷ. ಈಗಿನ ದಿನಚರಿ ಹೇಗಿದೆ ಸರ್ ತಮ್ದು? ನಾನು ಮೊದಲು ರಿಟೈರ್ ಆದ ನಂತರ ಪ್ರೊಫೆಸರ್ ಆಗಿದ್ದೆ 3 ವರ್ಷ. ಈ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಸೆಪರೇಟ್ ಒಂದು ಡಿಪಾರ್ಟ್ಮೆಂಟ್ ಚಾಲೂ ಮಾಡಿದೆ, ಸ್ಕೂಲ್ ಆಫ್ ಕ್ರಿಮಿನಾಲಜಿ ಅಂಡ್ ಕ್ರಿಮಿನಲ್ ಜಸ್ಟಿಸ್ ಅಂತ. ಅಲ್ಲಿ 3 ವರ್ಷ ನಾನು ಪ್ರೊಫೆಸರ್ ಆಗಿದ್ದೆ, ಅದ್ರ ಡೀನು ಆಗಿದ್ದೆ. ಬಿಕಾಸ್ ನನ್ನ ಕ್ವಾಲಿಫಿಕೇಶನ್ ಇತ್ತು. ರಿಟೈರ್ ಆದ್ಮೇಲೆ ಇದು. ಆಮೇಲೆ ಸರ್ಕಾರ ಪರ್ಮಿಷನ್ ಕೊಡ್ತು. ನಾನು ಸೇವೆಯಲ್ಲಿ ಇದ್ದಾಗ 1 ವರ್ಷ ಹೋಗಿದ್ದೀನಿ ಅಲ್ಲಿ. ವಾರಕ್ಕೆ 2 ದಿವಸ ಹೋಗ್ತಿದ್ದೆ. ಗವರ್ಮೆಂಟ್ ಪರೀಕ್ಷೆ ಕೊಟ್ಟಿದ್ರು, ಸಂಬಳ ತಗೊಳ್ಳಿಲ್ಲ. ಸಂಬಳ ಇಲ್ಲಿ TADA ಕೊಡ್ತಿದ್ರು, ವಿಮಾನಕ್ಕೆ ಹೋಗುವವರೆಗೆ ಕೊಡ್ತಿದ್ರು. 1 ವರ್ಷ ಮಾಡಿದೆ. ರಿಟೈರ್ ಆದ್ಮೇಲೆ ಜಾಯ್ನ್ ಆಗಿ 2 ವರ್ಷ ಮಾಡ್ಕೊಂಡು ಅಲ್ಲಿ ಸ್ಟಾಫ್ ಎಲ್ಲ ರಿಕ್ರೂಟ್ಮೆಂಟ್ ಆಗಿ ಪ್ರೊಫೆಸರ್ ಆಗಿ ಟ್ರೈನಿಂಗ್ ಕೊಟ್ಟು ಒಂದು ಮಟ್ಟಕ್ಕೆ ಬಂದ್ಮೇಲೆ ನಾನು ಈ ಕಡೆ ಬಂದೆ. ಆಮೇಲೆ ಗವರ್ಮೆಂಟ್ ಆಫ್ ಇಂಡಿಯಾ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ನಾನು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿದ್ದೆ. ಒಂದು 7 ಯೂನಿವರ್ಸಿಟಿ ವಿಸಿಟಿಂಗ್ ಪ್ರೊಫೆಸರ್ ಆಗಿದ್ದೀನಿ. ಈಗ ಹೋಗ್ತಿದ್ದೆ, ಅವಾಗ ಮೊದಲು ಬಹಳ ಹೋಗ್ತಿದ್ದೆ. ನಮ್ಮ ಮಕ್ಕಳೆಲ್ಲ ಕತ್ರಿ ರಿಟೈರ್ ಆದ್ಮೇಲೆ ಎಷ್ಟು ಪ್ರವಾಸ ಇದೆ. ನೀವೆಲ್ಲ ನಿಮ್ಮ ಅಡ್ರೆಸ್ ಇಲ್ಲ, ನಮ್ಮ ಮನೆಯವ್ರ ಒತ್ತಾಯದಿಂದ, ಮಕ್ಕಳ ಒತ್ತಾಯದಿಂದ ಈಗ ಒಂದೊಂದು ಬಿಟ್ಟಿದ್ದೀನಿ. ಬಟ್ ಒಂದು 4-5 ನಿಮಿಷ ಹೋಗ್ತೀನಿ. ನ್ಯಾಷನಲ್ ಲಾ ಸ್ಕೂಲ್ ಹೋಗ್ತೀನಿ, ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕಾಲೇಜ್ ಆಫ್ ಇಂಡಿಯಾ ಹೈದರಾಬಾದ್ ಹೋಗ್ತೀನಿ, ನ್ಯಾಷನಲ್ ಫೋರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಅಹಮದಾಬಾದ್ ಹೋಗ್ತೀನಿ, ಮೋದಿಯವರು ಕಟ್ಟಿದ್ದು. ಓಕೆ, ಆಮೇಲೆ ಟಾಟಾ ಇನ್ಸ್ಟಿಟ್ಯೂಟ್ ಹೋಗ್ತೀನಿ, ಇಲ್ಲಿ ಹೋಗಿರ್ತೀನಿ. ಬಟ್ ಮೊದಲು ತಿಂಗಳಲ್ಲಿ ಒಂದು 8-10 ದಿವಸ ಇದ್ರಾಗ ಇರ್ತಿದ್ದೆ. ಈಗ ಕಡಿಮೆ ಮಾಡಿದ್ದೀನಿ, ಕರೋನಾ ಬಂದ್ಮೇಲೆ ಸ್ವಲ್ಪ ಕಡಿಮೆ. ಅಲ್ಲ, ಈಗ ಡೈಲಿ ರೂಟೀನ್ ಹೇಗಿರುತ್ತೆ ತಮ್ಮದು ಅಂತ? ಡೈಲಿ ರೂಟೀನ್ ಬಹಳ ಇರ್ತದೆ. ಸಾಮಾನ್ಯವಾಗಿ 6 ಗಂಟೆಗೆ ಎದ್ದಿರ್ತೀನಿ. ಮಗ ಅದು ಬೇಗ ಎದ್ದಿರ್ತಾರೆ. ಕೊಕ್ಕು ಬರ್ತಾರೆ 6-7 ಗಂಟೆಗೆ, ಅಮ್ಮ ನೇಪಾಳಿ. ಸೊ ಅವ್ರು ಬಂದು ಎಲ್ಲ ಅವ್ರಿಗೆ ಮಾಡ್ತಿರ್ತಾರೆ. ನಮ್ಮ ಸೊಸೆ ಹಿಡಿತಾಳೆ. ಇಲ್ಲಿ ನಾವ್ ಇರೋದು 4 ಮಂದಿ ಮೊಮ್ಮಗಳು ಇಟ್ಕೊಂಡು, ಮಗ, ಸೊಸೆ, ನಾನು, ಮೊಮ್ಮಗಳು ಅಷ್ಟೇ. ಮೊಮ್ಮಗಳು ನಾನು ಬಹಳ ಟೈಮ್ ತಗೊಳ್ತೀನಿ, ನೋಡಿದಾರಲ್ಲ. ಈಗ ನಾವು ಇಲ್ಲಿ ಹೋಗಿ ಮಾಡಿ ಬರ್ತಾಳೆ. ಈಗ ಆಕಿ ಸೆಕೆಂಡ್ ಇಯರ್ ಮಾಂಟೆಸರಿ, 4 ವರ್ಷ ಮುಗಿದು 5 ವರ್ಷ ಏನಿರ್ತದೆ. ಆಕಿ ಜೊತೆ ಬಹಳ ಟೈಮ್ ಆಗುತ್ತೆ. ಬಟ್ ಓದೋದು ಬರೆಯೋದು ಮಾಡ್ತೀನಿ. ನಾನು ಸರ್ವಿಸ್ ಇದ್ದಾಗ ಕೂಡ ಒಂದು 32 ಸೈಂಟಿಫಿಕ್ ಆರ್ಟಿಕಲ್ ಬರ್ದಿದ್ದೀನಿ. ಆಮೇಲೆ ತಾರತಮ್ಯ ಪುಸ್ತಕ ಅಂತೂ ಬಹಳ ಪಾಪ್ಯುಲರ್ ನಿಮ್ದು. ಅದ್ರಲ್ಲಿ ಬಹಳಷ್ಟು ಪುಸ್ತಕ ಬರ್ದಿದ್ದೀರಿ. ಅದ್ರ ನನಗೆ ತಾರತಮ್ಯ ಒಂದು ಬಹಳ ಚೆನ್ನಾಗಿ ಪ್ರಿಂಟ್ ಮಾಡ್ಯಾರ ಅದನ್ನ. ಪಾಪ ರಾಮ್ ಹೈಯೆಸ್ಟ್ ಸೇಲ್ಸ್ ಕೂಡ ಆಗಿತ್ತು. ಹೈಯೆಸ್ಟ್ ಸೇಲ್ಸ್ ಆಗಿತ್ತು, ಬೆಸ್ಟ್ ಸೆಲ್ಲರ್ ಇತ್ತು. ಪೂರ್ಣಿಮಾ ಕರ್ನಾಟಕ ಸಾಹಿತ್ಯ ಪರಿಷತ್ ಮಾಡಿದ್ದಾರೆ. ಪಾಪ ನಮ್ಮ ನನಗೆ ಐ ವಾಸ್ ಓನ್ಲಿ ಹ್ಯಾಪಿ. ಪಾಪ ಮನೋಹರ ಗ್ರಂಥಮಾಲೆ ರಾಮ್ ಜೋಶ್ ಅವರು ಕೇಳಿದ್ರೆ, ಪಾಪ ನಾನು ಕೊಟ್ಬಿಟ್ಟೆ, ಎಲ್ಲ ನೀವು ತಗೊಳ್ಳಿಪ್ಪ ಅಂತ. ನಾನು ಈ ಕಾಪರೇಟ್ ತಗೊಳ್ಳಿಲ್ಲ. ಕಾಪರೇಟ್ ನಂದೇ ಇದೆ, ಬಟ್ ಯಾವ್ದನ್ನು ತಗೊಳ್ಳಿಲ್ಲ, ಕೇಳಿ ಅವ್ರಿಗೆ. ಅವ್ರ ಮಗ ಸುಧೀಂದ್ರ ಇದ್ದಾರೆ. ಈಗ ಗಾಟ್ ಗುಡ್ ಥಿಂಗ್. ಬಿಕಾಸ್ ಅವ್ರು ಬಂದು ಹೇಳಿದ್ರು, ಇಂಥ ದೊಡ್ಡ ನಾವು ಮಾಡಿದೆ, ಅವನು ನಮಸ್ಕಾರ ತೊಂದರೆ ಆಗಿದೆ, ಕೊಟ್ಬಿಟ್ಟೆ ಮಾಡಿದ್ರು. ಸೊ ಅದೇ ಮೊದಲು ಫ್ಯಾಕ್ಟ್ ಬೇಸ್. ಫೈನ್ ಸರ್. ಫೈನಲಿ ಈಗ ಈ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಲಿಂಗಾಯತ ಸಮುದಾಯದಲ್ಲಿ ಇರೋರಿಗೆ ಒಂದಿಷ್ಟು ಕನ್ಫ್ಯೂಷನ್ಸ್ ಇರುವಂಥವ್ರಿಗೆ ಚುಟುಕಾಗಿ ಕೊನೆಯದಾಗಿ ನಿಮ್ಮ ಸಂದೇಶ ಏನು? ಇಷ್ಟೇ, ಬಸವಣ್ಣ ಸ್ಥಾಪಿಸಿದ ಈ ಧರ್ಮದಲ್ಲಿ ಬಸವಣ್ಣನ ತತ್ವಗಳಿಗೆ ನಮ್ಮ ದಾರಿದೀಪಗಳು. ಆ ತತ್ವದಲ್ಲಿ ಯಾರು, ಎಲ್ಲರೂ ಮಾನವರೇ, ಅಲ್ಲಿ ಹೆಚ್ಚು ಮೇಲು ಕೀಳು ಯಾರು ಇಲ್ಲ. ಜಾತಿ ಧರ್ಮಗಳಿಗೆ ಇನ್ನ ಏನು ತಾರತಮ್ಯದ ಅರ್ಥದಲ್ಲಿ ಅವಕಾಶ ಇಲ್ಲ. ಅಲ್ಲಿಗೆ ಎಲ್ಲ ಜಾತಿಯವರಿಗೆ, ಧರ್ಮದವರು ಮುಕ್ತ ಅವಕಾಶ ಇದೆ. ಅಲ್ಲಿ ಅಂತರ್ಜಾತಿ ಮದುವೆಗಳಿದೆ. ಎಲ್ಲರೂ ಸಮಾನವಾಗಿ ಕಾಣುವ ತತ್ವ ಇದೆ. ಅದನ್ನ ಪಾಲಿಸ್ಕೊಂಡು ಹೋಗಿ, ಯಾರ ಜೊತೆ ದ್ವೇಷ ಮಾಡೋ ಅಗತ್ಯ ಇಲ್ಲ, ಯಾವ ಧರ್ಮದ ವಿರುದ್ಧವೂ ಆಗಬೇಕು ಅಗತ್ಯ ಇಲ್ಲ. ಬಸವ ಧರ್ಮದ ಮೊದಲೇ ತತ್ವನೇ ಅದು, ಪಾಲಿಸ್ಕೊಂಡು ಹೋಗೋಣ ಅಂತ ಪ್ರತಿಯೊಬ್ಬ ಲಿಂಗಾಯತರಿಗೆ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಅಂಡ್ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ಸ್ ಲಾಟ್.